Hello students, Namaskara ellargu. I welcome you all once again to Physics Wala. Students, the chapter which we are studying, ಯಾವ ಚಾಪ್ಟರ್ ಸ್ಟಡಿ ಮಾಡ್ತಾ ಇದ್ದೀವಿ ನಾವೀಗ? ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ. ಇದೀಗ 3 ಕ್ಲಾಸ್ ಆಯ್ತು ಈಗ. So this is our 4th class on this particular chapter. Very important chapter. In the previous class, we are done with dimensional analysis and problems on that. ಓಕೆ, ಸೊ ಈ ಕ್ಲಾಸಲ್ಲಿ ಏನು ಮಾಡ್ತಾ ಇದ್ದೀವಿ, ಅದಕ್ಕಿಂತ ಮುಂಚೆ ಲಾಸ್ಟ್ ಕ್ಲಾಸಲ್ಲಿ ಡೀಟೇಲ್ ಆಗಿ ಏನು ಮಾಡಿದ್ದೀವಿ ಅಂತ ನೋಡೋಣ ಒಂದೊಂದು ಸಲ. ಓಕೆನಾ? ರೈಟ್ ಸ್ಟೂಡೆಂಟ್ಸ್, ಲಾಸ್ಟ್ ಕ್ಲಾಸಲ್ಲಿ ವಿ ಆರ್ ಡನ್ ವಿತ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಫ್ ದಿಸ್ ಚಾಪ್ಟರ್. ಯಾವುದು? ಸಿಗ್ನಿಫಿಕೆಂಟ್ ಫಿಗರ್ಸ್. ಆಮೇಲೆ ಕ್ಯಾಲ್ಕುಲೇಷನ್ ಇನ್ವಾಲ್ವಿಂಗ್ ರೌಂಡಿಂಗ್ ಆಫ್. ಅಡಿಷನಲ್ಲಿ, ಸಬ್ಸ್ಟ್ರಾಕ್ಷನಲ್ಲಿ, ಮಲ್ಟಿಪ್ಲಿಕೇಶನಲ್ಲಿ, ಡಿವಿಷನಲ್ಲಿ ಯಾವ ಥರ ರೌಂಡಿಂಗ್ ಆಫ್ ಮಾಡೋದು. ರೌಂಡ್ ಆಫ್ ಮಾಡುವಾಗ ಅಪ್ ಟು ವಾಟ್ ಸಿಗ್ನಿಫಿಕೆಂಟ್ ಫಿಗರ್ ನಾವು ರೌಂಡ್ ಆಫ್ ಮಾಡಬೇಕು. ಅಪ್ ಟು ಪರ್ಟಿಕ್ಯುಲರ್ ಸಿಗ್ನಿಫಿಕೆಂಟ್ ಫಿಗರ್ ನಾವು ರೌಂಡ್ ಆಫ್ ಮಾಡಬೇಕಂತಂದರೆ ನಾವು ಇಗ್ನೋರ್ ಮಾಡ್ತಾ ಇರೋ ನಂಬರು 5 ಇದ್ದರೆ ಏನು ಮಾಡಬೇಕು, ಮೋರ್ ದೆನ್ 5 ಇದ್ದರೆ ಏನು ಮಾಡಬೇಕು, ಲೆಸ್ ದೆನ್ 5 ಇದ್ದರೆ ಏನು ಮಾಡಬೇಕು, ಆಲ್ ದ್ಯಾಟ್ ವಿ ಹ್ಯಾವ್ ಡಿಸ್ಕಸ್. ಓಕೆನಾ? ಆಮೇಲೆ ಡೈಮೆನ್ಷನಲ್ ಅನಾಲಿಸಿಸ್, ಯೂನಿಟ್ ಫ್ಯಾಕ್ಟರ್ ಮೆಥಡ್. ಒಂದು ಪರ್ಟಿಕ್ಯುಲರ್ ಫಿಸಿಕಲ್ ಕ್ವಾಂಟಿಟಿನ ಒಂದು ಯೂನಿಟಲ್ಲಿ ಎಕ್ಸ್ಪ್ರೆಸ್ ಮಾಡಿದರೆ ಇನ್ನೊಂದು ಯೂನಿಟಿಗೆ ಕನ್ವರ್ಟ್ ಮಾಡೋದು ಹೇಗೆ, ದ್ಯಾಟ್ ವಿ ಹ್ಯಾವ್ ಡನ್ ಇನ್ ಡೈಮೆನ್ಷನಲ್ ಅನಾಲಿಸಿಸ್. ಆ್ಯಂಡ್ ಅದರ ಮೇಲೆ ನ್ಯೂಮರಿಕಲ್ಸ್ ಕೂಡ ಸ್ಟಡಿ ಮಾಡಿದ್ದೀವಿ. ಸೊ ಆಲ್ ದ್ಯಾಟ್ ವಿ ಹ್ಯಾವ್ ಸ್ಟಡಿಡ್ ಇನ್ ದ ಪ್ರಿವಿಯಸ್ ಕ್ಲಾಸ್. ಸೊ ವಿತ್ ದ್ಯಾಟ್ ಈ ಕ್ಲಾಸಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತ ನೋಡೋಣ. ಓಕೆನಾ? ರೈಟ್, ಇಲ್ಲೇ ನೋಡ್ರಿ, ವಿ ಆರ್ ಗೋಯಿಂಗ್ ಟು ಗೋ ಫಾರ್ ಲಾ ಆಫ್ ಕೆಮಿಕಲ್ ಕಾಂಬಿನೇಷನ್. ಒಂದು ಕೆಮಿಕಲ್ ರಿಯಾಕ್ಷನ್ ಆಗಬೇಕಂತಂದರೆ ಅದು ಯಾವುದೇ ಒಂದು ರ್ಯಾಂಡಮ್ಲಿ ಆಗೋದಿಲ್ಲ. ಓಕೆ, ಅದಕ್ಕೆ ಪರ್ಟಿಕ್ಯುಲರ್ ಲಾಸ್ ಇದೆ. ಆ ಲಾ ಪ್ರಕಾರನೇ ಕೆಮಿಕಲ್ ರಿಯಾಕ್ಷನ್ ಆಗಬೇಕು. ದೇರ್ ಆರ್ ಪ್ರೂವನ್ ಲಾಸ್, ಎಕ್ಸ್ಪೆರಿಮೆಂಟಲಿ ಪ್ರೂವ್ ಮಾಡಿರೋಂಥ ಕೆಲವೊಂದು ಲಾಸ್ ಇದೆ. ಸೊ ಆ ಲಾ ಪ್ರಕಾರನೇ, ರೂಲ್ಸ್ ಪ್ರಕಾರನೇ ರಿಯಾಕ್ಷನ್ ಆಗಬೇಕು. ಅವು ಯಾವ ಲಾಸ್ ಅಂತ ಎಲ್ಲ ನೋಡೋಣ. ಅವೊಗಾಡ್ರೋಸ್ ಲಾ. ಅವೊಗಾಡ್ರೋಸ್ ಲಾ ಇಸ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಲಾ. ಮೂಲ ಕಾನ್ಸೆಪ್ಟಲ್ಲಿ ಬರುತ್ತೆ, ಹೇಳ್ತೀನಿ. ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ಆ್ಯಂಡ್ ಇಟ್ಸ್ ಲಿಮಿಟೇಷನ್ಸ್. ಡಾಲ್ಟನ್ಸ್ ಅಟಾಮಿಕ್ ಥಿಯರಿ, ಅದರ ಲಿಮಿಟೇಷನ್ಸ್ ಏನು, ಅದರ ಪಾಸ್ಟುಲೇಟ್ಸ್ ಏನು ಎಲ್ಲ ನೋಡೋಣ. ಆಮೇಲೆ ಬಂದ್ಬಿಟ್ಟು ಅಟಾಮಿಕ್ ಮಾಸ್, ಮಾಲಿಕ್ಯುಲರ್ ಮಾಸ್, ದೋಸ್ ಥಿಂಗ್ಸ್. ಆ್ಯಂಡ್ ದೆನ್ ವಿ ಹ್ಯಾವ್ ಲಾಸ್ಟ್ಲಿ ಮೋಲ್ ಕಾನ್ಸೆಪ್ಟ್. Very, very important class, students. Pay attention throughout the class. Got it? Fine. Yes. To begin with, I told you, chemical reactions ಯಾವುದೇ ಒಂದು randomly ಆಗೋದಿಲ್ಲ. There are particular laws, ಒಂದು particular laws, proven rules, proven experimentally proven rules ಅನ್ನು ಫಾಲೋ ಮಾಡಿಬಿಟ್ಟು ರಿಯಾಕ್ಷನ್ಸ್ ಆಗಬೇಕು. ಯಾವುದೇ ಅಮೌಂಟ್ ಆಫ್ ರಿಯಾಕ್ಟೆಂಟು ಇನ್ಯಾವುದೇ ಅಮೌಂಟ್ ಆಫ್ ಮತ್ತೊಂದು ರಿಯಾಕ್ಟೆಂಟ್ ಜೊತೆ ಎಷ್ಟು ಬೇಕಾದಷ್ಟು ರಿಯಾಕ್ಟ್ ಆಗಿ ಮತ್ತೊಂದು ಯಾವುದೋ ಬೇಕಾದಷ್ಟು ಪ್ರಾಡಕ್ಟ್ ಫಾರ್ಮ್ ಆಗೋದಿಲ್ಲ. ದೇರ್ ಆರ್ ಸರ್ಟನ್ ಲಾಸ್. ಆ ಲಾಸ್ ಯಾವಪ್ಪ ಅಂತಂದರೆ ವಿ ಕಾಲ್ ದೆಮ್ ಆಸ್ ಲಾಸ್ ಆಫ್ ಕೆಮಿಕಲ್ ಕಾಂಬಿನೇಷನ್. ವಿ ಕಾಲ್ ದೆಮ್ ಆಸ್ ವಾಟ್? ಲಾಸ್ ಆಫ್ ಕೆಮಿಕಲ್ ಕಾಂಬಿನೇಷನ್. ಅರ್ಥ ಆಯ್ತಾ? ರೈಟ್. ಎಷ್ಟು ಲಾಸ್ ಇದೆ ಅವು? 5 ಲಾಸ್ ಇದೆ. ಔಟ್ ಆಫ್ 5 ಲಾಸ್, ಫಸ್ಟ್ 4 laws ಆರ್ ಅಬೌಟ್ ಮಾಸ್. ಮಾಸ್ ಆಫ್ ರಿಯಾಕ್ಟೆಂಟ್ಸ್. ಮಾಸ್ ಆಫ್ ರಿಯಾಕ್ಟೆಂಟ್ಸ್ ಬಗ್ಗೆ ಹೇಳುತ್ತೆ ನಮಗೆ. ಲಾಸ್ಟ್ ಏನಿದು? ದಿಸ್ ವಿಲ್ ಟೆಲ್ ಅಸ್ ಅಬೌಟ್ ದ ವಾಲ್ಯೂಮ್ಸ್. ವಾಲ್ಯೂಮ್ಸ್ ಆಫ್ ರಿಯಾಕ್ಟೆಂಟ್ಸ್ ಮತ್ತು ಪ್ರೊಡಕ್ಟ್ಸ್. ಇದು ಮಾಸ್ ಆಫ್ ರಿಯಾಕ್ಟೆಂಟ್ಸ್ ಮತ್ತು ಪ್ರೊಡಕ್ಟ್ ಮಧ್ಯ ರಿಲೇಷನ್ ಕೊಡುವಂಥದ್ದು ಇವು 4. ಯಾವ್ಯಾವುದು? ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್, ಲಾ ಆಫ್ ಕಾನ್ಸ್ಟಂಟ್ ಕಾಂಪೋಸಿಷನ್, ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್, ಲಾ ಆಫ್ ರೆಸಿಪ್ರೊಕಲ್ ಪ್ರಪೋರ್ಷನ್, Gay-Lussac's law of combining volumes, or law of combining volumes, or Gay-Lussac's law of gaseous volumes. These are the 5 important laws. Okay na? One by one nodana ಈಗ. Pay attention. First one, law of conservation of mass. Conservation ಅಂದ್ರೆ ಏನು? ಕನ್ಸರ್ವ್ ಮಾಡೋದು ಅಂದ್ರೆ ಏನು? ಕನ್ಸರ್ವ್ ಮಾಡೋದಂದ್ರೆ ಅಂದ್ರೆ ಏನು? ಲಾಸ್ ಆಗದಂಗೆ ನೋಡ್ಕೊಳ್ಳೋದು. ದೇರ್ ವಿಲ್ ಬಿ ನೋ ಲಾಸ್. ಇಟ್ ವಿಲ್ ಬಿ ಕನ್ಸರ್ವ್ಡ್, ಪ್ರಿಸರ್ವ್ಡ್, ರಿಟೈನ್ಡ್, ಉಳಿಸ್ಕೊಂಡಿರುತ್ತೆ. ದಟ್ ಈಸ್ ವಾಟ್ ಈಸ್ ಕನ್ಸರ್ವೇಷನ್ ಆಫ್ ಮಾಸ್. ಮಾಸನ್ನು ಉಳಿಸ್ಕೊಳ್ಳೋ ಬಗ್ಗೆ ಒಂದು ಲಾ. ಓಕೆ, ರೈಟ್. ಈಗ ನೋಡ್ರಿ, ದಿಸ್ ಲಾ ವಾಸ್ ಗಿವನ್ ಬೈ ಅ ಗ್ರೇಟ್ ಫ್ರೆಂಚ್ ಕೆಮಿಸ್ಟ್ ಆಂಟೋನಿ ಲೆವಾಯ್ಸಿಯರ್ ಇನ್ 1789. ಆಂಟೋನಿ ಲೆವಾಯ್ಸಿಯರ್ ಈ ಪರ್ಟಿಕ್ಯುಲರ್ ಲಾ ಅನ್ನು ಕೊಟ್ಟಿದ್ದು. ಅಕಾರ್ಡಿಂಗ್ ಟು ದಿಸ್ ಲಾ, ಸ್ಟೇಟ್ಮೆಂಟ್ ಏನಿದೆ ನೋಡ್ರಿ, ಇನ್ ಆಲ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಚೇಂಜಸ್. ಯಾವುದಾದ್ರೂ ಫಿಸಿಕಲ್ ಅಥವಾ ಕೆಮಿಕಲ್ ಚೇಂಜ್ ಮಾಡ್ರಿ ನೀವು. ಒಂದು ಫಿಸಿಕಲ್ ಟ್ರಾನ್ಸ್ಫಾರ್ಮೇಷನ್, ಲಿಕ್ವಿಡ್ ವಾಟರ್ನ ಐಸ್ ಕನ್ವರ್ಟ್ ಮಾಡಿರಿ, ಅದನ್ನು ವೇಪರ್ ಕನ್ವರ್ಟ್ ಮಾಡಿರಿ, ಅಥವಾ ಒಂದು ಕೆಮಿಕಲ್ ಕಂಪೌಂಡನ್ನು ಇನ್ನೊಂದು ಕೆಮಿಕಲ್ ಕಂಪೌಂಡ್ ಕನ್ವರ್ಟ್ ಮಾಡಿರಿ. ಸೊ ದ್ಯಾಟ್ ಈಸ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಟ್ರಾನ್ಸ್ಫಾರ್ಮೇಷನ್ ನೀವು ಮಾಡ್ತಾ ಇದ್ದೀರಿ. ಆವಾಗ ದ ಟೋಟಲ್ ಮಾಸ್
ದ ಟೋಟಲ್ ಮಾಸ್ ಆಫ್ ದ ರಿಯಾಕ್ಟಂಟ್ ಅಂದರೆ ಸ್ಟಾರ್ಟಿಂಗ್ ನೀವು ಏನು ತೊಗೊಂಡಿರ್ತೀರಲ್ಲ ಅದರದ್ದೆಲ್ಲ ಮಾಸು ದಟ್ ವಿಲ್ ಬಿ ಈಕ್ವಲ್ ಟು ದ್ಯಾಟ್ ಆಫ್ ದ ಪ್ರಾಡಕ್ಟ್ಸ್. ನೀವು ರಿಯಾಕ್ಟೆಂಟ್ಸ್ದು ಮಾಸ್ ಏನಂತ ತೊಗೊಂಡಿರ್ತೀರಿ, ಸ್ಟಾರ್ಟಿಂಗಲ್ಲಿ ನಿಮ್ಮ ಹತ್ರ ಏನು ಮಾಸ್ ಇರುತ್ತೆ, ನೀವು ಯಾವುದೇ ಟ್ರಾನ್ಸ್ಫಾರ್ಮೇಷನ್ ಮಾಡಿದ ಕೂಡಲೇ ಪ್ರಾಡಕ್ಟ್ ಏನು ಬರುತ್ತಲ್ಲ ಪ್ರಾಡಕ್ಟ್ದು ಮಾಸು ರಿಯಾಕ್ಟೆಂಟ್ ಮಾಸು ಸೇಮ್ ಇರುತ್ತೆ, ಏನೂ ಲಾಸ್ ಆಗಿರೋದಿಲ್ಲ, ಚೇಂಜ್ ಮಾತ್ರ ಆಗಿರುತ್ತೆ. ಫಿಸಿಕಲ್ ಚೇಂಜ್ ಆಗಿರ್ಬೋದು, ಕೆಮಿಕಲ್ ಚೇಂಜ್ ಆಗಿರ್ಬೋದು, ಮಾಸ್ ಚೇಂಜ್ ಆಗೋದಿಲ್ಲ, ಮಾಸ್ ಅಷ್ಟೇ ಉಳ್ಕೊಂಡಿರುತ್ತೆ, ಮ್ಯಾಟ್ರ್ ಎಲ್ಲೂ ಲಾಸ್ ಆಗಿರೋದಿಲ್ಲ. ದೇರ್ ಫೋರ್ ವಿ ಕ್ಯಾನ್ ಸೇ ಮ್ಯಾಟರ್ ಆರ್, ಈ ಲಾನ ನಾವು ಹೆಂಗೆ ಹೇಳ್ಬೋದು, ಆರ್ ಮ್ಯಾಟರ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್. ಅಂದರೆ ಮಾಸ್ ಎಲ್ಲಿಂದ ಬರೋದು ಇಲ್ಲ, ಇದ್ದಿರುವಂಥ ಮಾಸ್ ಹೋಗೋದೂ ಇಲ್ಲ. ಅಂದರೆ ಹೊಸ ಮ್ಯಾಟರ್ ಕನ್ವರ್ಟ್ ಆಯ್ತಲ್ಲಿ, ಹೊಸ ಯಾವುದೇ ಮ್ಯಾಟರ್ ಬರಲಿಲ್ಲ, ಇರೋವಂಥ ಮ್ಯಾಟರ್ ಯಾವುದು ಹೊರಗಡೆ ಹೋಗಲಿಲ್ಲ, ಕನ್ವರ್ಟ್ ಆಗಿರೋದು ಮಾತ್ರ. ದೇರ್ಫೋರ್ ಮಾಸ್ ಈಸ್ ಕನ್ಸರ್ವ್ಡ್, ದೇರ್ಫೋರ್ ಇಟ್ ಈಸ್ ಕಾಲ್ಡ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಹೆಂಗಂತ ಹೇಳ್ಬೋದು ಇದನ್ನ, ಡ್ಯೂರಿಂಗ್ ಆರ್ ಇನ್ ಅ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಚೇಂಜಸ್, ಇನ್ ಅ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಚೇಂಜಸ್ ದ ಟೋಟಲ್ ಮಾಸ್ ಆಫ್ ದ ರಿಯಾಕ್ಟಂಟ್ ಈಸ್ ಆಲ್ವೇಸ್ ಈಕ್ವಲ್ ಟು ಟೋಟಲ್ ಮಾಸ್ ಆಫ್ ದ ಪ್ರಾಡಕ್ಟ್. ನೀವು ಯಾವುದೇ ಫಿಸಿಕಲ್ ಅಥವಾ ಕೆಮಿಕಲ್ ಚೇಂಜ್ ಮಾಡುವಾಗ ರಿಯಾಕ್ಟೆಂಟದ ಮಾಸು ಪ್ರಾಡಕ್ಟದ ಮಾಸು ಟೋಟಲಿ ಸೇಮ್ ಇರುತ್ತೆ, ಹೆಚ್ಚು ಆಗೋದಿಲ್ಲ, ಕಡಿಮೆನೂ ಆಗೋದಿಲ್ಲ. ದೇರ್ ಫೋರ್ ಈ ಲಾ ಅನ್ನು ನಾವು ಹೆಂಗೆ ಹೇಳ್ಬೋದು, ಮ್ಯಾಟರ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್ ಅಂತ ಹೇಳ್ಬೋದು. ಕ್ರಿಯೇಟ್ ಆಗ್ಬೋದಾಗಿದ್ದಂದ್ರೆ ಮಾಸ್ ಹೆಚ್ಚಾಗ್ತಿತ್ತು, ಲಾಸ್ ಆಗ್ಬೋದಾಗಿದ್ದರೆ ಮಾಸ್ ಕಡಿಮೆ ಆಗ್ತಿತ್ತು. ಸೊ ಹೆಚ್ಚು ಆಗಿಲ್ಲ ಕಡಿಮೆನೂ ಆಗಿಲ್ಲ ಅಂದರೆ ಮ್ಯಾಟರ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್. ಆಯ್ತಾ? ಆರ್ ವಿ ಕ್ಯಾನ್ ಆಲ್ಸೋ ಗಿವ್ ದಿಸ್ ಲಾ ಆಸ್ ವಾಟ್, ದ ಮಾಸ್ ಆ್ಯಂಡ್ ಎನರ್ಜಿ ಆರ್ ಇಂಟರ್ ಕನ್ವರ್ಟೇಬಲ್. ಮಾಸ್ ಮತ್ತು ಎನರ್ಜಿಯನ್ನು ನೀವು ಇಂಟರ್ ಕನ್ವರ್ಟ್ ಮಾಡ್ಬೋದು, ಒಂದು ಮಾಸನ್ನು ಕನ್ವರ್ಟ್ ಮಾಡ್ಬೋದು ಮತ್ತೊಂದು ಮಾಸಿಗೆ, ಎನರ್ಜಿ ಒಂದು ಫಾರ್ಮಲ್ಲಿ ಇದ್ದಾಗ ಮತ್ತೊಂದು ಫಾರ್ಮಿಗೆ ಕನ್ವರ್ಟ್ ಮಾಡ್ಬೋದು, ದೇ ಆರ್ ಇಂಟರ್ ಕನ್ವರ್ಟೇಬಲ್. ಬಟ್ the total sum of the mass and energy during any physical and chemical change remains constant. ನೀವು ಕನ್ವರ್ಟ್ ಮಾಡ್ಬೋದು, ಬಟ್ ಟೋಟಲಿ ಎಷ್ಟಿರ್ತದೆ ಮೊದಲು ಇದ್ದಷ್ಟೇ ಲಾಸ್ಟಿಗೂ ಇರುತ್ತೆ. ಸೊ ಈ ಥರ ನೀವು 3 ಡಿಫರೆಂಟ್ ವೇಸ್ ಆಫ್ ಸ್ಟೇಟಿಂಗ್ ದಿಸ್ ಲಾ ಆಫ್ ಕನ್ಸರ್ವೇಷನ್ ಆಫ್, 3 ಟೈಪ್ ಡಿಫ್ರೆಂಟ್ಲಿ ನೀವು ಏನು ಮಾಡ್ಬೋದು, ಸ್ಟೇಟ್ಮೆಂಟನ್ನು ಕೊಡ್ಬೋದು. ದ ಬೆಸ್ಟ್ ಒನ್ ಇಸ್ ದಿಸ್ ಒನ್, during any physical and chemical change total mass of reactant is equal to total mass of the products, or matter can neither be created nor be destroyed. ಆಯ್ತಾ? ಸೊ ಈಗ ಈ ಲಾ ಮೇಲೆ ಕೆಲವೊಂದು ಎಕ್ಸಾಂಪಲ್ ನೋಡೋಣ, ಓಕೆನಾ? ಇಲ್ಲೊಂದು ರಿಯಾಕ್ಷನ್ ಮಾಡ್ತಾ ಇದ್ದೀನಿ ನೋಡ್ರಿ, ನಾನು ಇಲ್ಲೊಂದು ರಿಯಾಕ್ಷನ್ ಮಾಡ್ತಾ ಇದ್ದೀನಿ. ಏನು ರಿಯಾಕ್ಟ್ ಆಗ್ತಾ ಇದೆ, ಸೋಡಿಯಂ ಕ್ಲೋರೈಡ್. ಸೋಡಿಯಂ ಕ್ಲೋರೈಡ್ ಈಸ್ ರಿಯಾಕ್ಟಿಂಗ್ ವಿತ್ ವಾಟ್, AgNO3, ಸಿಲ್ವರ್ ನೈಟ್ರೇಟ್ ಟು ಗಿವ್ AgCl and NaNO3. ಸೋಡಿಯಮ್ದ ಅಟಾಮಿಕ್ ಮಾಸ್ ಎಷ್ಟಿದೆ ರೀ, 23. ಕ್ಲೋರಿನ್ ಎಷ್ಟು, 35.5. ಇಷ್ಟು NaCl ತಗೋತೀನಿ. ಸಿಲ್ವರ್ ಅಟಾಮಿಕ್ ಮಾಸ್ ಎಷ್ಟು, 108. ನೈಟ್ರೋಜನ್ ಎಷ್ಟು, 14. ಆಕ್ಸಿಜನ್ ಎಷ್ಟು, 16. 16 ಇಂಟು 3 48. ಸಿಲ್ವರ್ದೆಷ್ಟು ಈ ಕಡೆ, 108. ಕ್ಲೋರಿನ್ದೆಷ್ಟು, 35.5. ಸೋಡಿಯಮ್ದೆಷ್ಟು ಇಲ್ಲಿ, 23. ನೈಟ್ರೋಜನ್ದು 14. ಆಕ್ಸಿಜನ್ದು 16 ಇಂಟು 3 48. ಈಗೆಲ್ಲ ಸೇರಿಸೋಣ, 23 ಪ್ಲಸ್ 35.5, 35, 45, 55, 58, 58.5 ಗ್ರಾಮ್ ಆಯ್ತದು. ಇದೆಷ್ಟಾಗತ್ತೆ ರೀ, 108, 108, 100, 110, 150, 158, 162, 170. If I am not wrong, yes or no? Yes. ಇದು 108 ಪ್ಲಸ್ 35.5, 108 ಪ್ಲಸ್ 35.5 ಅಂತಂದರೆ 143.5 ಗ್ರಾಮ್. ಇದು 20, 30, 40, 50, 60, 70, 78, 82, 85 ಗ್ರಾಮ್ ಆಯ್ತು ಇದು. ಸೊ ಇಲ್ಲಿ ರಿಯಾಕ್ಟೆಂಟ್ ಎಷ್ಟಿದೆ ನೋಡ್ರಿ ಹಂಗಾರೆ, ಈಗ 58.5 ಪ್ಲಸ್ 170 ರಿಯಾಕ್ಟೆಂಟು, ಇದು ಪ್ರಾಡಕ್ಟ್ ಆಗುತ್ತೆ. ಅರ್ಥ ಆಯ್ತಾ? ಸೊ ರಿಯಾಕ್ಟೆಂಟ್ ಮಾಸನ್ನು ತಗೊಳ್ಳೋಣ ಈಗ. ಸೊ ರಿಯಾಕ್ಟೆಂಟ್ ಮಾಸ್ ಎಷ್ಟಾಗುತ್ತೆ ನೋಡ್ರಿ, 58.5 ಪ್ಲಸ್ 170, 170 ಪ್ಲಸ್ 58 ಎಷ್ಟಾಗುತ್ತೆ, 170 ಪ್ಲಸ್ 50 ಈಸ್ 170 ಪ್ಲಸ್ 50 ಈಸ್ 220, 228.5 ಗ್ರಾಮ್ ಏನು ತೊಗೊಂಡಿದ್ದೀರಿ, ರಿಯಾಕ್ಟೆಂಟ್ ತೊಗೊಂಡಿದ್ದೀರಿ. ಪ್ರಾಡಕ್ಟ್ ಎಷ್ಟಾಗುತ್ತೆ ನೋಡ್ರಿ, 140, 80 ಎಷ್ಟಾಯಿತು, 220, 225, 228. ಸೊ 228.5 ಗ್ರಾಮ್ ಏನಾಯಿತು, ಪ್ರಾಡಕ್ಟ್ ಆಯಿತು. ಸೊ ನೋಡ್ರಿ, ಪ್ರಾಡಕ್ಟ್ದ ಮಾಸು ಅಷ್ಟೇ ಇದೆ, ರಿಯಾಕ್ಟೆಂಟ್ದ ಮಾಸು ಅಷ್ಟೇ ಇದೆ. ದಟ್ ಕ್ಲಿಯರ್? ರಿಯಾಕ್ಟೆಂಟ್ ಮಾಸು ಅಷ್ಟೇ ಇರುತ್ತೆ, ಪ್ರಾಡಕ್ಟ್ದ ಮಾಸು ಅಷ್ಟೇ ಇರುತ್ತೆ. ಯಾವುದಾದ್ರೂ
ಕನ್ವರ್ಷನ್ ಮಾಡ್ರಿ ನೀವು. ಫಿಸಿಕಲ್ ಚೇಂಜ್ ಮಾಡ್ರಿ, ಕೆಮಿಕಲ್ ಚೇಂಜ್ ಮಾಡ್ರಿ, ರಿಯಾಕ್ಟೆಂಟ್ ಮಾಸ್ ವಿಲ್ ಬಿ ಸೇಮ್ ಆಸ್ ಪ್ರೊಡಕ್ಟ್ಸ್ ಮಾಸ್. ಇಸ್ ದಟ್ ಕ್ಲಿಯರ್? ಇದೇ ರೀತಿ ಇನ್ನೊಂದು ತಗೊಳ್ಳೋಣ ನೋಡ್ರಿ. ಮರ್ಕ್ಯೂರಿ ಅಟಾಮಿಕ್ ಮಾಸ್ ಬಂದ್ಬಿಟ್ಟು 200.5, ಆಕ್ಸಿಜನ್ 16, ಇಲ್ಲಿ 200.5 ಗ್ರಾಮ್ ಪ್ಲಸ್ half of O2 is 32, half of 32 16 ಗ್ರಾಮ್. ಸೊ ಟೋಟಲಿ ಎಷ್ಟಾಯಿತು? 216.5 ಗ್ರಾಮ್. ರಿಯಾಕ್ಟೆಂಟ್ ಎಷ್ಟಾಯಿತು? 216.5 ಗ್ರಾಮ್. ಹೌದಲ್ಲ ಹೇಳ್ರಿ? ರಿಯಾಕ್ಟೆಂಟ್ ಎಷ್ಟಿರುತ್ತೋ ಪ್ರಾಡಕ್ಟು ಅಷ್ಟೇ ಇರುತ್ತೆ, ಚೇಂಜಸ್ ಆಗ್ಬೋದು. ಇದು ನೋಡ್ರಿ, ಕ್ಯಾಲ್ಶಿಯಂ ಅಟಾಮಿಕ್ ಮಾಸ್ ಎಷ್ಟು? 40, ಕಾರ್ಬನ್ ಎಷ್ಟು? 12, ಆಕ್ಸಿಜನ್ 16 × 3 48, ಕ್ಯಾಲ್ಶಿಯಮ್ 40, ಆಕ್ಸಿಜನ್ 16, ಕಾರ್ಬನ್ 12, ಆಕ್ಸಿಜನ್ 16, 16 × 2 32, 40 + 48 88, 88 + 12 110. Am I right? 40 12, 40 + 12 52, 52 60, sorry, this becomes 100 gram exact. 88 + 12, 40 + 16 56, 12 + 32 44, 56 + 44 ಎಷ್ಟಾಯ್ತು? ಇದು 100 ಗ್ರಾಮ್ ಆಯ್ತು ನೋಡ್ರಿ. 100 ಗ್ರಾಮ್ ಇಸ್ ಪ್ರಾಡಕ್ಟ್, 100 ಗ್ರಾಮ್ ಇಸ್ ರಿಯಾಕ್ಟೆಂಟ್. ಆಯ್ತಲ್ಲ ಹೇಳ್ರಿ? ರಿಯಾಕ್ಟೆಂಟ್ ಈಸ್ ಈಕ್ವಲ್ ಟು ಪ್ರಾಡಕ್ಟ್. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ತಗೊಳ್ರಿ. ಕಾರ್ಬನ್ ಎಷ್ಟು? 16 ಗ್ರಾಮ್, ಹೈಡ್ರೋಜನ್ 1 × 4 4, ಆಕ್ಸಿಜನ್ 16 × 2 32, 32 × 2 64 ಗ್ರಾಮ್, ಕಾರ್ಬನ್ 12, ಆಕ್ಸಿಜನ್ 16 × 2 32, ಹೈಡ್ರೋಜನ್ 2, ಆಕ್ಸಿಜನ್ 16, 16 + 2 18, 18 × 2 36 ಗ್ರಾಮ್. ಎಲ್ಲ ಆ್ಯಡ್ ಮಾಡೋಣ ಈಗ. 16 + 4 20, 20 + 64 84 ಗ್ರಾಮ್ ನಮ್ಮ ಹತ್ರ ಏನಿದೆ ಈಗ? ರಿಯಾಕ್ಟೆಂಟ್ ಇದೆ. ಪ್ರಾಡಕ್ಟು 44, 44 + 36 ಗ್ರಾಮ್. Is it not? Did we miss up somewhere? 16 + 4 20, 20 + 64 84 ಆಯಿತು. ಇಲ್ಲಿ 12 + 32 44, no? 44 + 36 40 + 30 70, 76 80. What is the error here? 16, no, 16 ಇದು 12 ಇದು, ಸಾರಿ. 12 + 4 ಎಷ್ಟಿದು? 16, 16 + 64 80 ಬರುತ್ತೆ. ಇದು 16 ಅಲ್ಲ 12 ತೊಗೊಂಡಿರೋ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? 80 + 80, ಸಾರಿ 80 ಗ್ರಾಮ್ ರಿಯಾಕ್ಟೆಂಟ್, 80 ಗ್ರಾಮ್ ಪ್ರಾಡಕ್ಟ್. ಅರ್ಥ ಆಯ್ತಾ? ಇನ್ ಆಲ್ ಕೇಸಸ್ ದ ಮಾಸ್ ಆಫ್ ದ ರಿಯಾಕ್ಟೆಂಟ್ ಈಸ್ ಈಕ್ವಲ್ ಟು ಮಾಸ್ ಆಫ್ ದ ಪ್ರಾಡಕ್ಟ್. ಅದು ಇನ್ಕ್ರೀಸು ಆಗಲ್ಲ, ಡಿಕ್ರೀಸು ಆಗಲ್ಲ. ದಿಸ್ ಈಸ್ ವಾಟ್ ಈಸ್ ಲಾ ಆಫ್ ಕನ್ಸರ್ವೇಷನ್ ಆಫ್. ಕ್ಲಿಯರ್ ಸ್ಟೂಡೆಂಟ್ಸ್? ಚಲೋ ನೆಕ್ಸ್ಟ್, law of constant composition. Next law ಏನು? law of constant composition. ಇಲ್ಲೇ ನೋಡ್ರಿ, this particular law was given by J.L. Prost in the year 1799. J.L. Prost ಅವರು ಈ ಪರ್ಟಿಕ್ಯುಲರ್ ಲಾ ಅನ್ನ ಕೊಟ್ಟಿರೋದು. ಈ ಲಾ ಪ್ರಕಾರ ಏನು ಹೇಳ್ತಾರೆ ನೋಡ್ರಿ, ಎ ಕೆಮಿಕಲ್ ಕಂಪೌಂಡ್, ಒಂದು ಕೆಮಿಕಲ್ ಕಂಪೌಂಡ್ ಇದೆ ನನ್ನ ಹತ್ರ, ಇಟ್ ಈಸ್ ಆಲ್ವೇಸ್ ಫೌಂಡ್ ಟು ಬಿ ಮೇಡ್ ಅಪ್ ಆಫ್ ದ ಸೇಮ್ ಎಲಿಮೆಂಟ್ಸ್. ಒಂದು ಕೆಮಿಕಲ್ ಕಂಪೌಂಡು ಯಾವತ್ತೂ ಸೇಮ್ ಎಲಿಮೆಂಟ್ಸ್ನಿಂದಾನೇ ಮಾಡಿರುತ್ತೆ. ಕಾರ್ಬನ್ ಡೈಆಕ್ಸೈಡನ್ನು ಯಾವತ್ತೂ ಕಾರ್ಬನ್ ಮತ್ತು ಆಕ್ಸಿಜನ್ನಿಂದಾನೇ ಮಾಡೋದು. ಮೀಥೇನನ್ನು ಕಾರ್ಬನ್ ಮತ್ತು ಹೈಡ್ರೋಜನ್ನಿಂದಾನೇ ಮಾಡೋದು. ಆಲ್ಕೋಹಾಲನ್ನು, ಈಥೈಲ್ ಆಲ್ಕೋಹಾಲನ್ನು ಕಾರ್ಬನ್ ಹೈಡ್ರೋಜನ್ ಆಕ್ಸಿಜನ್ ಸೇರಿನೇ ಮಾಡೋದು. ಅಮೋನಿಯಾನ ನೈಟ್ರೋಜನ್ ಮತ್ತು ಹೈಡ್ರೋಜನ್ ಸೇರಿನೇ ಮಾಡೋದು. ಒಂದು ಪರ್ಟಿಕ್ಯುಲರ್ ಕಂಪೌಂಡನ್ನು ಯಾವತ್ತೂ ಸೇಮ್ ಎಲಿಮೆಂಟ್ಸ್ನಿಂದ ಮಾಡೋದು. combined together, elements are combined together in the same fixed proportion by mass. ಅದರಲ್ಲಿ ಯಾವ ಎಲಿಮೆಂಟ್ಸ್ ಇರ್ತಾವಲ್ಲ ಅಷ್ಟೇ ಎಲಿಮೆಂಟ್ಸ್ ಇರ್ತಾವೆ ಯಾವತ್ತು, ಮತ್ತು ಒಂದೇ ಫಿಕ್ಸ್ಡ್ ಪ್ರಪೋರ್ಷನ್ ಅಲ್ಲಿನೇ ಕಂಬೈನ್ ಆಗಿರುತ್ತೆ, ಇರ್ರೆಸ್ಪೆಕ್ಟಿವ್ ಆಫ್ ಇಟ್ ಸೋರ್ಸ್. ನೀವು ಎಲ್ಲಿಂದ ತೊಗೊಂಡು ಬರ್ರಿ. ಈಗ ನೀರು, ನಿಮ್ಮ ಮನೆಯಲ್ಲಿ ನೀರಿದೆ, ನಿಮ್ಮ ಮನೆಯಲ್ಲಿರೋ ನೀರು, ನಮ್ಮ ಮನೆಯಲ್ಲಿರೋ ನೀರು, ಸಿಟಿಯಲ್ಲಿರೋ ನೀರು, ಬೇರೆ ಕಂಟ್ರಿಯಲ್ಲಿರೋಂಥ ನೀರು, ಎಲ್ಲಿ ಹೋದರೂ ನೀರಲ್ಲಿ ಹೈಡ್ರೋಜನ್ ಆಕ್ಸಿಜನ್ನೇ ಇರೋದು. ಮತ್ತು ಅಷ್ಟೇ ಹೈಡ್ರೋಜನು ಅಷ್ಟೇ ಆಕ್ಸಿಜನ್ ಜೊತೆನೇ ಕಂಬೈನ್ ಆಗಿರೋದು. ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ನು ಫಿಕ್ಸ್ಡ್ ಮಾಸಲ್ಲಿ ಕಂಬೈನ್ ಆಗಿರುತ್ತೆ. ಕಾರ್ಬನ್ ಡೈಆಕ್ಸೈಡ್ ಎಲ್ಲಿದಾದರೂ ತಗೋರಿ ನೀವು, ಅದರಲ್ಲಿ ಕಾರ್ಬನ್ನೇ ಇರಬೇಕು, ಆಕ್ಸಿಜನ್ನೇ ಇರಬೇಕು. ಅಷ್ಟೇ ಕಾರ್ಬನ್ ಇರುತ್ತೆ, ಅಷ್ಟೇ ಆಕ್ಸಿಜನ್ ಇರುತ್ತೆ. ಎಲಿಮೆಂಟ್ಸೂ ಚೇಂಜ್ ಆಗಲ್ಲ, ಕಾಂಪೋಸಿಷನು ಚೇಂಜ್ ಆಗಲ್ಲ.
Is that clear? That is what is the law of constant. Constant andre fixed. Composition is fixed. Content is fixed. For example, ille nodri. ಈ ಲಾನ ಹೇಳ್ತೀನಿ ಇನ್ನೊಂದ್ಸಲ. ಎ ಕೆಮಿಕಲ್ ಕಂಪೌಂಡ್ ಇಸ್ ಆಲ್ವೇಸ್ ಮೇಡ್ ಅಪ್ ಆಫ್ ಸೇಮ್ ಎಲಿಮೆಂಟ್ಸ್ ಕಂಬೈನ್ಡ್ ಟುಗೆದರ್ ಇನ್ ದ ಫಿಕ್ಸ್ಡ್ ಪ್ರೊಪೋರ್ಷನ್ ಬೈ ಮಾಸ್. ಯಾವ ಎಲಿಮೆಂಟ್ಸ್ ಇರ್ತಾವಲ್ಲ ಅವೆಲ್ಲ ಎಲಿಮೆಂಟ್ಸು ಫಿಕ್ಸ್ಡ್ ಪ್ರೊಪೋರ್ಷನ್ ಬೈ ಮಾಸ್ ಕಂಬೈನ್ ಆಗಿರುತ್ತೆ. ಅಂದರೆ ಯಾವ ಪ್ರೊಪೋರ್ಷನ್ ಅಲ್ಲಿ ಅವು ಕಂಬೈನ್ ಆಗಿರ್ತಾವಲ್ಲ ದಟ್ ವಿಲ್ ಬಿ ಫಿಕ್ಸ್ಡ್, ಅದು ಚೇಂಜ್ ಆಗಲ್ಲ. ಫಾರ್ ಎಕ್ಸಾಂಪಲ್ ವಾಟರ್ H2O is always made up of oxygen and hydrogen. Is always made up of oxygen and hydrogen combined together in fixed proportion by mass. ಎಷ್ಟು? That is hydrogen ಎಷ್ಟಿರುತ್ತೆ? hydrogen atomic mass 1 into 2 2. oxygen ಎಷ್ಟಿರುತ್ತೆ? 16. ಅಂದರೆ ಯಾವ ರೇಷಿಯೋದಲ್ಲಿ ಇದಾವೆ? what is the ratio they are in? 1 8. they are always in what ratio? 1:8 ratio. they are always in 1:8 ratio. ವಾಟರ್ ನೀವು ಎಲ್ಲಿದಾದ್ರೂ ತಗೊಳ್ರಿ, ಇಷ್ಟೇ ಹೈಡ್ರೋಜನ್ ಇರುತ್ತೆ, ಆಕ್ಸಿಜನ್ ಮತ್ತು ಹೈಡ್ರೋಜನ್ ಇರೋದಲ್ಲಿ, ಬೇರೆ ಏನೂ ಇರಲ್ಲ. ಮತ್ತು ಎರಡು ಇದೇ ರೇಷಿಯೋದಲ್ಲಿ ಇರೋದು, ಬೇರೆ ಯಾವ ರೇಷಿಯೋದಲ್ಲೂ ಇರಲ್ಲ. ಬೇರೆ ಯಾವುದರ ರೇಷಿಯೋದಲ್ಲಿ ಇದ್ರೆ ಅದು ವಾಟರ್ ಆಗಲ್ಲ. ಈಸ್ ದ್ಯಾಟ್ ಕ್ಲಿಯರ್? ಅರ್ಥ ಆಯ್ತಾ? ರೈಟ್. ಸೊ ಸಿಮಿಲರ್ಲಿ ನೋಡ್ರಿ, ಸಿಮಿಲರ್ಲಿ ಯು ಕ್ಯಾನ್ ಕನ್ಸಿಡರ್ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಈಸ್ ಆಲ್ವೇಸ್ ಮೇಡ್ ಅಪ್ ಆಫ್ ವಾಟ್? ಕಾರ್ಬನ್ ಆ್ಯಂಡ್ ಆಕ್ಸಿಜನ್. is always made up of carbon and oxygen. Carbon ಎಷ್ಟು? 12 ಗ್ರಾಮ್. ಆಕ್ಸಿಜನ್ ಎಷ್ಟು? 16 into 2 32 ಗ್ರಾಮ್. ಯಾವ ರೇಷಿಯೋ? 4 3 4 8. ಯಾವ ರೇಷಿಯೋ? ಆಲ್ವೇಸ್ 4:8 ರೇಷಿಯೋ. ಸಾರಿ, ಆಲ್ವೇಸ್ 3:8 ರೇಷಿಯೋದಲ್ಲಿ ಇರೋದು ಕಾರ್ಬನ್ ಆ್ಯಂಡ್ ಆಕ್ಸಿಜನ್. 12:32 ಅಂದರೆ 3:8 ಗ್ರಾಮ್ 8 ರೇಷಿಯೋದಲ್ಲಿನೇ ಕಾರ್ಬನ್ ಡೈಆಕ್ಸೈಡ್ ಅಲ್ಲಿ ಇರಬೇಕು. ದಿಸ್ ಇಸ್ ವಾಟ್ ಇಸ್ ಲಾ ಆಫ್ ಕಾನ್ಸ್ಟೆಂಟ್ ಪ್ರಪೋರ್ಷನ್, ಲಾ ಆಫ್ ಕಾನ್ಸ್ಟೆಂಟ್ ಕಾಂಪೋಸಿಷನ್. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಓಕೆ, ನೆಕ್ಸ್ಟ್ ಥರ್ಡ್ ಒನ್, limitation. I mean, before that, limitation. Before going to third one, let us go to limitation of constant composition. This law is not applicable if an element exists in different isotopes. Nodri, ಅಲ್ಲಿ ಏನು ಹೇಳ್ತಾರೆ ಅವರು? ಒಂದು ಪರ್ಟಿಕ್ಯುಲರ್ ಕಂಪೌಂಡ್ ಅಲ್ಲಿ ಅವೇ ಎಲಿಮೆಂಟ್ಸ್ ಇರಬೇಕು. ಫಾರ್ ಎಕ್ಸಾಂಪಲ್, ಈಗ ಕಾರ್ಬನ್ ಡೈಆಕ್ಸೈಡ್ ಅಂತ ನಾವು ತಗೊಂಡ್ವಿ ಅಲ್ವಾ? ಕಾರ್ಬನ್ ಡೈಆಕ್ಸೈಡ್ ಈಸ್ ಆಲ್ವೇಸ್ ಕಂಟೈನಿಂಗ್ ವಾಟ್? ಕಾರ್ಬನ್ ಆ್ಯಂಡ್ ಆಕ್ಸಿಜನ್. ಯಾವ ರೇಷಿಯೋದಲ್ಲಿ ಹೇಳಿದೆ ನಾನು ನಿಮ್ಗೆ? 12:32. ಅಂದರೆ 4:8 ಅಂತ ಹೇಳಿದ್ನಲ್ಲ, 3:8 ಅಂತ ಹೇಳಿದ್ನಲ್ಲ. ಇಸ್ ಇಟ್ ನಾಟ್? ಸೊ ಇದು ಇವಾಗ ಮಾತ್ರ ಅಪ್ಲೈ ಆಗುತ್ತೆ. ಇಲ್ಲಿ ಇದೇ ಕಾರ್ಬನ್ ಡೈಆಕ್ಸೈಡ್ ಅಲ್ಲಿ ಇದು ಕಾರ್ಬನ್ 12 ಐಸೋಟೋಪ್ ಇದ್ದಾಗ ಫೈನ್. ಕಾರ್ಬನ್ 14 ಐಸೋಟೋಪ್ ಇದ್ದಾಗ ನಿಮ್ಮ ರೇಷಿಯೋ ಚೇಂಜ್ ಆಗುತ್ತೆ. 2 7 2 16. ನಿಮ್ಮ ರೇಷಿಯೋ ಏನಾಗುತ್ತೆ? 7 16 ರೇಷಿಯೋ ಆಗುತ್ತೆ. ಕಾನ್ಸ್ಟಂಟ್ ಇಲ್ಲ. ಇಸ್ ದಟ್ ಕ್ಲಿಯರ್? ಅಂದರೆ ದಿಸ್ ಈಸ್ ಅಪ್ಲಿಕೇಬಲ್ only when same isotopes are there in all compound. Is that clear? But carbon exists in 12 also, 14 also. So therefore in such cases the law fails. Is that clear? The law is not applicable if an element exists in different isotopes. Carbon ಬೇರೆ isotope form ಅಲ್ಲೂ ಇದೆ. So in that case, which may be involved in the formation of the compound. Yes or no? ಬೇರೆ ಬೇರೆ isotope of formation of the compound ಅಲ್ಲಿ ಬಂದಾಗ ಈ ರೇಷಿಯೋ ಕಾನ್ಸ್ಟೆಂಟ್ ರೇಷಿಯೋ ಅಪ್ಲೈ ಆಗಲ್ಲ. ಓಕೆ, ನೆಕ್ಸ್ಟ್, ದ ಎಲಿಮೆಂಟ್ಸ್ ಮೇ ಕಂಬೈನ್ ಇನ್ ಸೇಮ್ ರೇಷಿಯೋ ಬಟ್ ದ ಕಂಪೌಂಡ್ಸ್ ಫಾರ್ಮ್ಡ್ ಮೇ ಬಿ ಡಿಫರೆಂಟ್. ಎಲಿಮೆಂಟ್ಸು ಸೇಮ್ ರೇಷಿಯೋದಲ್ಲಿ ಇರ್ತಾವ, ಬಟ್ ಕಂಪೌಂಡ್ಸ್ ಫಾರ್ಮ್ಡ್ ಮೇ ಬಿ ಡಿಫರೆಂಟ್ ಸಮ್ಟೈಮ್ಸ್. ಇಲ್ಲೇ ನೋಡ್ರಿ,
ಫಾರ್ ಎಕ್ಸಾಂಪಲ್ ಇಥನಾಲ್. ಇಥನಾಲಲ್ಲಿ ಏನೇನಿದೆ? ಕಾರ್ಬನ್ ಇದೆ ರೀ, ಹೈಡ್ರೋಜನ್ ಇದೆ, ಆಕ್ಸಿಜನ್ ಇದೆ. ಇದು ಡೈಮಿಥೈಲ್ ಈಥರ್. ಇಲ್ಲಿ ಏನಿದೆ? ಕಾರ್ಬನ್ ಇದೆ, ಹೈಡ್ರೋಜನ್ ಇದೆ, ಆಕ್ಸಿಜನ್ ಇದೆ. ಕಾರ್ಬನ್ ಎಷ್ಟಿದಾವ? 2. ಹೈಡ್ರೋಜನು 5 + 1 6. ಆಕ್ಸಿಜನು 1. ಕಾರ್ಬನ್ ಎಷ್ಟಿದಾವ? 2. ಹೈಡ್ರೋಜನು 3 + 3 6. ಆಕ್ಸಿಜನು 1. ಎಸ್ ಆರ್? ಕಾರ್ಬನ್ ಎಷ್ಟು? 12 × 2 24. ಹೈಡ್ರೋಜನ್ 1 × 6. ಇದು ಆಕ್ಸಿಜನ್ 16. ಇದು ಕೂಡ ಸೇಮ್, 2 ಕಾರ್ಬನ್ 24 6 16. ಸೊ ಆಟೋಮೆಟಿಕಲಿ ಏನಾಗುತ್ತೆ? ದ ರೇಷಿಯೋ ಇಸ್ ಸೇಮ್. ಇದರಲ್ಲಿರುವಂಥ ರೇಷಿಯೋ ಇದರಲ್ಲಿರುವಂಥ ರೇಷಿಯೋ ಸೇಮ್ ಇದೆ, ಬಟ್ ಕಂಪೌಂಡ್ಸ್ ಫಾರ್ಮ್ಡ್ ಮೇ ಬಿ ಡಿಫ್ರೆಂಟ್. ವಿ ಕೆನಾಟ್ ಸೇ ದ್ಯಾಟ್ ಈ ಎಲಿಮೆಂಟ್ಸು ಇವಷ್ಟೇ ಕಂಪೌಂಡ್ ಫಾರ್ಮ್ ಮಾಡಬೇಕಂತಿಲ್ಲ. ಅವು 2 ಎಲಿಮೆಂಟ್ಸು ರೇಷಿಯೋ ಫಿಕ್ಸ್ ಇಟ್ಕೊಂಡು ಬೇರೆ ಕಂಪೌಂಡ್ ಫಾರ್ಮ್ ಮಾಡ್ಬೋದು. ಹೈಡ್ರೋಜನ್ ಆಕ್ಸಿಜನ್ನ ಎಕ್ಸಾಂಪಲ್ ತೊಗೊಂಡಿದ್ನಲ್ಲ, ಹೈಡ್ರೋಜನ್ನು ಮತ್ತು ಆಕ್ಸಿಜನ್ ಸೇರಿ ಬರೀ ವಾಟರ್ ಕೊಡಬೇಕಂತೇನಿಲ್ಲ. ಹೈಡ್ರೋಜನ್ ಆಕ್ಸಿಜನ್ ಕೊಡಬೇಕಂದ್ರೆ ದಟ್ ಮೇ ಗಿವ್ H2O2 ಆಲ್ಸೋ. ನೀವು ವಾಟರೇ ಕನ್ಸಿಡರ್ ಮಾಡಿದ್ರೆ ಅಲ್ಲಿ ಹೈಡ್ರೋಜನ್ ಇರಬೇಕು, ಆಕ್ಸಿಜನ್ ಇರಬೇಕು, ಮತ್ತು ಇಷ್ಟೇ ಇರಬೇಕು. ಬಟ್ ಆ ಎಲಿಮೆಂಟ್ಸ್ ಸೇರಿದರೆ ಆ ವಾಟರೇ ಕೊಡಬೇಕಂತಿಲ್ಲ. ದೇ ಕ್ಯಾನ್ ಗಿವ್ ಅದರ್ ಕಂಪೌಂಡ್ ಆಲ್ಸೋ. ಆಯ್ತಾ? ಗಾಟ್ ಇಟ್? ಸೊ ದೀಸ್ ಟು ಆರ್ ಲಿಮಿಟೇಷನ್ಸ್ ಆಫ್ ಲಾ ಆಫ್ ಕಾನ್ಸ್ಟಂಟ್ ಕಾಂಪೋಸಿಷನ್. ಓಕೆನಾ? ರೈಟ್. ನೆಕ್ಸ್ಟ್ ನೋಡೋಣ ಸ್ಟೂಡೆಂಟ್ಸ್. ಲಾ ಆಫ್ ಮಲ್ಟಿಪಲ್ ಪ್ರೊಪೋರ್ಷನ್ಸ್. ಲಾ ಆಫ್ ಮಲ್ಟಿಪಲ್ ಪ್ರೊಪೋರ್ಷನ್. This particular law was given by Dalton in the year 1804. This particular law was given by Dalton in the year 1804. Law of multiple proportion. Nodri, this is very important. When the two elements combine to form two or more chemical compound. ಎರಡು ಎಲಿಮೆಂಟ್ ಹೆಂಗಿದಾವ ಅಂತಂದ್ರೆ ಅವು ಎರಡು ಕಂಬೈನ್ ಆಗಿ ಎರಡು ಅಥವಾ ಒಂದಕ್ಕಿಂತ ಹೆಚ್ಚು ಎರಡು ಎಲಿಮೆಂಟ್ ಇದ್ದಾವ. ಅವು ಎರಡು ಎಲಿಮೆಂಟು ಯಾವ ಥರ ಕಂಬೈನ್ ಆಗ್ತಾ ಇದ್ದಾವೆ ಅಂತಂದರೆ ದೇ ಕ್ಯಾನ್ ಕಂಬೈನ್ ಟು ಗಿವ್ 2 or more than 2 ಕಂಪೌಂಡ್. ಅಂದ್ರೆ ಮೋರ್ ದೆನ್ 1 ಕಂಪೌಂಡನ್ನು ಅವು ಕೊಡೋಂಗಿದಾವೆ. ಫಾರ್ ಎಕ್ಸಾಂಪಲ್ ನಾ ಹೇಳಿದ್ನಲ್ಲ, ಈಗ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ಕ್ಯಾನ್ ಕಂಬೈನ್ ಟು ಗಿವ್ ವಾಟರ್ ಅಷ್ಟೇ ಕೊಡೋದಿಲ್ಲ, ಹೈಡ್ರೋಜನ್ ಪೆರಾಕ್ಸೈಡು ಕೊಡ್ಬೋದು. ಕಾರ್ಬನ್ ಆ್ಯಂಡ್ ಆಕ್ಸಿಜನ್ ಸೇರಿ ಕಾರ್ಬನ್ ಡೈಆಕ್ಸೈಡ್ ಅಂತ ಕೊಡಬೇಕಂತಿಲ್ಲ, ಕಾರ್ಬನ್ ಮೊನಾಕ್ಸೈಡು ಕೊಡ್ಬೋದು. ಸೊ ಒಂದಕ್ಕಿಂತ ಹೆಚ್ಚು ಕಂಪೌಂಡ್ ಫಾರ್ಮ್ ಮಾಡೋಂಗಿರ್ತಾವ. ವೆನ್ 2 ಎಲಿಮೆಂಟ್ಸ್ ಕಂಬೈನ್ ಟು ಫಾರ್ಮ್ 2 or more ಕೆಮಿಕಲ್ ಕಂಪೌಂಡ್, ಅಲ್ಲಿ then the masses of one of the elements which combines with fixed mass of another. ಅವು ಎರಡು ಎಲಿಮೆಂಟ್ ಇರ್ತಾವಲ್ಲ, ಓಕೆ, ಅವು ಎರಡು ಎಲಿಮೆಂಟ್ ಕಂಬೈನ್ ಆಗ್ತಾ ಇರ್ತಾವಲ್ಲ, ಅದರಲ್ಲಿ ಒಂದು ಎಲಿಮೆಂಟ್ದ ಮಾಸು ಫಿಕ್ಸ್ ಇರುತ್ತೆ. ಒಂದು ಎಲಿಮೆಂಟ್ದ ಮಾಸು ಫಿಕ್ಸ್ ಇರುತ್ತೆ, ಇನ್ನೊಂದು ಏನಾಗ್ತಾ ಇರುತ್ತೆ? ಚೇಂಜ್ ಆಗ್ತಾ ಇರುತ್ತೆ. ಈ ಕಂಪೌಂಡಲ್ಲಿ ಚೇಂಜ್ ಆಗ್ತಾ ಇರುತ್ತೆ, ಈ ಕಂಪೌಂಡಲ್ಲೂ ಚೇಂಜ್ ಆಗ್ತಾ ಇರುತ್ತೆ. ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. The masses of one of the element which combines with the fixed mass of other element bear a simple ratio to one another. Bear a simple ratio to one another. ಈ ಎರಡು ಎಲಿಮೆಂಟ್ ಇದ್ದಾವ. ಈ ಎರಡು ಎಲಿಮೆಂಟು ಇವೆರಡು ಸೇರಿ ಕಂಪೌಂಡ್ ಎ ಕೊಡುತ್ತೆ, ಕಂಪೌಂಡ್ ಬಿನೂ ಕೊಡುತ್ತೆ. ಕಂಪೌಂಡ್ ಎ ಅಲ್ಲಿ ಈ ಎಲಿಮೆಂಟು ಫಿಕ್ಸ್ ಇದೆ, ಕಂಪೌಂಡ್ ಬಿ ಅಲ್ಲಿ ಇದೇ ಎ ಎಲಿಮೆಂಟು ಫಿಕ್ಸ್ ಇದೆ. ಬಟ್ ಏನು ಚೇಂಜ್ ಆಗ್ತಾ ಇದೆ? ಇಲ್ಲಿ ಬಿ ಚೇಂಜ್ ಆಗ್ತಾ ಇದೆ, ಇಲ್ಲೂ ಬಿ ಚೇಂಜ್ ಆಗ್ತಾ ಇದೆ. ಬಟ್ ಬಿ ಯಾವ ಟೈಪ್ ಚೇಂಜ್ ಆಗ್ತಾ ಇದೆ ಅಂತಂದರೆ ಮಾಸ್ ಆಫ್ ದ ಬಿ ಸಿಂಪಲ್ ರೇಷಿಯೋದಲ್ಲಿ ಚೇಂಜ್ ಆಗುತ್ತೆ. ಇಲ್ಲಿ 10 ಗ್ರಾಮ್ ಇದ್ದರೆ ಇಲ್ಲಿ 20 ಗ್ರಾಮ್ ಇರುತ್ತೆ, 50 ಇದ್ದರೆ 100 ಇರುತ್ತೆ. ಅಂದರೆ 1:2 ಚೇಂಜ್ ಆಗ್ತಾ ಇರುತ್ತೆ. ಒಂದು ಫಿಕ್ಸ್ ಇರುತ್ತೆ, ಇನ್ನೊಂದು ಸಿಂಪಲ್ ರೇಷಿಯೋದಲ್ಲಿ ಚೇಂಜ್ ಆಗ್ತಾ ಇರುತ್ತೆ. ದಟ್ ಈಸ್ ವಾಟ್ ಈಸ್ ಲಾ ಆಫ್ ಮಲ್ಟಿಪಲ್ ಪ್ರೊಪೋರ್ಷನ್. ಎರಡು ಎಲಿಮೆಂಟು ಕಂಬೈನ್ ಆಗಿ ಕಂಪೌಂಡ್ ಎ ಕಂಪೌಂಡ್ ಬಿ ಕೊಡ್ತಾ ಇದೆ. ಆ ಎರಡು ಎಲಿಮೆಂಟಲ್ಲಿ ಎಲಿಮೆಂಟ್ 1 ಫಿಕ್ಸ್ ಇದೆ, ಎಲಿಮೆಂಟ್ 2 ಎದಲ್ಲಿ 10 ಗ್ರಾಮ್ ಇದೆ, ಎಲಿಮೆಂಟ್ 2 ಬಿದಲ್ಲಿ 20 ಗ್ರಾಮ್ ಇದೆ. ಅಂದರೆ ಎಲಿಮೆಂಟ್ 2 ಯಾವ ಟೈಪ್ ಚೇಂಜ್ ಆಗ್ತಾ ಇದೆ? 10:20, ಅಂದರೆ 1:2 ಚೇಂಜ್ ಆಗ್ತಾ ಇದೆ. ಒಂದು ಫಿಕ್ಸ್ ಇರುತ್ತೆ, ಇನ್ನೊಂದು ಸಿಂಪಲ್ ರೇಷಿಯೋದಲ್ಲಿ ಚೇಂಜ್ ಆಗ್ತಾ ಇರುತ್ತೆ. ಎಕ್ಸಾಂಪಲ್ ನೋಡ್ರಿ. ಎಕ್ಸಾಂಪಲ್, ಇಫ್ ಯು ಕನ್ಸಿಡರ್ ಹೈಡ್ರೋಜನ್ ಆ್ಯಂಡ್ oxygen. Hydrogen and oxygen can combine to give me what? Water ಕೊಡ್ಬೋದು, ಮತ್ತೆ ಹೈಡ್ರೋಜನ್ ಪೆರಾಕ್ಸೈಡನ್ನು ಕೊಡ್ಬೋದಲ್ಲ. they can give me water also, they can give me hydrogen peroxide also. In this water what is fixed? ಇದು 2 ಗ್ರಾಮ್ ಇದೆ, ಆಕ್ಸಿಜನ್ 16 ಗ್ರಾಮ್ ಇದೆ. ಇಲ್ಲಿ ಹೈಡ್ರೋಜನ್ 2 ಗ್ರಾಮ್ ಇದೆ,
ಆಕ್ಸಿಜನ್ 32 ಗ್ರಾಮ್ ಇದೆ. ಇಲ್ಲಿ ಫಿಕ್ಸ್ ಇರೋದು ಯಾವ್ದು ಹಂಗಾದ್ರೆ? ಯಾವುದು ಫಿಕ್ಸ್ ಇದೆ? ಹೈಡ್ರೋಜನ್ ಫಿಕ್ಸ್ ಇದೆ. ಹೈಡ್ರೋಜನ್ ಇಸ್ ಫಿಕ್ಸ್ಡ್. ಯಾವುದು ಚೇಂಜ್ ಆಗ್ತಾ ಇದೆ? ಆಕ್ಸಿಜನ್ ಚೇಂಜ್ ಆಗ್ತಾ ಇದೆ. ಆಕ್ಸಿಜನ್ ಚೇಂಜ್ ಆಗ್ತಾ ಇದೆ. ಚೇಂಜ್ ಆದರೂ ಹೆಂಗೆ ಚೇಂಜ್ ಆಗ್ತಾ ಇದೆ ನೋಡ್ರಿ. ಫಸ್ಟ್ ಕಂಪೌಂಡಲ್ಲಿ 16 ಗ್ರಾಮ್, ಸೆಕೆಂಡ್ ಕಂಪೌಂಡಲ್ಲಿ 32 ಗ್ರಾಮ್ ಅಂತಂದರೆ ಚೇಂಜ್ ಆಗ್ತಾ ಇರೋದು ಸಿಂಪಲ್ ರೇಷೋದಲ್ಲಿ ಚೇಂಜ್ ಆಗ್ತಾ ಇದೆ. 1:2 ಸಿಂಪಲ್ ರೇಷೋದಲ್ಲಿ ಚೇಂಜ್ ಆಗ್ತಾ ಇದೆ. ದಿಸ್ ಈಸ್ ವಾಟ್ ಈಸ್ ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಇನ್ನೊಂದು ಎಕ್ಸಾಂಪಲ್ ತಗೋತೀನಿ ನೋಡ್ರಿ. ಕಾರ್ಬನ್ ಆ್ಯಂಡ್ ಆಕ್ಸಿಜನ್ ಇವೆರಡು ಸೇರಿ ಏನು ಕೊಡ್ಬೋದು? ಕಾರ್ಬನ್ ಮೊನಾಕ್ಸೈಡು ಕೊಡ್ಬೋದು, ಕಾರ್ಬನ್ ಡೈಆಕ್ಸೈಡು ಕೊಡ್ಬೋದು. ಇಲ್ಲಿ ಕಾರ್ಬನ್ ಎಷ್ಟಿದೆ? 12, ಆಕ್ಸಿಜನ್ 16. ಇಲ್ಲಿ ಕಾರ್ಬನ್ ಎಷ್ಟಿದೆ? 12, ಆಕ್ಸಿಜನ್ 32. ಯಾವುದು ಫಿಕ್ಸ್ ಇದೆ? ಕಾರ್ಬನ್ ಫಿಕ್ಸ್ ಇದೆ. ಯಾವುದು ಚೇಂಜ್ ಆಗ್ತಾ ಇದೆ? ಯಾವುದು ಚೇಂಜ್ ಆಗ್ತಾ ಇದೆ? ಚೇಂಜ್ ಆಗ್ತಾ ಇರೋದು ಆಕ್ಸಿಜನ್. ಚೇಂಜ್ ಆಗ್ತಾ ಇರೋದು ಆಕ್ಸಿಜನ್. ಎಷ್ಟು ಚೇಂಜ್ ಆಗ್ತಾ ಇದೆ? ಒಂದು ಕಂಪೌಂಡಲ್ಲಿ 16, ಇನ್ನೊಂದು ಕಂಪೌಂಡಲ್ಲಿ 32. ಅಂದರೆ ಸಿಂಪಲ್ ರೇಷೋದಲ್ಲಿ ಚೇಂಜ್ ಆಗ್ತಾ ಇಲ್ವಾ? 1:2. Yes or no, students? This is what is law of multiple proportion. Is that clear? Okay, fine. Next, law of reciprocal proportions. Next is what? Law of reciprocal proportions. In this law of reciprocal proportion, it was given by Richter in the year 1792. It was given by Richter in the year 1792. ಸರಿಯಾಗಿ ಅರ್ಥ ಮಾಡ್ಕೊಳ್ರಿ. ಸ್ಟೇಟ್ಮೆಂಟ್ ಏನಪ್ಪಾ ಅಂತಂದ್ರೆ, the ratio of the masses of two elements A and B. The ratio of the masses of two elements A and B. A and B ಎರಡು ಎಲಿಮೆಂಟ್ ಇದಾವ. ಇವೆರಡು ತರದ್ದು ರೇಷಿಯೋ ಬಗ್ಗೆ ಮಾತಾಡ್ತಾ ಇದ್ದೀವಿ. ವಿಚ್ ಕಂಬೈನ್ಸ್, ಅವು ಎರಡು ಎಲಿಮೆಂಟ್ ಹೆಂಗದಾವ ಅಂತಂದ್ರೆ, ವಿಚ್ ಕಂಬೈನ್ ಸೆಪರೇಟ್ಲಿ ವಿತ್ ಫಿಕ್ಸ್ಡ್ ಮಾಸ್ ಆಫ್ ಥರ್ಡ್ ಎಲಿಮೆಂಟ್ ಸಿ. ಇವೆರಡು ಎಲಿಮೆಂಟ್ಸು ಎ ಅಂಡ್ ಬಿ ಒಂದು ಫಿಕ್ಸ್ಡ್ ಮಾಸ್ ಆಫ್ ಥರ್ಡ್ ಎಲಿಮೆಂಟ್ ಜೊತೆ ರಿಯಾಕ್ಟ್ ಆಗುವಂಗಿದಾವ. ಐ ಹ್ಯಾವ್ ಗಾಟ್ 2 ಎಲಿಮೆಂಟ್ಸ್. ಇವೆರಡು ಎಲಿಮೆಂಟ್ಸು ಒಂದು ಥರ್ಡ್ ಎಲಿಮೆಂಟ್ ಜೊತೆ, ಇದು ಥರ್ಡ್ ಎಲಿಮೆಂಟ್ ಜೊತೆ ರಿಯಾಕ್ಟ್ ಆಗುತ್ತೆ, ಇದು ಥರ್ಡ್ ಎಲಿಮೆಂಟ್ ಜೊತೆ ರಿಯಾಕ್ಟ್ ಆಗುತ್ತೆ. ಓಕೆನಾ? ಸೊ ಇವೆರಡು ಏನು ರಿಯಾಕ್ಟ್ ಆಗ್ತಾ ಇದ್ದಾವಲ್ಲ, ಇದ್ರ ರೇಷೋ, ಮತ್ತು ಇವೆರಡು ಒಂದ್ರ ಜೊತೆ ಒಂದು ಏನು ರಿಯಾಕ್ಟ್ ಆಗ್ತಾ ಇಲ್ಲವ ಆ ರೇಷೋ. ಆ ಎರಡು ರೇಷೋ ಸೇಮ್ ಇರುತ್ತೆ, ಇಲ್ಲ ಸಿಂಪಲ್ ಮಲ್ಟಿಪಲ್ ಆಗಿರುತ್ತೆ. ಆಯ್ತಾ? ಲಾ ಎರಡು ಫಿಕ್ಸ್ಡ್ ಎಲಿಮೆಂಟ್ಸ್ ಎ ಆ್ಯಂಡ್ ಬಿ ಇದೆ. ಇವೆರಡು ಒಂದು ಫಿಕ್ಸ್ಡ್ ಸಿ ಅನ್ನೋವಂಥ ಒಂದು ಎಲಿಮೆಂಟ್ ಜೊತೆ ಕಂಬೈನ್ ಆಗ್ತಾ ಇದೆ. A is combining with C, B is also combining with C. Is that clear? A is combining with C, B is also combining with C. A C ಜೊತೆ ಕಂಬೈನ್ ಆಗ್ತಾ ಇರುವಂಥ ರೇಷಿಯೋ, B C ಜೊತೆ ಕಂಬೈನ್ ಆಗ್ತಾ ಇರುವಂಥ ರೇಷಿಯೋ, ಈ ರೇಷಿಯೋ ಮತ್ತೆ A and B ಎರಡು ರಿಯಾಕ್ಟ್ ಆಗ್ತಾ ಇರುವಂಥ ರೇಷಿಯೋ ವಿಲ್ ಬಿ ಸಿಂಪಲ್ ರೇಷಿಯೋ ಬಿಟ್ವೀನ್ ಈಚ್ ಅದರ್. ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. The ratio of the masses of two elements A and B which combine with fixed mass of third element C is either the same or some simple multiple of the ratio of the masses in which A and B are directly reacting with each other or combining with each other. Okay, A and B are combining with the fixed mass of C. A is combining with C, B is combining with C. ಈ ರೇಷಿಯೋ ಏನಿದೆ ಅಲ್ವಾ, ಈ ರೇಷಿಯೋ ಮತ್ತೆ ಎ ಆ್ಯಂಡ್ ಬಿ ಅವೆರಡು ಒಂದಕ್ಕೊಂದು ರಿಯಾಕ್ಟ್ ಆಗ್ತಾ ಇರೋವಂಥ ರೇಷಿಯೋ, ಇವೆರಡು ರೇಷಿಯೋ ಇವೆರಡು ರೇಷಿಯೋ ಸೇಮ್ ಇರ್ತಾವ ಅಥವಾ ಸಿಂಪಲ್ ಮಲ್ಟಿಪಲ್ ಆಗಿರ್ತಾವ. ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ಹಿಯರ್ ಐ ಆಮ್ ಹ್ಯಾವಿಂಗ್ ವಾಟ್? ಹಿಯರ್ ಐ ಆಮ್ ಹ್ಯಾವಿಂಗ್ ವಾಟ್? ಕಾರ್ಬನ್. ಹಿಯರ್ ಐ ಆಮ್ ಹ್ಯಾವಿಂಗ್ ವಾಟ್? ಆಕ್ಸಿಜನ್. ಎ ಆ್ಯಂಡ್ ಬಿ ಇದು. ಕಾರ್ಬನ್ ಈಸ್ ಕಂಬೈನಿಂಗ್ ವಿತ್ ಹೈಡ್ರೋಜನ್. ಎಷ್ಟು? ಕಾರ್ಬನ್ನು ಮೀಥೇನ್ ಆಗ್ಬೇಕಂತಂದ್ರೆ ಎಷ್ಟು ಕಾರ್ಬನ್ ರಿಯಾಕ್ಟ್ ಆಗುತ್ತೆ ಇಲ್ಲಿ? 12 ಗ್ರಾಮ್ ಕಾರ್ಬನ್ನು ಮೀಥೇನ್ ಆಗ್ಬೇಕಂದ್ರೆ 4 ಗ್ರಾಮ್ ಹೈಡ್ರೋಜನ್ ಜೊತೆ ಕಂಬೈನ್ ಆಗಬೇಕು. ಓಕೆನಾ? 12:4 ಅಂದರೆ ಎಷ್ಟು ರೀ? 4 1s 4 3s. ಅಂದರೆ ಇವೆರಡು ಇಲ್ಲಿ ಕಾರ್ಬನ್ನು 3 ಇರೋದು, ಹೈಡ್ರೋಜನ್ 1 ಇರೋದು. ಈ ರೇಷಿಯೋದಲ್ಲಿ ಕಾರ್ಬನ್ ಈಸ್ ಕಂಬೈನಿಂಗ್ ವಿತ್ ಹೈಡ್ರೋಜನ್. ಅರ್ಥ ಆಯ್ತಾ? ಇಲ್ಲಿ ಕಾರ್ಬನ್ನು ಇಸ್ ಎಲಿಮೆಂಟ್ ಎ, ಇಟ್ ಈಸ್ ಕಂಬೈನಿಂಗ್ ವಿತ್ ಫಿಕ್ಸ್ಡ್ ಮಾಸ್ ಆಫ್ ಹೈಡ್ರೋಜನ್. ಎಷ್ಟು? ಕಾರ್ಬನ್ 12 ಗ್ರಾಮು,
ಹೈಡ್ರೋಜನ್ 4 ಗ್ರಾಮ್, ಎರಡು ಎರಡು ಮಿಕ್ಸ್ ಆದಾಗ ಐ ಆಮ್ ಗೆಟಿಂಗ್ ಮೀಥೇನ್. ಸೊ ವಾಟ್ ಇಸ್ ದ ರೇಷಿಯೋ ಬಿಟ್ವೀನ್ ಕಾರ್ಬನ್ ಆ್ಯಂಡ್ ಹೈಡ್ರೋಜನ್? ಕಾರ್ಬನ್ 12 ಅಂದರೆ ಹೈಡ್ರೋಜನ್ 4, 12:4 ಅಂತಂದರೆ ಕಾರ್ಬನ್ 3, ಹೈಡ್ರೋಜನ್ 1, 3:1 ರೇಷಿಯೋದಲ್ಲಿ ಕಾರ್ಬನ್ ಈಸ್ ಕಂಬೈನಿಂಗ್ ವಿತ್ ಹೈಡ್ರೋಜನ್ ಟು ಫಾರ್ಮ್ ಮೀಥೇನ್. ಅದೇ ಕಾರ್ಬನ್ ಆಕ್ಸಿಜನ್, ಈಗ ಎಲಿಮೆಂಟ್ ಬಿ ಆಕ್ಸಿಜನ್ ಈಸ್ ಕಂಬೈನಿಂಗ್ ವಿತ್ ಅದೇ ಹೈಡ್ರೋಜನ್. ಇಸ್ ದಟ್ ಕ್ಲಿಯರ್? ಆ ಆಕ್ಸಿಜನ್ನು ಹೈಡ್ರೋಜನ್ ಜೋಡಿ ಎಷ್ಟು ಕಂಬೈನ್ ಆಗುತ್ತೆ ನೋಡ್ರಿ. ಸಪೋಸ್ ವಾಟರ್ ಫಾರ್ಮ್ ಆಗಬೇಕಂತಂದ್ರೆ, ಯು ವಾಂಟ್ ವಾಟರ್ ಟು ಬಿ ಫಾರ್ಮ್ಡ್, ಆಕ್ಸಿಜನ್ ಎಷ್ಟು 16 ಗ್ರಾಮ್, ಹೈಡ್ರೋಜನ್ ಎಷ್ಟು 2 ಗ್ರಾಮ್ ಜೊತೆ, ಅಂದರೆ ಆಕ್ಸಿಜನ್ 8 ಗ್ರಾಮ್, ಹೈಡ್ರೋಜನ್ 1, ಅಂದರೆ ಈ ರೇಷಿಯೋದಲ್ಲಿ ಇವೆರಡು ರಿಯಾಕ್ಟ್ ಆಗ್ತಾ ಇದೆ. Carbon is combining with hydrogen in the ratio of 3:1. Oxygen is combining with hydrogen in the ratio of 8:1. ಈಗ ಇವೆರಡು ಹೆಂಗೆ ಕಂಬೈನ್ ಆಗುತ್ತೆ ನೋಡೋಣ. ಇವೆರಡು ಹೆಂಗೆ ಕಂಬೈನ್ ಆಗುತ್ತೆ ನೋಡ್ರಿ. ಕಾರ್ಬನ್ ಆ್ಯಂಡ್ ಆಕ್ಸಿಜನ್ ಆರ್ ಕಂಬೈನಿಂಗ್ ಟು ಗಿವ್ ಮಿ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ರೇಷಿಯೋ ಎಷ್ಟು 12, ಆಕ್ಸಿಜನ್ ಎಷ್ಟು 32, 4, 3, 4, 8 ಎಷ್ಟಾಯಿತು 3:8 ರೇಷಿಯೋ. ಎಸ್ ಆರ್ ನೋ? ಇದು ಯಾವ ರೇಷಿಯೋ? 3:1, ಇದು 8:1, ಇದು 3:8. ಇದರದ್ದು ಸೇಮ್ ಇಲ್ಲ, ಇದರದ್ದು ಸೇಮ್ ಇಲ್ಲ, ಬಟ್ ಸಿಂಪಲ್ ಮಲ್ಟಿಪಲ್ ಇದೆ. 3 × 1 3, 1 × 8 8, 8 × 1 8, 1 × 3 3, ಲೈಕ್ ದಸ್. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಡು ನಾಟ್ ಕನ್ಸಿಡರ್ ಇಲ್ಲಿ 8 ಇದೆ, ಇಲ್ಲಿ 3 ಇದೆ ಅಂತಲ್ಲ. ಜಸ್ಟ್ ಕನ್ಸಿಡರ್ ದ ನಂಬರ್ಸ್. ಇಲ್ಲಿ 3:1. ವಾಟ್ ಈಸ್ 3? Oxygen is carbon is 3, here hydrogen is 1. ಇಲ್ಲಿ oxygen is 8, hydrogen is 1. ಇದರದ ನಂಬರ್ಸ್ ನೋಡ್ರಿ 3:1, 8:1. ಇದರ ನಂಬರ್ಸ್ ನೋಡ್ರಿ 3:8. ಎಸ್ ಆರ್ ನೋ? ಈ ರೇಷಿಯೋ ಮತ್ತು ಈ ರೇಷಿಯೋ ಸೇಮ್ ಇರ್ಬೋದು, ಇಲ್ಲ ಸಿಂಪಲ್ ಮಲ್ಟಿಪಲ್ ಆಗಿರ್ಬೋದು. ದಟ್ ಈಸ್ ವಾಟ್ ಇಟ್ ಈಸ್. ಇಲ್ಲೇ ನೋಡ್ರಿ, ಈಗ ಮತ್ತೊಂದು ಎಕ್ಸಾಂಪಲ್. ಸಲ್ಫರ್ ಮತ್ತೆ ಆಕ್ಸಿಜನ್ ತಗೊಂಡಿದ್ದೀನಿ. ಇದು ಎ ಎಲಿಮೆಂಟು, ಇದು ಬಿ ಎಲಿಮೆಂಟು. ಸಲ್ಫರ್ ಈಸ್ ಕಂಬೈನಿಂಗ್ ವಿತ್ ಹೈಡ್ರೋಜನ್ ಟು ಫಾರ್ಮ್ ವಾಟ್? ಹೈಡ್ರೋಜನ್ ಸಲ್ಫೈಡ್. ಸಲ್ಫರ್ ಎಷ್ಟು 32, ಹೈಡ್ರೋಜನ್ ಎಷ್ಟು 2, 2 1s 2 16s, 2 1s 2 16s, ಅಂದರೆ ಹೈಡ್ರೋಜನ್ ಎಷ್ಟು 1, ಸಲ್ಫರ್ ಎಷ್ಟು 16. ಹೈಡ್ರೋಜನ್ ಮತ್ತು ಸಲ್ಫರ್ ಮಧ್ಯೆ ಇರುವಂಥ ರೇಷಿಯೋ. ಈಗ ದ ಸೇಮ್ ಆಕ್ಸಿಜನ್ ಆ್ಯಂಡ್ ಹೈಡ್ರೋಜನ್ ತಗೊಳ್ರಿ. ಆಕ್ಸಿಜನ್ ಆ್ಯಂಡ್ ಹೈಡ್ರೋಜನ್, ಸಲ್ಫರ್ ಆ್ಯಂಡ್ ಹೈಡ್ರೋಜನ್ ಆಯ್ತಾ? ಆಕ್ಸಿಜನ್ ಆ್ಯಂಡ್ ಹೈಡ್ರೋಜನ್, ಹೈಡ್ರೋಜನ್ ಮತ್ತು ಆಕ್ಸಿಜನ್. ಹೈಡ್ರೋಜನ್ ಎಷ್ಟಿದೆ 2 ವಾಟರ್ನಲ್ಲಿ, ಆಕ್ಸಿಜನ್ ಎಷ್ಟಿದೆ 16. ವಾಟ್ ಇಸ್ ದ ರೇಷಿಯೋ? 1:8, 1:8 ರೇಷಿಯೋದಲ್ಲಿ. ಇದು ಹೈಡ್ರೋಜನ್ ಸಲ್ಫರ್ ಕಂಬೈನಿಂಗ್ ವಿತ್ ಫಿಕ್ಸ್ಡ್ ಮಾಸ್ ಆಫ್ ಹೈಡ್ರೋಜನ್, ಆಕ್ಸಿಜನ್ ಕಂಬೈನಿಂಗ್ ವಿತ್ ಫಿಕ್ಸ್ಡ್ ಮಾಸ್ ಆಫ್ ಹೈಡ್ರೋಜನ್. 1:16, 1:8. ಈಗ ಸಲ್ಫರ್ ಮತ್ತು ಆಕ್ಸಿಜನ್ ಕಂಬೈನ್ ಮಾಡ್ರಿ. ಲೆಟ್ ಅಸ್ ಕಂಬೈನ್ ಸಲ್ಫರ್ ಆ್ಯಂಡ್ ಆಕ್ಸಿಜನ್. ಸಲ್ಫರ್ ಎಷ್ಟಿದೆ? ಸಲ್ಫರ್ ಡೈಆಕ್ಸೈಡ್ ಫಾರ್ಮ್ ಆಗಬೇಕಂದ್ರೆ ಅಟಾಮಿಕ್ ಮಾಸ್ ಆಫ್ ಸಲ್ಫರ್ 32. ಆಕ್ಸಿಜನ್ ಎಷ್ಟಿದೆ? 2 ಇದಾವೆ. 32, ಆಕ್ಸಿಜನ್ is 16, 16 × 2 32. ಸೊ ವಾಟ್ ಇಸ್ ದ ರೇಷಿಯೋ? 1:1, 1:1. ಸೊ ಸಲ್ಫರ್ ಆ್ಯಂಡ್ ಆಕ್ಸಿಜನ್ ರೇಷಿಯೋ ಎಷ್ಟೈತೆ? 1:1. ಸೊ 1 × 1 1, 1 × 1 1, 1 × 16 16, 1 × 8 8. ಸೊ ಇವೆರಡೂ ರೇಷಿಯೋ ಏನಿದಾವಲ್ವಾ, ದಿಸ್ ವಿಲ್ ಬಿ ಸೇಮ್ ಆರ್ ಸಿಂಪಲ್ ಮಲ್ಟಿಪಲ್ ಆಫ್ the ratio in which those both two elements are reacting. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ರೈಟ್. ಸೊ ದಿಸ್ ಇಸ್ ಲಾ ಆಫ್ ರೆಸಿಪ್ರೋಕಲ್ ಪ್ರೊಪೋರ್ಷನ್ಸ್. ಇವು 4 ಏನಿದಾವ, 4 ಲಾಸ್ ನಾವೇನು ಡಿಸ್ಕಸ್ ಮಾಡಿದ್ವಿ ಅಲ್ಲ, ದೀಸ್ ಆರ್ ಆಲ್ ರಿಗಾರ್ಡಿಂಗ್ ಮಾಸ್ ಆಫ್ ದ ರಿಯಾಕ್ಟನ್ಸ್ ಆ್ಯಂಡ್ ಪ್ರಾಡಕ್ಟ್ಸ್. ಓಕೆ, ನಾವು ಲೆಟ್ ಅಸ್ ಗೋ ಟು ಅ ಪರ್ಟಿಕ್ಯುಲರ್ ಲಾ ವಿಚ್ ರಿಲೇಟ್ಸ್ ದ ವಾಲ್ಯೂಮ್. ಯಾವ ಲಾ ಇದು? ವಾಲ್ಯೂಮನ್ನು ರಿಯಾಕ್ಟನ್ಸ್ದು ಮತ್ತು ಪ್ರೊಡಕ್ಟ್ಸ್ದು ವಾಲ್ಯೂಮ್ ಮಧ್ಯ ರಿಲೇಷನ್ ಕೊಡುವಂಥ ಒಂದು ಲಾ ಇದು. ಓಕೆ, ಈಗ let us consider the 5th law of chemical combination. This is Gay-Lussac's law of combining volumes. ಇದು ಏನು ಹೇಳುತ್ತೆ? It will tell us about the volume of reactants and products ಬಗ್ಗೆ ಹೇಳುವಂಥ ಒಂದು ಪರ್ಟಿಕ್ಯುಲರ್ ಲಾ ಇದು. ಓಕೆ, ಸೊ ಇಟ್ ಈಸ್ ಗಿವನ್ ಬೈ Gay-Lussac. Richter ಅಲ್ಲ, ಇಟ್ ಈಸ್ ಗಿವನ್ ಬೈ Gay-Lussac in the year 1808. Gay-Lussac in the year 1808. The statement is, when gases react together, gases react ಆಗುವಾಗ, when the gases are reacting, they are always doing so, ಅಂದ್ರೆ they are always reacting in volumes which bear simple ratio to one another.
ಒಂದು ಎರಡು ಗ್ಯಾಸಸ್ ರಿಯಾಕ್ಟ್ ಆಗ್ತಾ ಇದ್ದಾವೆ ಅಂತಂದರೆ ಅವು ಎರಡು ಗ್ಯಾಸಸ್ಸು ವಾಲ್ಯೂಮ್ಸಲ್ಲಿ ರಿಯಾಕ್ಟ್ ಆಗ್ತಾ ಇರ್ತಾವೆ, ಮಾಸಲ್ಲ ವಾಲ್ಯೂಮ್ಸಲ್ಲಿ. ಇದು 1 ಲೀಟರ್ ಅಂದರೆ ಇದು 2 ಲೀಟರ್, ಇದು ಲೀಟರ್ ಇದು ಲೀಟರಲ್ಲಿ. ಇಸ್ ದಾಟ್ ಕ್ಲಿಯರ್? ಆ ವಾಲ್ಯೂಮ್ಸ್ ಮಧ್ಯೆ ಒಂದು ಸಿಂಪಲ್ ರೇಷಿಯೋ ಇರುತ್ತೆ. ಇದು 1 ಲೀಟರ್ ಅಂದರೆ ಇದು 2 ಲೀಟರ್, ಇದು 20 ಲೀಟರ್ ಅಂದರೆ ಇದು 40 ಲೀಟರ್, ಇದು 1 ವಾಲ್ಯೂಮ್ ಅಂದರೆ ಇದು 10 ವಾಲ್ಯೂಮ್, ಲೈಕ್ ದಿಸ್. ವೆನ್ ಗ್ಯಾಸಸ್ ರಿಯಾಕ್ಟ್ ಟುಗೆದರ್ ದೇ ಆಲ್ವೇಸ್ ಡೂ ಸೋ ಇನ್ ವಾಲ್ಯೂಮ್ ವಿಚ್ ಬಿಯರ್ ಅ ಸಿಂಪಲ್ ರೇಷಿಯೋ ಟು ಒನ್ ಅನದರ್ ಆ್ಯಂಡ್ ಟು ದ ವಾಲ್ಯೂಮ್ಸ್ ಆಫ್ ದ ಪ್ರೊಡಕ್ಟ್ಸ್. ರಿಯಾಕ್ಟೆಂಟ್ ಮಧ್ಯೆ ಅಷ್ಟೇ ರಿಲೇಷನ್ ಹಿಂಗೆ ಇರೋದಿಲ್ಲ, ಪ್ರಾಡಕ್ಟ್ ಕನ್ಸಿಡರ್ ಮಾಡ್ರಿ, ಅದ್ರ ಮಧ್ಯನೂ ಸಿಂಪಲ್ ರೇಷಿಯೋನೇ ಇರುತ್ತೆ. ಅಂದರೆ ಗ್ಯಾಸಸ್ಸು ರಿಯಾಕ್ಟೆಂಟ್ಸು ಪ್ರಾಡಕ್ಟ್ ಏನಿರ್ತಾವಲ್ವಾ, ವಾಲ್ಯೂಮ್ ಆಫ್ ದ ರಿಯಾಕ್ಟೆಂಟ್ಸು ವಾಲ್ಯೂಮ್ ಆಫ್ ದ ಪ್ರಾಡಕ್ಟ್ಸ್ ಮಧ್ಯೆ ಸಿಂಪಲ್ ರೇಷಿಯೋ ಇರುತ್ತೆ. ಇದೊಂದು 100 ಲೀಟರ್ ತೊಗೊಂಡ್ರೆ ಅಂತಂದ್ರೆ ಇದು ಒಂದು 200 220 ಈ ಥರ ಒಂದು ವಾಲ್ಯೂಮ್ ಇರುತ್ತೆ. ಇಫ್ 1 ವಾಲ್ಯೂಮ್ 2 ವಾಲ್ಯೂಮ್ 3 ವಾಲ್ಯೂಮ್. ಸೊ ಸಿಂಪಲ್ ರೇಷಿಯೋ ಇರುತ್ತೆ ಎದ್ರ ಮಧ್ಯ, ರಿಯಾಕ್ಟೆಂಟ್ಸು ಮತ್ತು ಪ್ರಾಡಕ್ಟ್ಸ್ ಮಧ್ಯೆ. ಬಟ್ ಕಂಡೀಷನ್ ಏನು, ಎಲ್ಲನೂ ಗ್ಯಾಸಸ್ ಇರಬೇಕು ಮತ್ತು ಎಲ್ಲ ಗ್ಯಾಸದ್ದು ವಾಲ್ಯೂಮನ್ನು ಮೆಜರ್ಮೆಂಟ್ ಮಾಡುವಾಗ ಸೇಮ್ ಟೆಂಪ್ರೇಚರ್ ಸೇಮ್ ಪ್ರೆಷರನ್ನು ಕನ್ಸಿಡರ್ ಮಾಡಿರಬೇಕು. ಇಸ್ ದಾಟ್ ಕ್ಲಿಯರ್? ಇನ್ ಸಿಂಪಲ್ ಟರ್ಮ್ಸ್ ಹೇಳ್ತೀನಿ ಕೇಳ್ರಿ. ರಿಯಾಕ್ಟೆಂಟ್ಸ್ ಇದ್ದಾವೆ, ಪ್ರಾಡಕ್ಟ್ ಇದ್ದಾವೆ, ಎಲ್ಲ ಗ್ಯಾಸ್ ಇದ್ದಾವೆ. ಅವೆಲ್ಲ ಗ್ಯಾಸಸ್ಸು ವಾಲ್ಯೂಮ್ ಎಷ್ಟು ಇರುತ್ತೆ ಅಂತಂದ್ರೆ ಅದರ ನಡು ಸಿಂಪಲ್ ರೇಷಿಯೋ ಇರುತ್ತೆ. ಇದು 1 ವಾಲ್ಯೂಮ್ 2 ವಾಲ್ಯೂಮ್ 3 ವಾಲ್ಯೂಮ್ 4 ವಾಲ್ಯೂಮ್ 10 ವಾಲ್ಯೂಮ್ 20 ವಾಲ್ಯೂಮ್ ಈ ಥರ ಒಂದು ಸಿಂಪಲ್ ರೇಷಿಯೋ ಇರುತ್ತೆ. ಬಟ್ ವಾಲ್ಯೂಮ್ಸನ್ನು ಮೆಜರ್ಮೆಂಟ್ ಮಾಡುವಾಗ ಸೇಮ್ ಟೆಂಪ್ರೇಚರ್ ಕಂಡೀಷನ್ಸನ್ನು ಮೇಂಟೈನ್ ಮಾಡಿರಬೇಕು. ದಟ್ ಈಸ್ ವಾಟ್ ಇಸ್ ಕೆ-ಲುಸಾಕ್ಸ್ ಲಾ ಆಫ್ ಕಂಬೈನಿಂಗ್ ವಾಲ್ಯೂಮ್ಸ್. ವೆನ್ ಗ್ಯಾಸಸ್ ರಿಯಾಕ್ಟ್ ಟುಗೆದರ್ ದೇ ಆಲ್ವೇಸ್ ಡೂ ಸೋ ಇನ್ ವಾಲ್ಯೂಮ್ಸ್ ವಿಚ್ ಬಿಯರ್ ಅ ಸಿಂಪಲ್ ರೇಷಿಯೋ ಟು ಒನ್ ಅನದರ್ ಆ್ಯಂಡ್ ಟು ದ ಪ್ರೊಡಕ್ಟ್ಸ್. ಇಫ್ ದೀಸ್ ಆರ್ ಆಲ್ಸೋ ಗ್ಯಾಸಸ್, ಎಲ್ಲ ಗ್ಯಾಸಸ್ ಇರಬೇಕು, ಪ್ರೊವೈಡೆಡ್ ಆಲ್ ಮೆಜರ್ಮೆಂಟ್ಸ್ ಆಫ್ ವಾಲ್ಯೂಮ್ಸ್, ಎಲ್ಲ ವಾಲ್ಯೂಮ್ಸನ್ನು ಹೆಂಗೆ ಮಾಡಬೇಕು, ಸಿಮಿಲರ್ ಕಂಡೀಷನ್ಸ್ ಆಫ್ ಟೆಂಪ್ರೇಚರ್ ಮತ್ತು ಪ್ರೆಷರ್ ಇದ್ದಾಗ ವಾಲ್ಯೂಮನ್ನು ಫೈಂಡ್ ಔಟ್ ಮಾಡಿರಬೇಕು. ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಏನಿದೆ, ಒಂದು ರಿಯಾಕ್ಷನ್ ಇದೆ. ನೈಟ್ರೋಜನ್ ಗ್ಯಾಸ್ ಈಸ್ ಕಂಬೈನಿಂಗ್ ವಿತ್ ಹೈಡ್ರೋಜನ್ ಗ್ಯಾಸ್ ಟು ಗಿವ್ ಮಿ ವಾಟ್, ಅಮೋನಿಯಾ ಗ್ಯಾಸ್. ಇಲ್ಲಿ ಎಲ್ಲ ರಿಯಾಕ್ಟೆಂಟ್ಸು ಪ್ರಾಡಕ್ಟ್ಸ್ ಗ್ಯಾಸಸ್ ಇದಾವಲ್ವಾ, ಗ್ಯಾಸಸ್ ಇದಾವಲ್ವಾ. ಇದರ ಕೊಯಿಫಿಷಿಯಂಟ್ ಎಷ್ಟು ರೀ, 1. ಇದರ ಕೊಯಿಫಿಷಿಯಂಟ್ 3, ಇದರ ಕೊಯಿಫಿಷಿಯಂಟ್ 2. ಸೊ ವಾಟ್ ಈಸ್ ದ ರೇಷಿಯೋ, 1:3:2. ಅಂದರೆ ಇಲ್ಲಿ ನೋಡ್ರಿ, ಇದು 1 ವಾಲ್ಯೂಮ್ ಇದ್ದರೆ ಇದು 3 ವಾಲ್ಯೂಮ್ ಇರುತ್ತೆ, ಇದು 3 ವಾಲ್ಯೂಮ್ ಇದ್ದರೆ ಇದು 2 ವಾಲ್ಯೂಮ್ ಇರುತ್ತೆ. ಅಂದರೆ ಇದನ್ನು ನೀವು 100 ಲೀಟರ್ ತೊಗೊಂಡ್ರಿ ಅಂದ್ರೆ ಇದನ್ನು ನೀವು ಎಷ್ಟು ಲೀಟರ್ ತೊಗೋಬೇಕು, 300 ಲೀಟರ್ ತೊಗೋಬೇಕು. ಇದು ನಿಮಗೆ 200 ಲೀಟರ್ ಕೊಡುತ್ತೆ. ಇದು ಸಿಂಪಲ್ ರೇಷಿಯೋ, ಇದು ಸಿಂಪಲ್ ರೇಷಿಯೋ. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಸಿಮಿಲರ್ಲಿ ನೋಡ್ರಿ ಇನ್ನೊಂದು ಎಕ್ಸಾಂಪಲ್. ಎನಿ ಗ್ಯಾಸಿಯಸ್ ರಿಯಾಕ್ಷನ್, ಇಫ್ ಯು ಕನ್ಸಿಡರ್ hydrogen iodide gas which is giving you hydrogen gas and iodine is also in gas, what is the ratio, 2:1:1. ಸೊ ಇದನ್ನು ನೀವು 2 ವಾಲ್ಯೂಮ್ ತೊಗೊಂಡ್ರೆ ಇದು ನಿಮಗೆ 1 ವಾಲ್ಯೂಮ್ ಬರುತ್ತೆ, ಇದು 1 ವಾಲ್ಯೂಮ್ ಬರುತ್ತೆ. ಅಂದರೆ ರೇಷಿಯೋ ನೋಡ್ರಿ 2:1:1. ಸಿಂಪಲ್ ರೇಷಿಯೋ ಇಲ್ವಾ ಇದು, ರೈಟ್? ಇದನ್ನು ನೀವು 2000 ಲೀಟರನ್ನು ತೊಗೊಂಡಿದ್ರೆ ನಿಮಗೆ ಇದು 1000 ಲೀಟರ್ ಬರುತ್ತೆ, ಇದು 1000 ಲೀಟರ್ ಬರುತ್ತೆ. ಸಿಂಪಲ್ ರೇಷಿಯೋ. ದಿಸ್ ಇಸ್ ವಾಟ್ ಈಸ್ ಕೆ-ಲುಸಾಕ್ಸ್ ಲಾ ಆಫ್ ಕಂಬೈನಿಂಗ್ ವಾಲ್ಯೂಮ್. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ರೈಟ್. ವಿತ್ ದಿಸ್ ಲೆಟ್ ಅಸ್ ಗೋ ಟು ನೆಕ್ಸ್ಟ್, ಡಾಲ್ಟನ್ಸ್ ಅಟಾಮಿಕ್ ಥಿಯರಿ. ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ಇಲ್ಲಿ ನೋಡ್ರಿ. ಇನ್ನು ಡಾಲ್ಟನ್ಸ್ ಅಟಾಮಿಕ್ ಥಿಯರಿ, ಇಟ್ ವಾಸ್ put forward to give the structure of matter. Matter consists of atoms of that particular material, atoms of that particular element. John Dalton in 1808, ನಾವು atomic structure ಅನ್ನು ಕಲ್ತಿದ್ದೀವಲ್ವಾ, first scientific approach for atom was given by Dalton, by Dalton's atomic theory. He put forward a theory, ಆ theory ಹೆಸರೇನಿತ್ತು, Dalton's atomic theory. ಈ theory ಪ್ರಕಾರ he was telling us about atom. ಮ್ಯಾಟರ್ನಲ್ಲಿ ಏನು ಆಟಮ್ ಇರುತ್ತಲ್ವ, ಆಟಮ್ದು ರೂಪ, ಅದರ ಸ್ವರೂಪ ಏನು ಅನ್ನೋದ್ರ ಬಗ್ಗೆ ಒಂದು ಪಾಸ್ಟುಲೇಟ್, ಒಂದು ಥಿಯರಿ ಮಾಡಿರೋದು. ದ ಮೇನ್ ಪಾಯಿಂಟ್ಸ್ ಆಫ್ ದಿಸ್ ಥಿಯರಿ ಆರ್ ಆಸ್ ಫಾಲೋಸ್. ಫಸ್ಟ್ ಒನ್, ಮ್ಯಾಟರ್ ಈಸ್ ಮೇಡ್ ಅಪ್ ಆಫ್, ಮ್ಯಾಟರಲ್ಲಿ ಏನಿದೆ, ಎಕ್ಸ್ಟ್ರೀಮ್ಲಿ ಸ್ಮಾಲ್ ಇಂಡಿವಿಸಿಬಲ್ ಪಾರ್ಟಿಕಲ್ ಕಾಲ್ಡ್ ಆಟಮ್ಸ್. ಅಫ್ಕೋರ್ಸ್ ಲೇಟರ್ ಆನ್ ಇದು ತಪ್ಪಂತ ಪ್ರೂವ್ ಆಗಿದೆ. ಮ್ಯಾಟರ್ನಲ್ಲಿ ಏನಂತಾನವರು, ಆಟಮ್ಸು ಇಂಡಿವಿಸಿಬಲ್ ಅಂತಾರ. ನಾವು ಅಟಾಮಿಕ್ ಸ್ಟ್ರಕ್ಚರ್ನಲ್ಲಿ ನೋಡಿದ್ದೀವಿ, ಆಟಮ್ ಇಸ್
ಹ್ಯಾವಿಂಗ್ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಆಲ್ಸೋ. ಇಂಡಿವಿಸಿಬಲ್ ಅಂತಂದರೆ ಇದಕ್ಕಿಂತ ಚಿಕ್ಕ ಪಾರ್ಟಿಕಲ್ಲೇ ಇಲ್ಲ. ಆಫ್ಟರ್ವರ್ಡ್ಸ್ ಇಟ್ ಈಸ್ ಪ್ರೂವನ್ ಟು ಬಿ ರಾಂಗ್, ಬಟ್ ರೈಟ್ ನಾವು ನಾವೀಗ ನೆಕ್ಸ್ಟ್ ಅಟಾಮಿಕ್ ಮಾಸ್ಗೆಲ್ಲ ಹೋಗಬೇಕು ಅಲ್ವಾ. ಸೊ ದೇರ್ ಫಾರ್ ವಿ ಆರ್ ಸ್ಟಡಿಂಗ್ ಅಬೌಟ್ ವಾಟ್ ಎಕ್ಸಾಕ್ಟ್ಲಿ ಈಸ್ ಆಟಮ್ ಪುಟ್ ಫಾರ್ವರ್ಡ್ ಬೈ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ. ಓಕೆ, ರೈಟ್. ಸಮ್ ಸ್ಮಾಲ್ ಇಂಡಿವಿಸಿಬಲ್ ಪಾರ್ಟಿಕಲ್ ಕಾಲ್ಡ್ ಆಟಮ್ಸು ಮ್ಯಾಟರ್ನಲ್ಲಿ ಇರುತ್ತೆ. ಎರಡನೇದೇನು, ಆಟಮ್ಸ್ ಆಫ್ ದ ಸೇಮ್ ಎಲಿಮೆಂಟ್ ಆರ್ ಐಡೆಂಟಿಕಲ್ ಇನ್ ಆಲ್ ರೆಸ್ಪೆಕ್ಟ್, ಸೈಜ್, ಶೇಪ್ ಆ್ಯಂಡ್ ಮಾಸ್. ಒಂದೇ ಎಲಿಮೆಂಟ್ದ ಆಟಮ್ ನೀವು ಕನ್ಸಿಡರ್ ಮಾಡಿದ್ರಿ ಅಂತಂದ್ರೆ ಆ ಆಟಮ್ ಸೈಜು, ಶೇಪು ಮತ್ತು ಮಾಸು ಸೇಮ್ ಇರುತ್ತೆ. ಹೈಡ್ರೋಜನಲ್ಲಿರುವಂಥ ಎಲ್ಲ ಆಟಮ್ಸ್ದು ಸೈಜು, ಶೇಪ್, ಮಾಸ್ ಫಿಕ್ಸ್. ಆಕ್ಸಿಜನಲ್ಲಿ ಇರುವಂಥ ಎಲ್ಲ ಆಟಮ್ಸ್ದು ಸೈಜ್, ಮಾಸ್, ಶೇಪ್ ಫಿಕ್ಸ್. ಒಂದು ಎಲಿಮೆಂಟಲ್ಲಿರುವಂಥ ಎಲ್ಲ ಆಟಮ್ದು ಸೈಜ್, ಮಾಸ್, ಶೇಪು ಸೇಮ್ ಇರುತ್ತೆ. ದಟ್ ಈಸ್ ವಾಟ್ ಇಸ್ ಸೆಕೆಂಡ್ ಪಾಸ್ಟುಲೇಟ್. ಥರ್ಡ್ ಒನ್, ಆಟಮ್ಸ್ ಆಫ್ ಡಿಫರೆಂಟ್ ಎಲಿಮೆಂಟ್ಸ್ ಹ್ಯಾವ್ ಡಿಫರೆಂಟ್ ಮಾಸ್, ಡಿಫರೆಂಟ್ ಸೈಜ್ ಆ್ಯಂಡ್ ಆಲ್ಸೋ ಪೊಸೆಸ್ ಡಿಫರೆಂಟ್ ಕೆಮಿಕಲ್ ಪ್ರಾಪರ್ಟೀಸ್. ಹೆಂಗೆ ಒಂದೇ ಎಲಿಮೆಂಟದ್ದು ಆಟಮ್ಸ್ದು ಶೇಪು, ಸೈಜು, ಮಾಸ್ ಹೆಂಗೆ ಸೇಮ್ ಇರುತ್ತೆ, ಬೇರೆ ಬೇರೆ ಎಲಿಮೆಂಟ್ ಕನ್ಸಿಡರ್ ಮಾಡಿದರೆ ಅಲ್ಲಿ ಸೈಜು ಮತ್ತು ಮಾಸ್ ಚೇಂಜ್ ಆಗ್ಬೋದು. ಶೇಪ್ ಸೇಮ್ ಇರ್ಬೋದು, ಬಟ್ ಸೈಜ್ ಆ್ಯಂಡ್ ಮಾಸ್ ವಿಲ್ ಡೆಫಿನೆಟ್ಲಿ ಚೇಂಜ್. ಕೆಮಿಕಲ್ ಪ್ರಾಪರ್ಟಿನೂ ಚೇಂಜ್ ಆಗುತ್ತೆ. ಆಟಮ್ಸ್ ಆಫ್ ಹೈಡ್ರೋಜನು, ಆಟಮ್ಸ್ ಆಫ್ ಆಕ್ಸಿಜನು ಎರಡು ಪ್ರಾಪರ್ಟಿ ಡಿಫರೆಂಟ್ ಇರುತ್ತೆ. ದೇರ್ ವಿಲ್ ಬಿ ಡಿಫರೆನ್ಸ್ ಬಿಟ್ವೀನ್ ಪ್ರಾಪರ್ಟೀಸ್ ಆಫ್ ಡಿಫರೆಂಟ್ ಆಟಮ್ಸ್. ಕ್ಲಿಯರ್? ಆಟಮ್ಸ್ ಆಫ್ ದ ಸೇಮ್ ಆರ್ ಡಿಫರೆಂಟ್ ಎಲಿಮೆಂಟ್ಸ್ ಕಂಬೈನ್ ಟುಗೆದರ್ ಟು ಫಾರ್ಮ್ ಕಂಪೌಂಡ್ ಆಟಮ್ಸ್. ನಾವು ಏನಂತೀವಿ ಅದಕ್ಕೀಗ ಮಾಲಿಕ್ಯೂಲ್ಸ್. ಅದೇ ಎಲಿಮೆಂಟ್ದ ಆಟಮ್ಸು ಇಲ್ಲ ಬೇರೆ ಬೇರೆ ಎಲಿಮೆಂಟ್ಸ್ದ ಆಟಮ್ಸು ಕಂಬೈನ್ ಆಗ್ಬೋದು. ಕಂಬೈನ್ ಆಗಿ ಏನು ಫಾರ್ಮ್ ಆಗುತ್ತೆ? ಮಾಲಿಕ್ಯೂಲ್ಸ್. ಆ ಮಾಲಿಕ್ಯೂಲ್ಸ್ ಏನಂದಿದ್ರು ಅವರು? ಕಂಪೌಂಡ್ ಆಟಮ್ಸ್ ಆರ್ ಮಾಲಿಕ್ಯೂಲ್ಸ್. ನಾನು ನಿಮ್ಗೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ, ಒಂದಕ್ಕಿಂತ ಹೆಚ್ಚು ಆಟಮ್ ಇದ್ದರೆ ಅದಕ್ಕೆ ಮಾಲಿಕ್ಯೂಲ್ ಅನ್ಬೇಕು. ದಟ್ ಮಾಲಿಕ್ಯೂಲ್ ಮೇ ಬಿಲಾಂಗ್ ಟು ಸೇಮ್ ಎಲಿಮೆಂಟ್ ಆರ್ ದ ಮಾಲಿಕ್ಯೂಲ್ ಮೇ ಬಿ ಆಫ್ ದ ಸೇಮ್ ಎಲಿಮೆಂಟ್ ಆರ್ ದ ಮಾಲಿಕ್ಯೂಲ್ ಮೇ ಬಿ ಆಫ್ ದ ಕಂಪೌಂಡ್. ಮಾಲಿಕ್ಯೂಲ್ ಆಫ್ ದ ಎಲಿಮೆಂಟ್ ಅಂತ ಯಾವಾಗ ಅಂತೀರಿ? ಆ ಎಲಿಮೆಂಟದ್ದು ಬೇರೆ ಬೇರೆ ಆಟಮ್ಸು, ಆ ಎಲಿಮೆಂಟದ್ದು ಅದೇ ಎಲಿಮೆಂಟದ್ದು ಆಟಮ್ಸ್ ಕಂಬೈನ್ ಆಗುವಾಗ ಇಟ್ ಈಸ್ ಅ ಮಾಲಿಕ್ಯೂಲ್ ಆಫ್ ದ ಎಲಿಮೆಂಟ್. ಫಾರ್ ಎಕ್ಸಾಂಪಲ್ O2ಗೆ ಏನಂತೀವಿ ನಾವು? O2 ಮಾಲಿಕ್ಯೂಲ್, ಆಕ್ಸಿಜನ್ ಮಾಲಿಕ್ಯೂಲ್ ಅದು. ಯಾಕಂದರೆ ಓನ್ಲಿ ಆಕ್ಸಿಜನ್ ಆಟಮ್ಸ್ದು, ಓನ್ಲಿ ಆಕ್ಸಿಜನ್ ಎಲಿಮೆಂಟದ್ದು ಆಟಮ್ಸ್ ಇದಾವಲ್ಲಿ. ಅದೇ H2Oಗೆ ಏನಂತೀವಿ? ಇಟ್ಸ್ ಅ ಕಂಪೌಂಡ್. ಎಕ್ಸಾಕ್ಟ್ಲಿ, ಬಿಕಾಸ್ ಬೇರೆ ಬೇರೆ ಎಲಿಮೆಂಟದ್ದು ಆಟಮ್ಸು ಮಿಕ್ಸ್ ಆಗಿರೋದಲ್ಲಿ, ಕಂಬೈನ್ ಆಗಿರೋದಲ್ಲಿ. ದಟ್ ಕ್ಲಿಯರ್? ಸೊ ಆಟಮ್ಸ್ ಆಫ್ ಸೇಮ್ ಎಲಿಮೆಂಟು ಅಥವಾ ಆಟಮ್ಸ್ ಆಫ್ ಡಿಫರೆಂಟ್ ಎಲಿಮೆಂಟ್ಸು ಕಂಬೈನ್ ಆಗ್ಬೋದು. ಕಂಬೈನ್ ಆಗಿ ಏನು ಕೊಡ್ತಾವ? ಮಾಲಿಕ್ಯೂಲ್ಸ್ ಕೊಡ್ತಾವ. ಓಕೆ, ನೆಕ್ಸ್ಟ್, ವೆನ್ ಆಟಮ್ಸ್ ಕಂಬೈನ್ with one another to form compound atoms or molecules, they do in simple whole number ratio such as 1:1, 2:1, 2:3 and so on. Atoms combine ಆಗ್ತಾ ಇರುವಾಗ ಸಿಂಪಲ್ ರೇಷಿಯೋದಲ್ಲಿ ಕಂಬೈನ್ ಆಗುತ್ತೆ. ಒಂದೂವರೆ ಆಟಮು ಎರಡೂವರೆ ಆಟಮ್ ಜೊತೆ ಕಂಬೈನ್ ಆಗೋದಿಲ್ಲ. ಒಂದು ಆಟಮು ಎರಡು ಆಟಮ್ ಜೊತೆ ಕಂಬೈನ್ ಆಗುತ್ತೆ. ಒಂದು ಆಟಮು 3 ಆಟಮ್ ಜೊತೆ, 2 ಆಟಮು 5 ಆಟಮ್ ಜೊತೆ, 5 ಆಟಮು 8 ಆಟಮ್ ಜೊತೆ, 10 ಆಟಮು 20 ಆಟಮ್ ಜೊತೆ. ಸೊ ಈ ಥರ ಒಂದು ಸಿಂಪಲ್ ರೇಷಿಯೋ ಇರುತ್ತೆ. They don't combine in any fractional. Is that clear? Atoms of two elements may combine in different ratios to form more than one compound. Atoms of ಬೇರೆ ಬೇರೆ ಎಲಿಮೆಂಟ್ ಆಟಮ್ಸು ಕಂಬೈನ್ ಆಗಿ ಒಂದೇ ಕಂಪೌಂಡ್ ಫಾರ್ಮ್ ಮಾಡಬೇಕಂತಿಲ್ಲ. ಮೋರ್ ದೆನ್ ದಟ್ ಆಲ್ಸೋ ದೇ ಕ್ಯಾನ್ ಫಾರ್ಮ್. ಈಗ ನಾವು ಲಾ ಆಫ್ ಕೆಮಿಕಲ್ ಕಾಂಬಿನೇಷನ್ ಅಲ್ಲಿ ನೋಡಿದ್ದೀವಿ. ಕಾರ್ಬನ್ನು ಆಕ್ಸಿಜನ್ ಜೊತೆ ಕಂಬೈನ್ ಆಗಿ ಕಾರ್ಬನ್ ಮೊನಾಕ್ಸೈಡ್ ಅಷ್ಟೇ ಫಾರ್ಮ್ ಆಗಬೇಕಂತಿಲ್ಲ, ಕಾರ್ಬನ್ ಡೈಆಕ್ಸೈಡು ಫಾರ್ಮ್ ಆಗ್ಬೋದು. ಆ ಥರ ಸಲ್ಫರ್ ನೋಡ್ರಿ, ಸಲ್ಫರ್ ಕಂಬೈನ್ಸ್ ವಿತ್ ಆಕ್ಸಿಜನ್ ಟು ಫಾರ್ಮ್ ವಾಟ್? ಸಲ್ಫರ್ ಡೈಆಕ್ಸೈಡು ಫಾರ್ಮ್ ಆಗ್ಬೋದು ಆ್ಯಂಡ್ ಸಲ್ಫರ್ ಟ್ರೈಆಕ್ಸೈಡು ಫಾರ್ಮ್ ಆಗ್ಬೋದು. ದ ಕಂಬೈನಿಂಗ್ ರೇಷಿಯೋ ಎಷ್ಟಿರುತ್ತೆ ಸಲ್ಫರ್ ಡೈಆಕ್ಸೈಡಲ್ಲಿ? 1:2. 1:2. ಆ್ಯಂಡ್ ಇಲ್ಲಿ ಸಲ್ಫರ್ ಟ್ರೈಆಕ್ಸೈಡಲ್ಲಿ 1:3. 1:2, ದಿಸ್ ಇಸ್ 1:3. ಎಸ್ ಆರ್ ನೋ? ಓಕೆ. ಆ್ಯಂಡ್ ಆಟಮ್ ಈಸ್ ದ ಸ್ಮಾಲೆಸ್ಟ್ ಪಾರ್ಟಿಕಲ್ ದಟ್ ಟೇಕ್ಸ್ ಪಾರ್ಟ್ ಇನ್ ದ ಕೆಮಿಕಲ್ ರಿಯಾಕ್ಷನ್. ಕೆಮಿಕಲ್ ರಿಯಾಕ್ಷನಲ್ಲಿ ಇನ್ವಾಲ್ವ್ ಆಗ್ತಾ ಇರುವಂಥ ಸ್ಮಾಲೆಸ್ಟ್ ಪಾರ್ಟಿಕಲ್ ಯಾವುದಂದರೆ ಆಟಮ್. ಈಗ ಒಂದು ಲೀಟರ್ ಹೈಡ್ರೋಜನ್ ಗ್ಯಾಸ್ ಇದೆ, ಇನ್ನೊಂದು ಲೀಟರ್ ಆಕ್ಸಿಜನ್ ಗ್ಯಾಸ್ ಇದೆ. ಇವೆರಡನ್ನೂ ರಿಯಾಕ್ಟ್ ಮಾಡಿದರೆ ಆ್ಯಕ್ಚುಲಿ ಏನು ರಿಯಾಕ್ಟ್ ಆಗ್ತಾ ಇರ್ತಾವ? ಇದರ ಆಟಮ್ಸ್ ರಿಯಾಕ್ಟ್ ಆಗ್ತಾ ಇರುತ್ತೆ. ಇಸ್ ದಟ್ ಕ್ಲಿಯರ್? ರಿಯಾಕ್ಟ್ ಆಗ್ತಾ ಇರುವಂಥ ಸ್ಮಾಲೆಸ್ಟ್ ಸ್ಪೀಶೀಸ್ ಯಾವುದು? ಅದರದೆಲ್ಲ ಆಟಮ್ಸ್. ವಿಚ್ ಎವರ್ ಎಲಿಮೆಂಟ್ಸ್ ಐ ಮೇ ಕಂಬೈನ್, ಅಲ್ಲಿ ರಿಯಾಕ್ಟ್ ಆಗ್ತಾ ಇರೋ ಯಾವ ಅದ್ರ ಆಟಮ್ಸ್ ರಿಯಾಕ್ಟ್ ಆಗ್ತಾ ಇರೋ. ಓಕೆ, ಆಟಮ್ ಇಸ್ ದ ಸ್ಮಾಲೆಸ್ಟ್ ಪಾರ್ಟಿಕಲ್ ದಟ್ ಟೇಕ್ಸ್ ಪಾರ್ಟ್ ಇನ್ ದ ಕೆಮಿಕಲ್ ರಿಯಾಕ್ಷನ್.
In other words, whole atoms rather than fraction of atoms take part in chemical reaction. ಅರ್ಧ ಆಟಮು, ಒಂದೂವರೆ ಆಟಮು, ಪೌಣೆ ನಾಲ್ಕು ಆಟಮು ಇಲ್ಲ. Okay, so one whole atom will combine with one whole atom of the other or two whole atom of the other. There is no fraction of atom combining with other atoms. Is that clear? Right. Atom can neither be created nor be destroyed. Atoms anna ಕಂಡುಹಿಡಿಬಹುದು. Atoms anna ಕಂಡುಹಿಡಿಬಹುದು, but atoms cannot be created. They can be synthetically prepared from one element ನಿಂದ ಮತ್ತೊಂದು ಎಲಿಮೆಂಟ್ ನಿಂದ ಅವು ತಯಾರಾಗಬಹುದು, but they are already existing. ಇರೋ ಅಂತ ಆಟಮ್ಸ್ ಅನ್ನು ಡಿಸ್ಟ್ರಾಯ್ ಮಾಡ್ಲಿಕ್ಕೆ ಬರೋದಿಲ್ಲ, ಕ್ರಿಯೇಟ್ ಮಾಡ್ಲಿಕ್ಕೂ ಬರೋದಿಲ್ಲ. ಕಂಡು ಹಿಡಿದಿರ್ಬೋದು. ದೇ ಆರ್ ಆಲ್ರೆಡಿ ದೇರ್, ದೇ ಆರ್ ಆಲ್ರೆಡಿ ಎಕ್ಸಿಸ್ಟಿಂಗ್. ಸೊ ಜಸ್ಟ್ ಲೈಕ್ ಯು ಕ್ಯಾನಾಟ್ ಡಿಸ್ಟ್ರಾಯ್ ಎನಿ ಮ್ಯಾಟರ್, ಯು ಕ್ಯಾನಾಟ್ ಡಿಸ್ಟ್ರಾಯ್ ಎನಿ ಆಟಮ್. ಇಸ್ ಸೇಮ್. ಯು ಕ್ಯಾನಾಟ್ ಕ್ರಿಯೇಟ್ ಮ್ಯಾಟರ್, ಯು ಕ್ಯಾನಾಟ್ ಕ್ರಿಯೇಟ್ atom, you cannot destroy the existing atom. So all these are Dalton's atomic theories postulate. Is that clear, students? Chalo. Next. Limitations of Dalton's atomic theory. Dalton's atomic theory postulates anna ನಿಮ್ಮ ಎಕ್ಸಾಮಿಗೆ ಕೇಳ್ತಾರೆ, 3 ಮಾರ್ಕ್ಸಿಗೆ ಕೇಳ್ತಾರೆ. ನೆನ್ಪಿಟ್ಕೊಳ್ರಿ, 8 ಅದಾವ postulates. ಒಂದು 5 ರಿಂದ 6 ನೆನ್ಪಿಟ್ಕೊಳ್ರಿ ಸಾಕು. Is that clear? Okay. Limitations of Dalton's atomic theory. ಏನು limitation ಅಂತಂದ್ರೆ, it could explain the law of chemical combination by mass, but it failed to explain law of gaseous volume. Dalton's atomic theory ಅಲ್ಲಿ it will tell us about mass. law of chemical combination ಅಲ್ಲಿ mass related ಏನಿದಾವಲ್ಲ ಅದನ್ನೆಲ್ಲ explain ಮಾಡುತ್ತೆ ಇದು, but volume related ಏನಿದೆ ಅದನ್ನ explain ಮಾಡಲ್ಲ. Because Dalton's atomic theory does not consider volume of that particular substance. Volume consider ಮಾಡಬೇಕಂದ್ರೆ molecule consider ಮಾಡಬೇಕು. Is that clear? Nothing of that is considered and explained. It does not consider volume of the substance. Therefore, it did not explain J-Lussac's law of combining volumes. Is that clear? ಆಮೇಲೆ it could not explain why atoms of different elements have different masses. Atoms of ಬೇರೆ ಬೇರೆ ಎಲಿಮೆಂಟಿಗೆ ಮಾಸ್ ಬೇರೆ ಬೇರೆ ಇರುತ್ತೆ, ಸೈಜ್ ಬೇರೆ ಬೇರೆ ಇರುತ್ತೆ ಅಂತ ಹೇಳಿದ್ರು. ಬಟ್ ಯಾಕೆ? Why that was the case? For that, electronic configuration, size of the orbital, energy, all that we have studied. Atomic structure ನಾವು ಕಲ್ತಿದ್ದೀವಿ. ಬಟ್ ಬೇಸಿಕ್ಲಿ ನಾವು ಮಾತಾಡ್ತಾ ಇರೋದು ಡಾಲ್ಟನ್ಸ್ ಅಟಾಮಿಕ್ ಥಿಯರಿಯಲ್ಲಿ ಅವ್ರು ಕೊಟ್ಟಿರೋಂಥ ಪಾಸ್ಟುಲೇಟ್ಸ್ ಪ್ರಕಾರ ಆಟಮ್ಸ್ ಆಫ್ ಡಿಫರೆಂಟ್ ಎಲಿಮೆಂಟ್ಸ್ಗೆ ಡಿಫ್ರೆಂಟ್ ಸೈಜ್ ಇರುತ್ತೆ, ಡಿಫ್ರೆಂಟ್ ಎನರ್ಜಿ ಇರುತ್ತೆ, ಡಿಫ್ರೆಂಟ್ ಮಾಸ್ ಇರುತ್ತೆ. ಬಟ್ ಯಾಕೆ ಅನ್ನೋದು ಎಕ್ಸ್ಪ್ಲೇನ್ ಮಾಡಿಲ್ಲ. ಕ್ಲಿಯರ್? ಆಮೇಲೆ why do atoms of the same or different elements combine at all? ಯಾಕೆ ಕಂಬೈನ್ ಆಗಬೇಕು ಅವು? ಹೈಡ್ರೋಜನ್ ಜೊತೆ ಯಾಕೆ ಕಂಬೈನ್ ಆಗಬೇಕು? ಹೈಡ್ರೋಜನ್ ಆಕ್ಸಿಜನ್ ಜೊತೆ ಯಾಕೆ ಕಂಬೈನ್ ಆಗಬೇಕು? ಇದನ್ನೆಲ್ಲ ಕೆಮಿಕಲ್ ಬಾಂಡಿಂಗ್ ಅಲ್ಲಿ ಮತ್ತೆ ಪೀರಿಯಾಡಿಕ್ ಪ್ರಾಪರ್ಟೀಸ್ ಅಲ್ಲಿ ನೀವು ಡೀಟೇಲ್ ಆಗಿ ಕಲಿತೀರಿ. ಬಟ್ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ಇಟ್ ಡಿಡ್ ನಾಟ್ ಎಕ್ಸ್ಪ್ಲೇನ್ ದೀಸ್ ಥಿಂಗ್ಸ್. ಹೈಡ್ರೋಜನ್ ಇಸ್ ಕಂಬೈನಿಂಗ್ ವಿತ್ ಆಕ್ಸಿಜನ್ ಟು ಫಾರ್ಮ್ ವಾಟರ್, ಬಟ್ ವೈ ಕಂಬೈನ್ ಆಗುವಂತ ಒಂದು ಕಂಡೀಷನ್ ಏನು ಡೆವಲಪ್ ಆಗಿದೆ ಅಲ್ಲಿ, ಆಲ್ ದ್ಯಾಟ್ ಅದ್ರ ಬಗ್ಗೆ ಏನು ಎಕ್ಸ್ಪ್ಲನೇಷನ್ ಇದು ಕೊಟ್ಟಿಲ್ಲ. ಸೊ ದೀಸ್ ಆರ್ ದ ಲಿಮಿಟೇಷನ್ಸ್ ಆಫ್ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಚಲೋ ನೆಕ್ಸ್ಟ್. ನೆಕ್ಸ್ಟ್ ನೋಡಿ ಸ್ಟೂಡೆಂಟ್ಸ್, ಅಟಾಮಿಕ್ ಮಾಸ್. ಅಟಾಮಿಕ್ ಮಾಸ್ ಅಂದರೆ ದ ನೇಮ್ ಇಟ್ ಸೆಲ್ಫ್ ಸಜೆಸ್ಟ್ ದ್ಯಾಟ್ ಮಾಸ್ ಆಫ್ ದ ಆಟಮ್. ಇಫ್ ಯು ಕನ್ಸಿಡರ್ ಅ ಪರ್ಟಿಕ್ಯುಲರ್ ಎಲಿಮೆಂಟ್, ಒಂದು ಪರ್ಟಿಕ್ಯುಲರ್ ಅಮೌಂಟ್ ನೀವು ತೊಗೊಂಡ್ರಿ ಅಂದ್ರೆ ಅಲ್ಲಿ ಸಾಕಷ್ಟು ಆಟಮ್ಸ್ ಇರ್ತಾವೆ, ರೈಟ್? ಬಿಲಿಯನ್ಸ್ ಆಫ್ ಆಟಮ್ಸ್ ಇರ್ತಾವೆ. ಸೊ ಕ್ಯಾನ್ ಯು ಇಮ್ಯಾಜಿನ್ ಯು ಸೆಪರೇಟ್ ದ್ಯಾಟ್ ಒನ್ ಆಟಮ್ ಆ್ಯಂಡ್ ಗೋ ಟು ವೇಯಿಂಗ್ ಮಷೀನ್ ಆ್ಯಂಡ್ ಫೈಂಡ್ ದ ಮಾಸ್ ಆಫ್ ಒನ್ ಆಟಮ್? ಒಂದು ಆಟಮ್ದು ಮಾಸ್ ಹಂಗೇನ್ರ ತೆಗಿಲಿಕ್ಕೆ ಆಗ್ತದ? ಇಂಪಾಸಿಬಲ್. ಎಸ್ ಆರ್ ನೋ? ಬಿಕಾಸ್ ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಸ್ಮಾಲ್. ಸೊ ಒಂದೇ ಆಟಮ್ದು ಮಾಸ್ ಅನ್ನ ತೆಗಿಲಿಕ್ಕೆ ಬರೋದಿಲ್ಲ. ದಟ್ ಈಸ್ ಬ್ಯಾಡ್ ನ್ಯೂಸ್. ಈ ಗುಡ್ ನ್ಯೂಸ್ ಏನು? ಗುಡ್ ನ್ಯೂಸ್ ಏನಂದ್ರೆ ಅವೋಗಾಡ್ರೋಸ್ ಲಾ. ಗುಡ್ ನ್ಯೂಸ್ ಏನು? ಅವೋಗಾಡ್ರೋಸ್ ಲಾ. ಅವೋಗಾಡ್ರೋಸ್ ಲಾ ಇದನ್ನ ಸರಿಯಾಗಿ ಹೇಳ್ಬೇಕು. ಇದು ಅವೋಗಾಡ್ರೋಸ್ ಲಾ. ಅವರ್ ಯಾರೋಸ್ ಲಾ ಅಲ್ಲ. ಇಟ್ ಈಸ್ ಅವೋಗಾಡ್ರೋಸ್ ಲಾ. ಓಕೆ, ಫೈನ್. ಸೊ ಇನ್ ದ ಅವೋಗಾಡ್ರೋಸ್ ಲಾ ಏನು ಹೇಳುತ್ತಂತಂದ್ರೆ, ಈಕ್ವಲ್ ವಾಲ್ಯೂಮ್ಸ್ ಆಫ್ ಡಿಫರೆಂಟ್ ಗ್ಯಾಸಸ್, ಬೇರೆ ಬೇರೆ ಗ್ಯಾಸಸ್, ಈಕ್ವಲ್ ವಾಲ್ಯೂಮ್ಸ್ ಆಫ್ ಡಿಫರೆಂಟ್ ಗ್ಯಾಸಸ್ at similar
conditions of temperature and pressure contain same number of molecules or same number of particles. ಏನು ಹೇಳ್ತದ ಅವೊಗಡ್ರೋಸ್ ಲಾ? ಈಕ್ವಲ್ ವಾಲ್ಯೂಮ್ಸ್ ಆಫ್ ಡಿಫರೆಂಟ್ ಗ್ಯಾಸಸ್. ಬೇರೆ ಬೇರೆ ಗ್ಯಾಸಸ್ದು ವಾಲ್ಯೂಮ್ ಸೇಮ್ ತೊಗೊಂಡಿದ್ದೀವಿ. ಬೇರೆ ಬೇರೆ ಗ್ಯಾಸ್ ಎ ಆ್ಯಂಡ್ ಗ್ಯಾಸ್ ಬಿ. ಇಲ್ಲಿ ನೋಡ್ರಿ, ಐ ಆಮ್ ಹ್ಯಾವಿಂಗ್ ಗ್ಯಾಸ್ ಎ ಆ್ಯಂಡ್ ಗ್ಯಾಸ್ ಬಿ. ಇವೆರಡು ಗ್ಯಾಸದ್ದು ಬೇರೆ ಬೇರೆ ಡಿಫ್ರೆಂಟ್ ಗ್ಯಾಸ್ ಇವು. ಇವ್ರದ್ದು ಏನು ತೊಗೋತೀವಿ ನಾವು? ವಾಲ್ಯೂಮ್ ಅನ್ನ ಈಕ್ವಲ್ ತೊಗೋತೀವಿ. ವಾಲ್ಯೂಮ್ ಎಷ್ಟು ತೊಗೊಲಿ ಈಗ? ಐ ವಿಲ್ ಟೇಕ್ ಇಟ್ ಆಸ್ 10 ಲೀಟರ್. ಇದ್ರದ್ದು 10 ಲೀಟರ್. ಅಟ್ ಸಿಮಿಲರ್ ಕಂಡೀಷನ್ಸ್ ಆಫ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್. ಪ್ರೆಷರು ಎರಡರದ್ದು, ಟೆಂಪರೇಚರ್ ಎರಡರದ್ದು ಸೇಮ್ ಐತಿ ಬಿಡ್ರಿ. ದೇ ಆಲ್ ಕಂಟೈನ್ ವಾಟ್? ಸೇಮ್ ನಂಬರ್ ಆಫ್ ಮಾಲಿಕ್ಯೂಲ್ಸ್. ಇದರೊಳಗಡೆ ಒಂದು 100 ಮಾಲಿಕ್ಯೂಲ್ ಇದ್ದರೆ ಇದರೊಳಗೂ ಕೂಡ 100 ಮಾಲಿಕ್ಯೂಲ್ ಇರುತ್ತೆ. ಇದು ಅವೊಗಡ್ರೋಸ್ ಲಾ. ಏನು ಹೇಳುತ್ತೆ ಇದು? ಬೇರೆ ಬೇರೆ ಗ್ಯಾಸದ್ದು ವಾಲ್ಯೂಮ್ ಸೇಮ್ ಇದ್ದರೆ ನಂಬರ್ ಆಫ್ ಪಾರ್ಟಿಕಲ್ಸು ಕೂಡ ಸೇಮ್ ಇರುತ್ತೆ. ಇಸ್ ದ್ಯಾಟ್ ಕ್ಲಿಯರ್? ಈಗ ಏನು ಮಾಡೋಣ? ರೇಷಿಯೋ ತೆಗಿಯೋಣ. ವಾಲ್ಯೂಮ್ ಆಫ್ ಗ್ಯಾಸ್ ಎ ಬೈ ವಾಲ್ಯೂಮ್ ಆಫ್ ಗ್ಯಾಸ್ ಬಿ. ವಾಲ್ಯೂಮ್ ಆಫ್ ಗ್ಯಾಸ್ ಎ ಎಷ್ಟು ತಗೊಂಡೆ? 10 ಲೀಟರು. ಇದು 10 ಲೀಟರು. ವಾಲ್ಯೂಮ್ ಆಫ್ ಗ್ಯಾಸ್ ಎದಲ್ಲಿ ಎಷ್ಟು ಪಾರ್ಟಿಕಲ್ ಇದಾವ? 100. ಇದರೊಳಗೆ ಎಷ್ಟು? 100 ಪಾರ್ಟಿಕಲ್. ಈಗ ವಾಲ್ಯೂಮ್ ಸೇಮ್ ಇದೆ, ಮಾಸ್ ಸೇಮ್ ಇರಬೇಕಲ್ವಾ? ಇದು ಮಾಸ್ W1 ಇರುತ್ತೆ, ಇದು ಮಾಸ್ W2 ಇದೆ ಅನ್ಕೊಳ್ರಿ. ಸೊ ಇದು ಮಾಸ್ ಒಂದು ವೇಳೆ ನನಗೆ ಇಲ್ಲಿ 100 ಬಂದುಬಿಟ್ಟು ಇಲ್ಲಿ 10 ಬಂತು ಅನ್ಕೊಳ್ರಿ. ವಾಲ್ಯೂಮ್ ಇಸ್ ಸೇಮ್, ನಂಬರ್ ಆಫ್ ಮಾಲಿಕ್ಯೂಲ್ ಇಸ್ ಸೇಮ್, ಬಟ್ ಮಾಸ್ ವಿಲ್ ಬಿ ಡಿಫರೆಂಟ್ ಅಲ್ವಾ? ಮಾಸ್ ಆಫ್ ಆಕ್ಸಿಜನ್ ಗ್ಯಾಸ್ ಇಸ್ ಡಿಫರೆಂಟ್ ಫ್ರಮ್ ಮಾಸ್ ಆಫ್ ಹೈಡ್ರೋಜನ್ ಗ್ಯಾಸ್. ಸೊ ಮಾಸ್ ಆಫ್ ಗ್ಯಾಸ್ 1, ಸಾರಿ ಎ ಬಿ ಅಂತ ತಗೊಂಡಿದ್ದೀನಲ್ಲ, ಮಾಸ್ ಆಫ್ ಗ್ಯಾಸ್ ಎ ಎಷ್ಟು ಬಂತು? 100 ಗ್ರಾಮ್ ಬಂತು. ಮಾಸ್ ಆಫ್ ಗ್ಯಾಸ್ ಬಿ 10 ಬಂತಲ್ವಾ? ಸೊ ಈಗ ವಾಟ್ ಈಸ್ ದಿಸ್? 100 ಏನಿದು? 100 ಗ್ರಾಮ್ ಏನಿದು? 100 ಗ್ರಾಮ್ ಈಸ್ ದ ಮಾಸ್ ಆಫ್ 100 ಪಾರ್ಟಿಕಲ್. 100 ಗ್ರಾಮ್ ಈಸ್ ವಾಟ್? ಮಾಸ್ ಆಫ್ 100 ಪಾರ್ಟಿಕಲ್ಸ್ ಆಫ್ ಎ. 10 ಏನಿದು? 10 ಈಸ್ ದ ಮಾಸ್ ಆಫ್ 100 ಪಾರ್ಟಿಕಲ್. ಈ 100 ತೆಗಿರಿದು ಅಂದರೆ 100 ಈಸ್ ವಾಟ್? 100 ಗ್ರಾಮ್ is mass of 1 atom of A, 10 is mass of 1 atom of B. ಈಗ 10 ones 10 tens ಮಾಡಿದರೆ 10 by 1 ಬಂತ? 10 by 1 ಬಂತ? ಸೊ ಇದೇನಿದು? ವಾಟ್ ಈಸ್ ದ 10? ಮಾಸ್ ಆಫ್ 1 atom of A, ಮಾಸ್ ಆಫ್ 1 atom of B. ಮಾಸ್ ಆಫ್ 1 atom of A ಎಷ್ಟಿದೆ? 10 ಇದೆ. ಮಾಸ್ ಆಫ್ 1 atom of B ಎಷ್ಟಿದೆ? 1 ಇದೆ. ಅಂದರೆ ಏನರ್ಥ ಆಯ್ತು ನಿಮಗೀಗ? ಮಾಸ್ ಆಫ್ 1 ಆಟಮ್ ಆಫ್ ಬಿ, ಮಾಸ್ ಆಫ್ 1 ಆಟಮ್ ಆಫ್ ಎ. ಇದರಿಂದ ನಿಮ್ಗೇನು ಗೊತ್ತಾಗುತ್ತೆ? ಮಾಸ್ ಆಫ್ 1 ಆಟಮ್ ಆಫ್ ಎ ಈಸ್ 10 ಟೈಮ್ಸ್ ಹೆವಿಯರ್ ದೆನ್ ಮಾಸ್ ಆಫ್ 1 ಆಟಮ್ ಆಫ್ ಬಿ. ಆಯ್ತಾ? ಎಕ್ಸಾಕ್ಟ್ ಮಾಸ್ ನಿಮಗೆ ಫೈಂಡ್ ಔಟ್ ಮಾಡಕ್ಕೆ ಬರೋದಿಲ್ಲಲ್ಲ, ಬಟ್ ರಿಲೇಟಿವ್ ಮಾಸ್ ತೆಗಿಬೋದಲ್ಲ. ನನಗೆ ಬಿ ಮಾಸ್ ಎಷ್ಟಿದೆ ಅಂತ ಗೊತ್ತಿಲ್ಲ, ಅದರ ಅಟಾಮಿಕ್ ಮಾಸ್ ನಂಗೆ ತೆಗಿಲಿಕ್ಕೆ ಬರೋದಿಲ್ಲ, ಬಟ್ ಏನು ತೆಗಿಬೋದು? ಬಿ 10ಗೆ ಹೋಲಿಸಿದ್ರೆ ಎಷ್ಟಿದೆ ಅಂತ ಗೊತ್ತಾಗ್ಬೋದು. ಇದಕ್ಕೆ ರಿಲೇಟಿವ್ ಮಾಸ್ ಅಂತಾರೆ. ಆಟಮ್ ಆಫ್ ಎದು ಮಾಸ್ ಎಷ್ಟಿದೆ ನನಗೆ ಗೊತ್ತಿಲ್ಲ, ಬಟ್ ಬಿದ್ದು 10 ಟೈಮ್ಸ್ ಐತದು. ಸೊ ಮಾಸ್ ಆಫ್ 1 ಆಟಮ್ ಆಫ್ ಎ ಈಸ್ 10 ಟೈಮ್ಸ್ ದ ಮಾಸ್ ಆಫ್ 1 ಆಟಮ್ ಆಫ್ ಬಿ. ಹಿಂಗೆ ಇದರ ಮಾಸ್ ಎಷ್ಟಿದೆ ಅಂದರೆ ಇದ್ರದ್ದು 10 ಟೈಮ್ಸ್ ಇದೆ, ಇದರದ್ದು 5 ಟೈಮ್ಸ್ ಇದೆ, ಇದರದ್ದು 15 ಟೈಮ್ಸ್ ಇದೆ. ಹಿಂಗೆ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಏನಂತಾರ? ರಿಲೇಟಿವ್ ಮಾಸ್ ಅಂತ. ರಿಲೇಟಿವ್ ಅಂದ್ರೆ ಇದಕ್ಕೆ ರಿಲೇಷನ್ ಕೊಟ್ಟು ನೀವು ಮಾಸ್ ಹೇಳ್ತಾ ಇದ್ದೀರಿ, ಇದಕ್ಕೆ ಹೋಲಿಕೆ ಮಾಡಿ ನೀವು ಮಾಸ್ ಹೇಳ್ತಾ ಇದ್ದೀರಿ. ದಿಸ್ ಇಸ್ ಕಾಲ್ಡ್ ರಿಲೇಟಿವ್ ಅಟಾಮಿಕ್ ಮಾಸ್, ನಾಟ್ ಎಕ್ಸಾಕ್ಟ್ ಅಟಾಮಿಕ್. ಇಸ್ ಕಾಲ್ಡ್ ಆಸ್ ರಿಲೇಟಿವ್ ಅಟಾಮಿಕ್ ಮಾಸ್. ಈ ಥರ ನೀವು ರಿಲೇಟಿವ್ ಅಟಾಮಿಕ್ ಮಾಸ್ ಅನ್ನು ಹೇಳ್ಬೋದು. ಈಸ್ ದ್ಯಾಟ್ ಕ್ಲಿಯರ್? ಸೊ ದಿಸ್ ಇಸ್ ಹೌ ಮಾಸ್ ಆಫ್ ದ ಆಟಮ್ ಅನ್ನು ತೆಗಿಲಿಕ್ಕೆ ನಮಗೇನು ಡಿಫಿಕಲ್ಟಿ ಇತ್ತಲ್ಲ, ದಟ್ ಈಸ್ ಬೀನ್ ಎಕ್ಸ್ಪ್ಲೇನ್ಡ್ ಬೈ ಅವೊಗಡ್ರೋಸ್ law. It says what? Equal volumes of different gases at similar conditions of temperature and pressure contain same number of molecules.
ಗ್ಯಾಸಸ್ ಬೇರೆ ಬೇರೆ ತೊಗೊಂಡ್ರಿ, ವಾಲ್ಯೂಮ್ ಸೇಮ್ ಇರುತ್ತೆ, ನಂಬರ್ ಆಫ್ ಮಾಲಿಕ್ಯೂಲ್ ಸೇಮ್ ಇರುತ್ತೆ, ವಾಲ್ಯೂಮ್ ರೇಷಿಯೋ ಸೇಮ್ ಇದೆ, ನಂಬರ್ ಆಫ್ ಮಾಲಿಕ್ಯೂಲ್ ಸೇಮ್ ಇದೆ. ಕ್ಯಾನ್ಸಲ್ ಮಾಡಿರಿ, 1 and 1 ಬರುತ್ತೆ. ಸೊ 1 ಮಾಲಿಕ್ಯೂಲ್ ಇಲ್ಲಿದ್ದರೆ 1 ಮಾಲಿಕ್ಯೂಲ್ ಇಲ್ಲಿರುತ್ತೆ. ಮಾಸು 100/10 ಬಂತು. ಅಂದರೆ 100/10 ಬಂದರೆ ಇದು 1 ಇದು 10. 10 is the mass of 1 atom of A, 1 is the mass of 1 atom of B. ಅಂದರೆ mass of 1 atom of A is 10 times the mass of 1 atom of B. ಈ ತರ ಹೋಲಿಕೆ ಮಾಡಿ ಮಾಸ್ ಅನ್ನ ಹೇಳೋದಕ್ಕೆ ಏನಂತಾರ? ರಿಲೇಟಿವ್ ಅಟಾಮಿಕ್ ಮಾಸ್. ಇಸ್ ದಟ್ ಕ್ಲಿಯರ್? ಈಗ ನಾವು ಸ್ಟ್ಯಾಂಡರ್ಡ್ ಆಗಿ ಹೋಲಿಕೆ ಮಾಡೋದು ಯಾವುದಪ್ಪ ಅಂತಂದ್ರೆ ಕಾರ್ಬನ್ 12 ಅಲ್ಲಿ ಇರುವಂತ ಆಟಮ್ ಅನ್ನ ರೆಫರೆನ್ಸ್ ಆಗಿ ತಗೊಂಡು ಉಳಿದ ಎಲ್ಲ ಆಟಮ್ಸ್ದು ಅಟಾಮಿಕ್ ಮಾಸ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತೀವಿ. ಇನಿಷಿಯಲಿ ಏನ್ ತಗೊಂಡಿದ್ವಿ? ಹೈಡ್ರೋಜನ್ ಅನ್ನ ರೆಫರೆನ್ಸ್ ಅಂತ ತಗೊಂಡು ಅಟಾಮಿಕ್ ಮಾಸ್ ಅನ್ನ ಎಕ್ಸ್ಪ್ರೆಸ್ ಮಾಡಿದಾಗ ಮೋಸ್ಟ್ ಆಫ್ ದ ಎಲಿಮೆಂಟ್ಸ್ ಅಟಾಮಿಕ್ ಮಾಸು ಡೆಸಿಮಲ್ ನಲ್ಲಿ ಬರ್ಲಿಕ್ಕೆ ಶುರು ಮಾಡ್ತು. ದೇರ್ಫೋರ್ ಆಸ್ ಆಫ್ ನೌ ವಾಟ್ ಈಸ್ ಟೇಕನ್ ಆಸ್ ಸ್ಟ್ಯಾಂಡರ್ಡ್ ರೆಫರೆನ್ಸ್ ಆಟಮ್? ಸ್ಟ್ಯಾಂಡರ್ಡ್ ರೆಫರೆನ್ಸ್ ಆಟಮ್ ಅಂದ್ರೆ ಏನು? ಯಾವುದಕ್ಕೆ ಹೋಲಿಸಿ ನಾವು ಅಟಾಮಿಕ್ ಮಾಸ್ ಹೇಳ್ತೀವಿ. ಇದರ ಅಟಾಮಿಕ್ ಮಾಸ್ ಎಷ್ಟಂದ್ರೆ ಇದರದ್ದು 10 ಟೈಮ್, ಇದರದ್ದು 15 ಟೈಮ್, ಇದರದ್ದು 100 ಟೈಮ್. ಸೊ ಇದಕ್ಕೆ ಏನಂತಾರ? ರೆಫರೆನ್ಸ್ ಆಟಮ್. ಈ ರೆಫರೆನ್ಸ್ ಆಟಮ್ ಯಾವ್ದು ತಗೊಳ್ತಾ ಇದ್ದೀವಿ ನಾವೀಗ? ಕಾರ್ಬನ್ 12 ಐಸೋಟೋಪ್ ಅನ್ನ ತಗೋತಾ ಇದ್ದೀವಿ. ಸೊ ಈಗ ನಾ ಯಾವುದೇ ಒಂದು ಆಟಮ್ದು ಅಟಾಮಿಕ್ ಮಾಸ್ ಹೇಳಿದ್ರೆ 10 ಅಂದ್ರೆ 10 ಟೈಮ್ಸ್ ಕಾರ್ಬನ್ 12. ಕಾರ್ಬನ್ 12 ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತೀನಿ ಈಗ. ಸೊ ನಾವೇನೋ ಹೇಳಿದ್ರು ಅಟಾಮಿಕ್ ಮಾಸು, ಇಟ್ ಈಸ್ ಗೋಯಿಂಗ್ ಟು ಬಿ ನಂಬರ್ ಆಫ್ ಟೈಮ್ಸ್ ಆಫ್ ಕಾರ್ಬನ್ 12 ಐಸೋಟೋಪ್. ದಟ್ ಕ್ಲಿಯರ್? ಸೊ ನಾವು ನಾಟ್ ಎಕ್ಸಾಕ್ಟ್ಲಿ ಕಾರ್ಬನ್ 12 ಐಸೋಟೋಪ್, ಐ ವಿಲ್ ಟೆಲ್ ಯು ಅಬೌಟ್ ದಟ್. ಓಕೆ, ಬಟ್ ವಾಟ್ ಎವರ್ ಅಟಾಮಿಕ್ ಮಾಸ್ ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ರೆಸ್, ಅದನ್ನು ನಾವು ಕಾರ್ಬನ್ 12 ಐಸೋಟೋಪ್ ಅನ್ನ ರೆಫರೆನ್ಸ್ ಆಗಿ ತಗೊಂಡು ಎಕ್ಸ್ಪ್ರೆಸ್ ಮಾಡ್ತೀವಿ ಇನ್ ಮುಂದೆ. ಆಲ್ ದಟ್ ಈಸ್ ಕಾಲ್ಡ್ ಆಸ್ ರಿಲೇಟಿವ್ ಅಟಾಮಿಕ್ ಮಾಸ್ ಅಂತಾರೆ. ಏನಂತಾರ? ರಿಲೇಟಿವ್ ಅಟಾಮಿಕ್ ಮಾಸ್. ಸೊ ನೌ ಲೆಟ್ ಅಸ್ ಗೋ ಟು ಅಟಾಮಿಕ್ ಮಾಸ್. ಅಟಾಮಿಕ್ ಮಾಸ್ ಅಂದ್ರೆ ಏನು? ಅಟಾಮಿಕ್ ಮಾಸ್ ಆಫ್ ಅನ್ ಎಲಿಮೆಂಟ್ ಈಸ್ ನಂಬರ್ ಆಫ್ ಟೈಮ್ಸ್ an atom of that element is heavier than an atom of carbon 12 isotope. ಆಯ್ತಾ? ಇದರದ ಅಟಾಮಿಕ್ ಮಾಸ್ ಎಷ್ಟು? ಇದಕ್ಕಿಂತ 10, ಇದಕ್ಕಿಂತ 20, ಇದಕ್ಕಿಂತ 50, ಇದಕ್ಕಿಂತ ಅಂತ ಏನು ಹೇಳ್ತಿರ್ತೇವಲ್ಲ, ದಿಸ್ ಈಸ್ ವಾಟ್ ಈಸ್ ರಿಲೇಟಿವ್ ಅಟಾಮಿಕ್. ಸೊ ಇದರ ಅಟಾಮಿಕ್ ಮಾಸ್ ಎಷ್ಟು? ನಂಬರ್ ಆಫ್ ಟೈಮ್ಸ್ ಇದಕ್ಕಿಂತ ಹೆಚ್ಚಿದೇನೋ, ಇದಕ್ಕಿಂತ ಕಡಿಮೆ ಇದೆನೋ, ದಟ್ ಈಸ್ ವಾಟ್ ಈಸ್ ಅಟಾಮಿಕ್ ಮಾಸ್. ಇದನ್ನೇ ಡೆಫಿನೇಷನ್ ಬರ್ದಿದ್ದೀನಿ ಇಲ್ಲಿ. Atomic mass is the number of times an atom of the element is heavier than what? Atom of carbon 12 isotope. Carbon 12 isotope ಅಲ್ಲಿ ಏನು ಆಟಮ್ ಇದೆ ಅದಕ್ಕಿಂತ ಎಷ್ಟು ಹೆವಿ ಇದು ಇದೆ, that is what is atomic. ತಿಳಿತಾ? The atomic mass of an element is the number of times an atom of the element is heavier than atom of carbon 12 isotope. ಓಕೆ, ಇದು ರೆಫರೆನ್ಸ್ ಆಟಮ್. ಯಾವುದು? ಆಟಮ್ ಆಫ್ ಕಾರ್ಬನ್ 12 ನಮ್ಮ ರೆಫರೆನ್ಸ್ ಆಟಮ್. 1 ಅಟಾಮಿಕ್ ಮಾಸ್ ಯೂನಿಟ್ ಈಸ್ ಈಕ್ವಲ್ ಟು, ಇಲ್ಲೇ ನೋಡ್ರಿ, 1/12 ಆಫ್ ದ ಮಾಸ್ ಆಫ್ ಅನ್ ಆಟಮ್ ಆಫ್ ಕಾರ್ಬನ್ 12 ಐಸೋಟೋಪ್. ಇದನ್ನ ಅರ್ಥ ಮಾಡ್ಕೋಬೇಕು ನೀವೀಗ. ಇಲ್ಲಿ ಅರ್ಥ ಮಾಡಿಸ್ತೇನೆ ನೋಡ್ರಿ ನಿಮಗೀಗ. ಇಲ್ಲೇ ನೋಡ್ರಿ, ಮಾಸ್ ಆಫ್ 1 ಆಟಮ್ of carbon 12 isotope. Mass of 1 atom of carbon 12 isotope is how much? Mass of 1 atom of carbon 12 isotope is how much? 12 AMU. AMU ಅಂತಂದ್ರೆ atomic mass unit. Okay, so therefore 1/12 of mass of 1 atom of carbon 12 isotope ಎಷ್ಟಾಗುತ್ತೆ? 1/12 of mass of 1 atom of carbon 12 isotope ಎಷ್ಟು? Mass of 1 atom of carbon 12 isotope ಎಷ್ಟು? 12 AMU. 1/12 of 12 AMU ಅಂದ್ರೆ 1 AMU. 1/12 of 12 AMU ಅಂದ್ರೆ 1 AMU. Is that clear? So therefore ಇಲ್ಲೇ ನಾವು ಏನು ಹೇಳ್ತೀವಿ ನೋಡ್ರಿ, 1 atomic mass unit 1 AMU ಅಂದ್ರೆ ಎಷ್ಟು? 1/12 of the mass of an atom of carbon 12 isotope. Mass of an atom of carbon 12 isotope ಎಷ್ಟು? 12 AMU.
12 by 12 ಕ್ಯಾನ್ಸಲ್ ಆದರೆ 1 AMU. ದಟ್ ಈಸ್ ವಾಟ್ ಈಸ್ 1 ಅಟಾಮಿಕ್ ಮಾಸ್ ಯೂನಿಟ್. ಸೊ ನಿಮಗೆ ಇಲ್ಲಿ 3 ಥಿಂಗ್ಸ್ ಗೊತ್ತಾಯಿತು. ಒಂದು ಅವೋಗಾಡ್ರೋಸ್ ಲಾ, ಇನ್ನೊಂದು ಅಟಾಮಿಕ್ ಮಾಸ್ಗೆ ನಾವು ತೊಗೊಂಡಿರೋಂಥ ರೆಫರೆನ್ಸ್ ಐಟಮು ಯಾಕೆ ತೊಗೋಬೇಕಂತೆ ಅವೋಗಾಡ್ರೋಸ್ ಲಾದಲ್ಲಿ ನಿಮ್ಗೆ ಗೊತ್ತಾಯಿತು. ಆಮೇಲೆ ವಿ ಹ್ಯಾವ್ ಗಾಟ್ ವಾಟ್ ಈಸ್ ಎಕ್ಸಾಕ್ಟ್ಲಿ 1 AMU. 1 AMU ಅಂತಂದರೆ 1/12 ಆಫ್ ಮಾಸ್ ಆಫ್ ಅನ್ ಆಟಮ್ ಆಫ್ ಕಾರ್ಬನ್ 12 ಐಸೋಟೋಪ್. 1/12 ಅಂದರೆ 1 AMU ಅಂದರೆ ಮಾಸ್ ಆಫ್ ಅನ್ ಆಟಮ್ ಆಫ್ ಕಾರ್ಬನ್ 12 ಐಸೋಟೋಪ್ ಅಲ್ಲ. 1 AMU ಅಂದರೆ ಏನಲ್ಲ, ಮಾಸ್ ಆಫ್ ಅನ್ ಆಟಮ್ ಆಫ್ ಕಾರ್ಬನ್ 12 ಐಸೋಟೋಪ್ ಅಲ್ಲ. 1 AMU ಅಂದರೆ ಏನಿದೆ, 1/12 ಆಫ್ ಮಾಸ್ ಆಫ್ ಅನ್ ಆಟಮ್ ಆಫ್ ಕಾರ್ಬನ್ 12 ಐಸೋಟೋಪ್. Mass of an atom of carbon 12 isotope is 12 AMU. 1/12 of 12 AMU is 1 AMU. I guess now it is clear to you. So with that ನಾವೀಗ average atomic mass ಹೋಗೋಣ. ಈಗ ಒಂದು ಎಲಿಮೆಂಟ್ ಸ್ಯಾಂಪಲ್ ಅನ್ನು ನಾವು ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ಕ್ಲೋರಿನ್ ತಗೊಂಡ್ರೆ, ಕಾರ್ಬನ್ ತಗೊಂಡ್ರೆ ಏನಿರುತ್ತೆ, ಒಂದೇ ಎಲಿಮೆಂಟ್ ಇರೋದಿಲ್ಲ. ನ್ಯಾಚುರಲಿ ಆ ಎಲಿಮೆಂಟು ಬೇರೆ ಬೇರೆ ಐಸೋಟೋಪಿಕ್ ಫಾರ್ಮ್ಸ್ ಇರುತ್ತೆ. ಅದು ಕಾರ್ಬನ್ 12 ಕಾರ್ಬನ್ 14 ಇರ್ಬೋದು, ಕ್ಲೋರಿನ್ 35 ಕ್ಲೋರಿನ್ 37 ಇರ್ಬೋದು. ಸೊ ಹೀಗೆ ಒಂದು ಎಲಿಮೆಂಟ್ ತೊಗೊಂಡ್ರೆ ಒಂದೇ ಅಟಾಮಿಕ್ ಮಾಸ್ ಇರೋದಿಲ್ಲ, ಅದರದ್ದು ಬೇರೆ ಅಟಾಮಿಕ್ ಮಾಸು ಇರುತ್ತೆ, ಅಂದರೆ ಅದರದ್ದು ಐಸೋಟೋಪ್ಸು ಇರುತ್ತೆ ಅಲ್ಲಿ. ಸೊ ದೇರ್ ಫಾರ್ ವಿ ಡೋಂಟ್ ಸೇ ಅಟಾಮಿಕ್ ಮಾಸ್, ಎಲ್ಲ ಐಸೋಟೋಪ್ಸನ್ನು ಕನ್ಸಿಡರ್ ಮಾಡಿ ವಿ ಕಾಲ್ ಇಟ್ ಆಸ್ average atomic mass. We call it as average atomic mass. The atomic mass of an element is the what? Average relative mass of its atoms compared with atom of carbon 12. Is that clear? Average atomic mass ಅಂತ ಯಾಕಂತೀವಿ? Because of the presence of different isotopes in the same sample. ಓಕೆ, ಅದನ್ನ ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ ನೋಡ್ರಿ. ಇಲ್ಲೇನು ಬರ್ದಿದ್ದೀವಿ, ಎ ಬಾರ್ ಅಂದ್ರೆ ಏನು? average atomic mass is the summation of percentage of the isotope into average atomic mass of the isotope divided by 100. You can't see this you can prefer. What is average atomic mass? Summation of the product of what? Percentage of the isotope. ಎರಡು ಐಸೋಟೋಪ್ ಇದ್ರೆ ಎರಡರದ್ದು ಪರ್ಸೆಂಟೇಜ್ ಬೇರೆ ಬೇರೆ ಇರ್ಬೋದಲ್ಲ ಅದು ಮಿಕ್ಸರಲ್ಲಿ. ಪರ್ಸೆಂಟೇಜ್ ಆಫ್ ದ ಐಸೋಟೋಪ್ ಇಂಟು ಅಟಾಮಿಕ್ ಮಾಸ್ ಆಫ್ ದ ಐಸೋಟೋಪ್ ಡಿವೈಡೆಡ್ ಬೈ 100. ಇದು ಪರ್ಸೆಂಟೇಜ್ ವೈಸ್ ಈ ಥರ ಅವರೇಜ್ ಅಟಾಮಿಕ್ ಮಾಸನ್ನು ನೀವು ಫೈಂಡ್ ಔಟ್ ಮಾಡ್ಬೋದು. ವೇರ್ PI ಈಸ್ ವಾಟ್? ಪರ್ಸೆಂಟೇಜ್ ಅಬಂಡೆನ್ಸ್, ಅಂದರೆ ಪರ್ಸೆಂಟೇಜ್ ಆಫ್ ದ ಐಸೋಟೋಪ್. AI ಈಸ್ ವಾಟ್? ಅಟಾಮಿಕ್ ಮಾಸ್ ಆಫ್ ದ ಐಸೋಟೋಪ್. Alternatively, average relative atomic mass of an element can be calculated also from the fractional abundance. ಇಲ್ಲಿ ಪರ್ಸೆಂಟೇಜ್ ಕೊಟ್ರೆ ಈ ಫಾರ್ಮುಲಾ, ಫ್ರಾಕ್ಷನ್ ಕೊಟ್ರೆ ಈ ಫಾರ್ಮುಲಾ. That clear? Fractional abundance of an isotope. Fractional abundance of an isotope ಅಂದ್ರೆ ಏನು? ಫ್ರಾಕ್ಷನ್ ಆಫ್ ದ ಟೋಟಲ್ ನಂಬರ್ ಆಫ್ ಆಟಮ್ಸ್. ಪರ್ಸೆಂಟೇಜ್ ಕೊಟ್ಟಿರ್ತಾರ, ಇಲ್ಲ ಆ ಐಸೋಟೋಪ್ದು ಫ್ರಾಕ್ಷನ್ ಆಫ್ ಆಟಮ್ಸ್ ಕೊಟ್ಟಿರ್ತಾರ. ಅವಾಗ average atomic mass is the sum of the products of fractional abundance of the isotopes and their corresponding mass number. ಇಲ್ಲೇ ನೋಡ್ರಿ ಫಾರ್ಮುಲಾ. ಯು ಕ್ಯಾನ್ ಕನ್ಸಿಡರ್ ಸಮೇಷನ್ ಹೆಂಗೆ ಬರೀತೀರಿ ಇದ್ರದ್ದು? ಸಮೇಷನ್ ಆಫ್ FI into AI. What is FI? Fractional abundance or fraction of that isotope. AI ಅಂದ್ರೆ atomic mass of that isotope. Is that clear? If the problem is in the percentage form, summation PI AI upon 100. If the problem is in the fractional form, summation FI AI. FI andre fraction of that isotope. AI andre atomic mass of the isotope. PI andre percentage of that isotope. As simple as that. ಇವೆರಡು ಫಾರ್ಮುಲಾ ಏನಕ್ಕೆ ಯೂಸ್ ಮಾಡ್ತೀವಿ? average atomic mass. Average atomic mass ಯಾಕೆ ಬೇಕು ನಮಗೆ? Because the element is also a mixture of different isotopes. So ಎಲ್ಲ isotopes ಅನ್ನು ಕನ್ಸಿಡರ್ ಮಾಡಿ we are going to express the atomic mass as average atomic. Is that clear? Very good. Next coming to ಈ ಫಾರ್ಮುಲಾ ಯೂಸ್ ಮಾಡ್ರಿ ಪರ್ಸೆಂಟೇಜ್ ಕೊಟ್ಟಾಗ, ಅಥವಾ ಇದನ್ನು ಯೂಸ್ ಮಾಡ್ರಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಒಂದು ಪ್ರಾಬ್ಲಮ್ ಇದೆ, ಹೆಂಗೆ ಸಾಲ್ವ್ ಮಾಡೋದು? ರೈಟ್, ನೋಡ್ರಿ ಐಸೋಟೋಪ್ಸ್ ಕೊಟ್ಟಿದ್ದಾರೆ. ಯಾವ ಐಸೋಟೋಪ್ಸ್ ಕೊಟ್ಟಿದ್ದಾರೆ? ನಿಯಾನ್ದ ಐಸೋಟೋಪ್ಸ್ ಕೊಟ್ಟಿದ್ದಾರೆ. ನಿಯಾನ್ 20, ನಿಯಾನ್ 21, ನಿಯಾನ್ 22, 21, 21, 20, 21, 22 ಏನಿವು ಅಟಾಮಿಕ್ ಮಾಸಸ್. ಅದರದ್ದು ಫ್ರಾಕ್ಷನಲ್ ಅಬಂಡೆನ್ಸ್ ಕೊಟ್ಟಿದ್ದಾರೆ. ಇಫ್ ದಿಸ್ ಇಸ್ ದ ಕೇಸ್, ಆವರೇಜ್ ಅಟಾಮಿಕ್ ಮಾಸ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ? ಆವರೇಜ್ ಅಟಾಮಿಕ್ ಮಾಸ್ ಈಸ್ summation fraction of the isotope into atomic mass of the isotope.
ಅಂದರೆ ಎಷ್ಟಿದಾವ? 3 ಇದಾವಲ್ವಾ? ಫಸ್ಟ್ ಒನ್, ಫಸ್ಟ್ದು ಫ್ರ್ಯಾಕ್ಷನ್ ಎಷ್ಟು? 0.9051 ಮಲ್ಟಿಪ್ಲೈಡ್ ಬೈ ಅಟಾಮಿಕ್ ಮಾಸ್ ಎಷ್ಟು? 20. ಇದರ ಸಮ್ ತೆಗಿರಿ, ಸಮೇಷನ್. ಎರಡನೇದ್ರದ್ದು ಫ್ರ್ಯಾಕ್ಷನಲ್ ಐಸೋಟೋಪ್ ಫ್ರ್ಯಾಕ್ಷನಲ್ ಎಷ್ಟಿದೆ? 0.0027 ಇಂಟು ಅದರ ಅಟಾಮಿಕ್ ಮಾಸ್ ಎಷ್ಟು? 21. ಮೂರನೇದು ಎಷ್ಟಿದೆ? 0.0922 ಇಂಟು ಅದರದ್ದು ಅಟಾಮಿಕ್ ಮಾಸ್ ಎಷ್ಟು? 22. ಸೊ ಇವು ಮೂರನ್ನು ಸೇರಿದರೆ you will get result, that is your average atomic mass. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? get the product of this, get the product of this, get the product of this. ಮೂರದನ್ನು ಏನು ಮಾಡ್ರಿ? ಆ್ಯಡ್ ಮಾಡ್ರಿ. you will get the average atomic mass. Clear everyone? Right. Students, next ನೋಡ್ರಿ, gram atomic mass. Now I told you that atomic mass, whatever we have got, is not the actual atomic mass. It is the relative atomic mass. Carbon 12 isotope ಅನ್ನ ಹೋಲಿಕೆ ಮಾಡಿ ಹೇಳಿರುವಂಥ atomic mass. For example, I say that atomic mass of oxygen is 16 AMU. ಸೊ ಇಲ್ಲಿ ಫಸ್ಟು ಏನು ಗೊತ್ತಿರಬೇಕು? ಈಗ ನಾನು 16 AMU ಅಂದೆ ಅಂತ ಅನ್ಕೊಡ್ರಿ. ಅಂದರೆ 16 times 1 AMU ಹೌದಾ? 1 AMU ಅಂದರೆ ನಾನು ನಿಮಗೆ ಲಾಸ್ಟ್ ಸಮ್ ಬೇಸಿಕ್ ಕಾನ್ಸೆಪ್ಟ್ ಆಫ್ ಕೆಮಿಸ್ಟ್ರಿಯಲ್ಲಿ ಹೇಳಿದ್ದೀನಿ. 1 AMU ಅಂದರೆ ಎಷ್ಟು ರೀ? 1.67 ಇಂಟು 10⁻⁻27 kg. ಓಕೆ, ಸೊ ದಿಸ್ ಇಸ್ ದ ಆ್ಯಕ್ಚುಯಲ್ ಮಾಸ್. ಎರಡನ್ನು ಮಲ್ಟಿಪ್ಲೈ ಮಾಡಿದ ಕೂಡಲೇ ಏನು ಬರ್ತದಲ್ಲ, ದಟ್ ಈಸ್ ದ ಆ್ಯಕ್ಚುಯಲ್ ಮಾಸ್ ಆಫ್ 1 ಆಟಮ್ ಆಫ್ ಆಕ್ಸಿಜನ್. ಬಟ್ 16 AMU ಅನ್ನೋದು ಏನಿದು? ರಿಲೇಟಿವ್ ಅಟಾಮಿಕ್ ಮಾಸ್. Understood the difference between absolute atomic mass and relative atomic mass. Absolute atomic mass is this, relative atomic mass is this. Relative atomic mass ಹೇಳುವಾಗ ನಾವು ಏನು ಹೇಳ್ತೀವಿ? 1 atom of oxygen is 16 times heavier than 1 AMU. What do you mean by 1 AMU? 1 AMU ಅಂತಂದ್ರೆ 1/12 the mass of an atom of carbon 12 isotope ಅಂತ ಹೇಳ್ತೀವಿ. Yes or no students? So ಈಗ 16 AMU is the atomic mass of oxygen ಅಂತಂದ್ರೆ 1 atom of oxygen is 16 times heavier than 1/12 the mass of an atom of carbon 12 isotope. ಅರ್ಥ ಆಯ್ತಾ? Before going to gram atomic mass, we should know this. ಮತ್ತೊಂದು ಸಲ ಹೇಳ್ತೀನಿ ಕೇಳ್ರಿ. Atomic mass that we express is the relative quantity. For example, ನಾನು atomic mass of silver is 16 AMU ಅಂದರೆ ಒಂದು atom of oxygen 16 times heavier than 1 AMU. 1 AMU ಅಂತಂದರೆ 1/12 of mass of an atom of carbon 12 isotope. ಅಂದರೆ 1 atom of oxygen is 16 times heavier than 1/12 of the mass of an atom of carbon 12 isotope. ಈಗ ಅಬ್ಸಲ್ಯೂಟ್ಲಿ ಹೇಳಬೇಕಂದ್ರೆ 16 times 1.67 into 10⁻⁻27 kg. This is the difference between relative atomic mass, absolute atomic mass. Clear? Fine. ಈಗ ಗ್ರಾಮ್ ಅಟಾಮಿಕ್ ಮಾಸ್ ಅಂತಂದರೆ ದ ಅಟಾಮಿಕ್ ಮಾಸ್ ಆಫ್ ಅನ್ ಎಲಿಮೆಂಟ್ ಎಕ್ಸ್ಪ್ರೆಸ್ಡ್ ಇನ್ ಗ್ರಾಮ್. ಈಗ ನಾವೇನು AMU ಅಂತ ಎಕ್ಸ್ಪ್ರೆಸ್ ಮಾಡ್ತೀವಲ್ಲ, ಇದನ್ನೇ ಗ್ರಾಮಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. 16 ಗ್ರಾಮ್ ಅಂತಂದರೆ ಏನಿದು? ಇದಕ್ಕೇನಂತಾರ? ಗ್ರಾಮ್ ಅಟಾಮಿಕ್ ಮಾಸ್. ಏನಿದು? ಗ್ರಾಮ್ ಅಟಾಮಿಕ್ ಮಾಸ್. 16 AMU ಅಂತಂದರೆ ರಿಲೇಟಿವ್ ಅಟಾಮಿಕ್ ಮಾಸ್. 16 ಗ್ರಾಮ್ ಅಂದರೆ ಗ್ರಾಮ್ ಅಟಾಮಿಕ್ ಮಾಸ್. ಅಟಾಮಿಕ್ ಮಾಸ್ ಎಕ್ಸ್ಪ್ರೆಸ್ಡ್ ಇನ್ ಗ್ರಾಮ್ is called ಗ್ರಾಮ್ ಅಟಾಮಿಕ್ ಮಾಸ್. Atomic mass of an element expressed in gram is called gram atomic mass. This amount of the element is also called 1 gram atom. This amount of the element is also called 1 gram atom. ಇಲ್ಲಿ ನೋಡ್ರಿ, ಒಂದು ಸಲ ಇಲ್ಲಿ ನೋಡ್ರಿ, ಅಟಾಮಿಕ್ ಮಾಸ್ ಆಫ್ ದ ಆಕ್ಸಿಜನ್ ಎಷ್ಟು? 16 AMU ಅಂತ ಬರೆದ್ರಿ. ಈ 16 AMU ಅನ್ನ 16 ಗ್ರಾಮಲ್ಲಿ ನೀವು ಎಕ್ಸ್ಪ್ರೆಸ್ ಮಾಡಿದರೆ ಇದಕ್ಕೇನಂತಾರ? ಗ್ರಾಮ್ ಅಟಾಮಿಕ್ ಮಾಸ್ ಆಫ್ ದ ಆಕ್ಸಿಜನ್ ಅಂತಾರೆ. ಗ್ರಾಮ್ ಅಟಾಮಿಕ್ ಮಾಸಿಗೆ ಏನಂತಾರ? 1 ಗ್ರಾಮ್ ಆಟಮ್ ಅಂತಾರ. ಗ್ರಾಮ್ ಅಟಾಮಿಕ್ ಮಾಸ್ ಇಸ್ ಆಲ್ಸೋ ಕಾಲ್ಡ್ 1 ಗ್ರಾಮ್ ಅಟಮ್. 1 ಗ್ರಾಮ್ ಅಲ್ಲ, 1 ಗ್ರಾಮ್ ಆಟಮ್. ವಾಟ್ ಈಸ್ 1 ಗ್ರಾಮ್ ಆಟಮ್? 1 ಗ್ರಾಮ್ ಆಟಮ್ ಅಂದ್ರೆ ಏನು? 1 ಟೈಮ್ ಗ್ರಾಮ್ ಅಟಾಮಿಕ್ ಮಾಸ್. ಇದು ತಲೆಯಲ್ಲಿ ಹೋಗ್ಬೇಕ್ರಿ. ಶುಡ್ ಗೋ ಇನ್ ಟು ಯುವರ್ ಹೆಡ್. ಆರ್ ಯು ಗೆಟಿಂಗ್ ವಾಟ್ ಐ ಆಮ್ ಸೇಯಿಂಗ್? 1 ಗ್ರಾಮ್ ಆಟಮ್ ಅಂತಂದರೆ 1 ಗ್ರಾಮ್ ಆಟಮ್ ಅಲ್ಲ. 1 ಗ್ರಾಮ್ ಆಟಮ್ ಅಂದರೆ ಒಂದು ಸಲ.
ಒಂದು ಸರಿ ಗ್ರಾಮ್ ಅಟಾಮಿಕ್ ಮಾಸ್. ಅರ್ಥ ಆಯ್ತಾ? ಗ್ರಾಮ್ ಅಟಾಮಿಕ್ ಮಾಸ್ ಅಂತ ಅಟಾಮಿಕ್ ಮಾಸ್ ಎಷ್ಟಿರುತ್ತೆ ಅದನ್ನ ಗ್ರಾಮಲ್ಲಿ ಎಕ್ಸ್ಪ್ರೆಸ್ ಮಾಡಿದರೆ ಗ್ರಾಮ್ ಅಟಾಮಿಕ್ ಮಾಸ್ ಅಂತಾರ. ಒಂದು ಸಲ ಗ್ರಾಮ್ ಅಟಾಮಿಕ್ ಮಾಸ್ ಎಕ್ಸ್ಪ್ರೆಸ್ ಮಾಡಿದರೆ 1 ಗ್ರಾಮ್ ಆಟಮ್ ಅಂತಾರ. ಅದಕ್ಕೆ ಏನಂತಾರ? 1 ಗ್ರಾಮ್ ಆಟಮ್ ಅಂತಾರ. ಮಾಲಿಕ್ಯುಲರ್ ಮಾಸ್ ನೋಡೋಣ ಈಗ. ವಾಟ್ ಈಸ್ ಮಾಲಿಕ್ಯುಲರ್ ಮಾಸ್? ಮಾಲಿಕ್ಯುಲರ್ ಮಾಸ್ ಇಸ್ ಆಲ್ಸೋ ಸೇಮ್. ಮಾಲಿಕ್ಯುಲರ್ ಮಾಸ್ ಆಫ್ ದ ಸಬ್ಸ್ಟೆನ್ಸ್, ಅದು ಎಲಿಮೆಂಟ್ ಇರ್ಬೋದು ಅಥವಾ ಕಂಪೌಂಡ್ ಇರ್ಬೋದು. ಇಟ್ ಈಸ್ ದ ನಂಬರ್ ಆಫ್ ಟೈಮ್ಸ್ ದ ಮಾಲಿಕ್ಯೂಲ್ ಆಫ್ ದ ಸಬ್ಸ್ಟೆನ್ಸ್. ಅಲ್ಲಿ ಏನಂದ್ವಿ? ಆಟಮ್ ಅಂದ್ವಿ. ಇಲ್ಲಿ ಮಾಲಿಕ್ಯೂಲ್ ಆಫ್ ದ ಸಬ್ಸ್ಟೆನ್ಸ್ ಇಸ್ ಹೆವಿಯರ್ ದ್ಯಾನ್ 1/12 ಆಫ್ ದ ಮಾಸ್ ಆಫ್ ಅನ್ ಆಟಮ್ ಆಫ್ ಕಾರ್ಬನ್ 12 ಐಸೋಟೋಪ್. ಇಲ್ಲೂ ಕೂಡ ಸೇಮ್ ರೆಫರೆನ್ಸ್ ಆಟಮ್. ಮಾಲಿಕ್ಯೂಲು 44, ಕಾರ್ಬನ್ ಡೈಆಕ್ಸೈಡ್ ಮಾಲಿಕ್ಯುಲರ್ ಮಾಸು 44 AMU ಅಂದರೆ ಮಾಲಿಕ್ಯುಲರ್ ಮಾಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇಸ್ 44 AMU ಅಂದರೆ ಒಂದು ಮಾಲಿಕ್ಯೂಲ್ ಕಾರ್ಬನ್ ಡೈಆಕ್ಸೈಡ್ದು ಒಂದು ಮಾಲಿಕ್ಯೂಲು 44 ಟೈಮ್ಸ್ 1 AMU ಇದೆ. ಅಟಾಮಿಕ್ ಮಾಸ್ ಆಫ್ ಆಕ್ಸಿಜನ್ ಇಸ್ 16 AMU ಅಂತಂದ್ರೆ 1 ಆಟಮ್ ಆಫ್ ಆಕ್ಸಿಜನ್ ಇಸ್ 16 ಟೈಮ್ಸ್ 1 AMU. ಅರ್ಥ ಆಯ್ತಾ? ಮಾಲಿಕ್ಯುಲರ್ ಮಾಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಈಸ್ 44 AMU ಅಂದರೆ 1 ಮಾಲಿಕ್ಯೂಲ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಈಸ್ 44 ಟೈಮ್ಸ್ 1 AMU. ಇಲ್ಲಿ atomic mass of oxygen is 16 AMU andre 1 atom of oxygen is 16 times 1 AMU. That is the difference. Or the molecular mass of the substance is the average relative mass of the molecule as compared with again atom of carbon 12 isotope. Is that clear, students? But how do you find a molecular mass? Molecular mass na for example carbon dioxide 44 ಅಂತ ಹೇಳಿದ್ನಲ್ಲ, ಹೆಂಗೆ ಫೈಂಡ್ ಔಟ್ ಮಾಡ್ತೀರಿ? ಅಟಾಮಿಕ್ ಮಾಸ್ ಸೇರಿಸ್ತೀರಿ. ಕಾರ್ಬನ್ ಅಟಾಮಿಕ್ ಮಾಸ್ ಎಷ್ಟು? 12. ಆಕ್ಸಿಜನ್ ಎಷ್ಟು? 16. 16 into 2 32. ಎಷ್ಟು ಬಂತು? 44. 44 ಗ್ರಾಮ್ ಅಂದ್ರೆ ಏನಿದು? 44 ಗ್ರಾಮ್ ಅಂತಂದ್ರೆ 1 ಏನಂತಾರೆ ಇದಕ್ಕೆ? 1 ಗ್ರಾಮ್ ಮಾಲಿಕ್ಯೂಲ್ ಅಂತಾರೆ ಇದಕ್ಕೆ. ಅಂದ್ರೆ ಇದು 1 ಗ್ರಾಮ್ ಮಾಲಿಕ್ಯುಲರ್ ಮಾಸ್. ಮಾಲಿಕ್ಯುಲರ್ ಮಾಸ್ ಅನ್ನ ಗ್ರಾಮ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ ಗ್ರಾಮ್ ಮಾಲಿಕ್ಯುಲರ್ ಮಾಸ್. 1 ಗ್ರಾಮ್ ಮಾಲಿಕ್ಯುಲರ್ ಮಾಸ್ಗೆ ಏನಂತಾರ? 1 ಗ್ರಾಮ್ ಮಾಲಿಕ್ಯೂಲ್ ಅಂತಾರೆ. 1 ಗ್ರಾಮ್ ಅಟಾಮಿಕ್ ಮಾಸ್ಗೆ 1 ಗ್ರಾಮ್ ಆಟಮ್, 1 ಗ್ರಾಮ್ ಮಾಲಿಕ್ಯುಲರ್ ಮಾಸ್ಗೆ 1 ಗ್ರಾಮ್ ಮಾಲಿಕ್ಯೂಲ್. ಒಂದು ಸಲ ಅಟಾಮಿಕ್ ಮಾಸ್ ಅನ್ನ ಗ್ರಾಮ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ 1 ಗ್ರಾಮ್ ಆಟಮ್ ಅಂತಾರೆ. ಒಂದು ಸಲ ಮಾಲಿಕ್ಯುಲರ್ ಮಾಸ್ ಅನ್ನ ಗ್ರಾಮ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ 1 ಗ್ರಾಮ್ ಮಾಲಿಕ್ಯೂಲ್ ಅಂತಾರೆ. 1 ಗ್ರಾಮ್ ಮಾಲಿಕ್ಯೂಲ್ ಅಂದ್ರೆ 1 ಗ್ರಾಮ್ ಅಲ್ಲ, ಒಂದು ಸಲ. ಒಂದ್ಸಲ ಹೇಳ್ತೀನಿ ಕೇಳ್ರಿ. ಇಸ್ ದಟ್ ಕ್ಲಿಯರ್ ಎವ್ರಿವನ್? That is the difference between 1 gram atom, 1 gram molecule, gram atomic mass, gram molecular mass. Got it everyone? ಈಗ ಫಾರ್ಮುಲಾ ಮಾಸ್ ಅಂಡ್ ಗ್ರಾಮ್ ಫಾರ್ಮುಲಾ ಮಾಸ್. ಅಟಾಮಿಕ್ ಮಾಸ್ ಆಯಿತು, ಮಾಲಿಕ್ಯುಲರ್ ಮಾಸ್ ಆಯಿತು, ಗ್ರಾಮ್ ಅಟಾಮಿಕ್ ಮಾಸ್, ಗ್ರಾಮ್ ಮಾಲಿಕ್ಯುಲರ್ ಮಾಸ್. ನಾವು ಫಾರ್ಮುಲಾ ಮಾಸ್ ಅಂಡ್ ಗ್ರಾಮ್ ಫಾರ್ಮುಲಾ ಮಾಸ್. ಫಾರ್ಮುಲಾ ಮಾಸ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಕನ್ಸಿಡರ್ ಒಂದು ಅಯಾನಿಕ್ ಸಬ್ಸ್ಟೆನ್ಸ್ ಅನ್ನ ತಗೊಳ್ಳೋಣ. ಅಯಾನಿಕ್ ಸಬ್ಸ್ಟೆನ್ಸ್ ಅಂದ್ರೆ ಅದು ಅಯಾನ್ಸ್ ಅನ್ನ ಫಾರ್ಮ್ ಮಾಡಿರುತ್ತೆ. ಫಾರ್ ಎಕ್ಸಾಂಪಲ್ ನಾ ಏನು ತಗೋತೀನಿ? NaCl. ಇಲ್ಲಿ NaCl ಒಂದು ಕ್ರಿಸ್ಟಲ್, ಒಂದು ಸಾಲಿಡ್ ತಗೊಳ್ರಿ. NaCl ಒಂದು ಸಾಲಿಡ್ ತಗೊಂಡ್ರೆ ಅಲ್ಲಿ ಏನಿರ್ತಾವ? Na ಪ್ಲಸ್ Cl ಮೈನಸ್, Na ಪ್ಲಸ್ Cl ಮೈನಸ್, Na ಪ್ಲಸ್ Cl ಮೈನಸ್. ಬಟ್ ಎಷ್ಟು Na ಪ್ಲಸ್ ಇರ್ತಾವಲ್ಲ ಅಷ್ಟು Cl ಮೈನಸ್ ಇರ್ತಾವ. ಇಫ್ ಐ ಕನ್ಸಿಡರ್ 1 NaCl ಕ್ರಿಸ್ಟಲ್, ನಂಬರ್ ಆಫ್ Na ಪ್ಲಸಸ್ ಆರ್ ಈಕ್ವಲ್ ಟು ನಂಬರ್ ಆಫ್ Cl ಮೈನಸ್. ದಟ್ ಕ್ಲಿಯರ್? ಸೊ ಇವು ಇಲ್ಲೇ ನೋಡ್ರಿ, ಇಟ್ ಈಸ್ ಎಕ್ಸಿಸ್ಟಿಂಗ್ ಆಸ್ ಅ ಅಯಾನ್. Is existing as a ion. At the same time, one positive ion is surrounded by fixed number of negative ions. One negative ion is surrounded by fixed number of positive ions. For example, NaCl ನಲ್ಲಿ ಒಂದು Na ಪ್ಲಸ್ ಸುತ್ತಮುತ್ತ 6 Cl ಮೈನಸ್ ಇರ್ತಾವ, ಒಂದು Cl ಮೈನಸ್ ಸುತ್ತಮುತ್ತ 6 Na ಪ್ಲಸ್ ಇರ್ತಾವ. Exactly. ಬಟ್ ಓವರ್ ಆಲ್ ಸ್ಟ್ರಕ್ಚರ್ ತಗೊಂಡ್ರೆ ನಂಬರ್ ಆಫ್ Na ಪ್ಲಸ್ ನಂಬರ್ ಆಫ್ Cl ಮೈನಸ್ ಸೇಮ್ ಇರ್ತಾವ. Therefore, ನಾವು ಒಂದು Na ಪ್ಲಸ್ 6 Cl ಮೈನಸ್ ಇರೋದ್ರಿಂದ, ಒಂದು Cl ಮೈನಸ್ 6 Na ಪ್ಲಸ್ ಇರೋದ್ರಿಂದ ಈ ಥರ ಬೇರೆ ಬೇರೆ ಕ್ರಿಸ್ಟಲ್ನಲ್ಲಿ ಬೇರೆ ಬೇರೆ ನಂಬರ್ ಆಫ್ ಅಯಾನ್ಸು, ಬೇರೆ ಬೇರೆ ನಂಬರ್ ಆಫ್ ಅಯಾನ್ಸ್ ಅರೌಂಡ್ ದ್ಯಾಟ್ ವಿಲ್ ಇರ್ತಾವ. ರೈಟ್? ಸೊ ದೇರ್ ಫೋರ್ ನಾವೇನು ಕನ್ಸಿಡರ್ ಮಾಡ್ತೀವಿ ಈಗ? ಆ ಪರ್ಟಿಕ್ಯುಲರ್ ಸಬ್ಸ್ಟೆನ್ಸಲ್ಲಿ ಮಾಲಿಕ್ಯೂಲ್ ಇಲ್ಲ, ಅಯಾನ್ ಇದೆ. ಅಲ್ಲಿ ಒಂದು Na ಪ್ಲಸ್ 6 Cl ಮೈನಸ್ ಕನ್ಸಿಡರ್ ಮಾಡೋಕ್ಕಾಗತ್ತಾ? ಇಲ್ಲ. ನಾವೇನು ಕನ್ಸಿಡರ್ ಮಾಡ್ತೀವಿ? ಅದ್ರ ಫಾರ್ಮುಲಾ ಕನ್ಸಿಡರ್ ಮಾಡ್ತೀವಿ. ವಾಟ್ ಈಸ್ ದ ಫಾರ್ಮುಲಾ ಆಫ್ NaCl? 10 Na ಪ್ಲಸ್ ಇದ್ರೆ 10 Cl ಮೈನಸ್ ಇರ್ತಾವ. ಅಂದರೆ 1 Na ಪ್ಲಸ್ ಇದ್ರೆ 1 Cl ಮೈನಸ್ ಇರುತ್ತೆ. ಫಾರ್ಮುಲಾ ಏನದ್ರದ್ದು? NaCl. ಅದರ ಫಾರ್ಮುಲಾ ನಾವೇನು ಕನ್ಸಿಡರ್ ಮಾಡ್ತೀವಿ? NaCl ಅನ್ನ ಕನ್ಸಿಡರ್ ಮಾಡ್ತೀವಿ. ಏನಿದು NaCl?
ಇದು ಒಂದು ಫಾರ್ಮುಲಾ ಯೂನಿಟ್. ಇದು ಫಾರ್ಮುಲಾ ಯೂನಿಟ್ ಅನ್ನು ಕನ್ಸಿಡರ್ ಮಾಡ್ತೀವಿ. ಆ ಫಾರ್ಮುಲಾದಲ್ಲಿ ಏನು ಬರ್ತಾವಲ್ಲ ಎಲಿಮೆಂಟ್ಸು, ಅದರ ಅಟಾಮಿಕ್ ಮಾಸನ್ನು ಸೇರಿಸ್ತೀವಿ. ಫಾರ್ ಎಕ್ಸಾಂಪಲ್ ಸೋಡಿಯಮ್ದು 23, ಕ್ಲೋರಿನ್ ಎಷ್ಟು 35.5, ಎಷ್ಟು ಬಂತಿಗಿದು 58.5 ಆಯ್ತಿದು. ದಿಸ್ 58.5 ಗ್ರಾಮ್ ಇಸ್ ಕಾಲ್ಡ್ ಆಸ್ ಗ್ರಾಮ್ ಫಾರ್ಮುಲಾ ಮಾಸ್. ಏನಂತಾರ? ಗ್ರಾಮ್ ಫಾರ್ಮುಲಾ ಮಾಸ್. ಬಟ್ ಆ್ಯಕ್ಚುಲಿ ಏನಿದು? ಆ್ಯಕ್ಚುಲಿ ಇದ್ರ ವ್ಯಾಲ್ಯೂ ಮಾಲಿಕ್ಯುಲರ್ ಮಾಸೇ. ಬಟ್ ಮಾಲಿಕ್ಯುಲರ್ ಮಾಸ್ ಅನ್ನೋದಿಲ್ಲ, ಯಾಕಂದರೆ ಇಟ್ ಇಸ್ ನಾಟ್ ಎಕ್ಸಿಸ್ಟಿಂಗ್ ಆಸ್ ಅ ಮಾಲಿಕ್ಯೂಲ್, ಇಟ್ ಈಸ್ ಎಕ್ಸಿಸ್ಟಿಂಗ್ ಆಸ್ ಅಯಾನ್. ಅದು ಅಯಾನ್ ಆಗಿ ಎಕ್ಸಿಸ್ಟಿಂಗ್ ಆಗಿರೋದ್ರಿಂದ ನಾವು ಅದನ್ನು ಮಾಲಿಕ್ಯೂಲ್ ಅಂತ ಕನ್ಸಿಡರ್ ಮಾಡೋದಿಲ್ಲ, ಅದ್ರ ಫಾರ್ಮುಲಾ ಕನ್ಸಿಡರ್ ಮಾಡ್ತೀವಿ. ಆ ಫಾರ್ಮುಲಾ ಬಂದ ಕೂಡಲೇ, ಫಾರ್ಮುಲಾ ಸಿಕ್ಕ ಕೂಡಲೇ ನಾವೇನು ಮಾಡಿದ್ವಿ ಇಲ್ಲಿ? ಫಾರ್ಮುಲಾ ಸಿಕ್ಕ ಕೂಡಲೇ ಅಟಾಮಿಕ್ ಮಾಸಸ್ ಹೆಂಗೆ ಸೇರಿಸಿದ್ವಿ ಅಲ್ಲ, ಬಟ್ ಇದಕ್ಕೆ ನಾವು ಮಾಲಿಕ್ಯೂಲ್ ಅಂತೀವಿ ಬಿಕಾಸ್ ಇಟ್ ಈಸ್ ಎಕ್ಸಿಸ್ಟಿಂಗ್ ಆಸ್ ಅ ಮಾಲಿಕ್ಯೂಲ್. ಬಟ್ ಇಲ್ಲಿ ಅದೇ NaCl ನಾವು ಮಾಲಿಕ್ಯೂಲ್ ಅನ್ನೋದಿಲ್ಲ, ಫಾರ್ಮುಲಾ ಅಂತೀವಿ ಬಿಕಾಸ್ ಇಟ್ ಈಸ್ ನಾಟ್ ಎಕ್ಸಿಸ್ಟಿಂಗ್ ಆಸ್ ಅ ಮಾಲಿಕ್ಯೂಲ್. ಅದು ಬ್ರೇಕ್ ಆಗಿ ಅಯಾನ್ ಫಾರ್ಮಲ್ ಇದೆ. ಅದಕ್ಕೆ ನಾವು ಫಾರ್ಮುಲಾ ತೊಗೊಂಡು ಅದರಲ್ಲಿರುವಂಥ ಅಟಾಮಿಕ್ ಮಾಸಸ್ ಸೇರಿಸಿ ಇದಕ್ಕೆ ಮಾಲಿಕ್ಯುಲರ್ ಮಾಸ್ ಅಂದ್ರೆ ಬರ್ತದೆ, ಬಟ್ ಮಾಲಿಕ್ಯೂಲ್ ಎಕ್ಸಿಸ್ಟಿಂಗ್ ಇರೋದಿಲ್ಲ. ಸೊ ಅದಕ್ಕೆ ನಾವೇನಂತೀವಿ? ಫಾರ್ಮುಲಾ ಮಾಸ್ ಅಂತೀವಿ. ದೇರ್ ಫೋರ್ ಅದನ್ನು ಗ್ರಾಮಲ್ಲಿ ಎಕ್ಸ್ಪ್ರೆಸ್ ಮಾಡಿದರೆ ಗ್ರಾಮ್ ಫಾರ್ಮುಲಾ ಮಾಸ್ ಅಂತೀವಿ. ಸಿಮಿಲರ್ಲಿ ಕ್ಯಾಲ್ಸಿಯಂ ಕ್ಲೋರೈಡ್ ತಗೊಳ್ರಿ. ಕ್ಯಾಲ್ಸಿಯಂ ಕ್ಲೋರೈಡಲ್ಲಿ ಕ್ಯಾಲ್ಸಿಯಂ ಅಟಾಮಿಕ್ ಮಾಸ್ ಎಷ್ಟು 40, ಕ್ಲೋರಿನ್ ಎಷ್ಟಿದೆ? ನೋಡ್ರಿ ಇಲ್ಲಿ ಅಯಾನ್ ಎಷ್ಟಿರ್ತಾವ? ಒಂದು Ca+2 ಇದೆ, 2 Cl- ಇದೆ ಅಲ್ವಾ? ಸೊ Cl ಅಟಾಮಿಕ್ ಮಾಸ್ ಎಷ್ಟು 35.5. ಬಟ್ ಇವು 2 ಅದಾವಲ್ವಾ? 2 ಅದಾವಂದ್ರೆ 71. ಸೊ ನಾವು ಏನೇನು ಆ್ಯಡ್ ಮಾಡಬೇಕೀಗ? 40 + 71 ಎಷ್ಟಾಯಿತು? 111 ಗ್ರಾಮ್. ಸೊ 111 ಗ್ರಾಮ್ ಅಂದರೆ ಏನಿದು? ಫಾರ್ಮುಲಾ ಗ್ರಾಮ್ ಫಾರ್ಮುಲಾ ಮಾಸ್. ಗ್ರಾಮ್ ಫಾರ್ಮುಲಾ ಮಾಸ್ ಆಫ್ ಕ್ಯಾಲ್ಸಿಯಂ ಕ್ಲೋರೈಡ್. ಸೊ ನೆನ್ಪಿಟ್ಕೊಳ್ರಿ, ಫಾರ್ಮುಲಾ ಮಾಸ್ ಈಸ್ ಅಪ್ಲಿಕೇಬಲ್ ಓನ್ಲಿ ಫಾರ್ ಅಯಾನಿಕ್ ಸಬ್ಸ್ಟೆನ್ಸಸ್. ಅಯಾನಿಕ್ ಸಬ್ಸ್ಟೆನ್ಸ್ ಅಲ್ಲಿ ಇರುವಂಥ ಅಯಾನ್ಸ್ ಅನ್ನ ಕನ್ಸಿಡರ್ ಮಾಡಿ ಅದರ ಫಾರ್ಮುಲಾ ತಗೊಳ್ಳೋದು, ಅದರ ಫಾರ್ಮುಲಾದಲ್ಲಿ ಇರುವಂಥ ಎಲಿಮೆಂಟ್ಸ್ ಇದ್ದು ಅಟಾಮಿಕ್ ಮಾಸ್ ಸೇರಿಸೋದು, ಸೇರಿಸ್ಬಿಟ್ಟು ಮಾಲಿಕ್ಯುಲರ್ ಮಾಸ್ ಅನ್ನೋಂಗಿಲ್ಲ, ಫಾರ್ಮುಲಾ ಮಾಸ್ ಅನ್ನೋದು. ಯಾಕಂದ್ರೆ ಇಟ್ ಡಸಂಟ್ ಎಕ್ಸಿಸ್ಟ್ ಆಸ್ ಅ ಮಾಲಿಕ್ಯೂಲ್. Got it? That is about formula mass and gram formula mass. With this, let us go to students what the most important part of this particular chapter is mole concept. The most important part of this particular chapter is mole concept. Mole concept enter ಆಗೋಕ್ಕಿಂತ ಮುಂಚೆ, mole concept enter ಆಗೋಕ್ಕಿಂತ ಮುಂಚೆ ನಿಮಗೆ ಕೆಲವೊಂದು ವಿಷಯ ಗೊತ್ತಿರಬೇಕು. ಏನಪ್ಪಾ ಅಂದರೆ ನಂಬರ್ ಒನ್ ಅವೋಗಾಡ್ರೋಸ್ ನಂಬರ್ ಅಂದರೆ ಏನು? ಅವೋಗಾಡ್ರೋಸ್ ನಂಬರ್ ಅಂದರೆ ಏನು? 6.022 into 10⁻23. ಈ ನಂಬರ್ ನಿಮಗೆ ಗೊತ್ತಿರಬೇಕು. ಅವೋಗಾಡ್ರೋಸ್ ನಂಬರ್ ಅಂದರೆ 6.022 into 10⁻23. ಈ ನಂಬರ್ಗೆ ಏನಂತಾರ? ಅವೋಗಾಡ್ರೋಸ್ ನಂಬರ್ ಅಂತ. ಎಲ್ಲಿಂದ ಬಂತಿದ್ದು ನಂಬರು? ಈ ನಂಬರ್ ಬಂದಿರೋದು ಅವೋಗಾಡ್ರೋಸ್ ಲಾದಿಂದ. ಐ ವಿಲ್ ಕಮ್ ಟು ದ್ಯಾಟ್ ಪರ್ಟಿಕ್ಯುಲರ್ ಪಾಯಿಂಟ್ ವೆನ್ ಐ ಆಮ್ ಎಕ್ಸ್ಪ್ಲೇನಿಂಗ್ ವಾಲ್ಯೂಮ್. ಅವೋಗಾಡ್ರೋಸ್ ಲಾದಿಂದ, ಅವೋಗಾಡ್ರೋಸ್ ಲಾದಾಗ ನಾವೇನಂದ್ವಿ? Equal volumes of all gases at same temperature and pressure contain same number of molecules ಅಂತ ಅಂದ್ವಿ. ಈಗ ಎಷ್ಟು ವಾಲ್ಯೂಮ್ ತಗೋಬೇಕು ನಾವು? 22.4 ಲೀಟರ್ ವಾಲ್ಯೂಮ್ ಏನಾರೇ ತಗೊಂಡ್ರೆ ಅದರೊಳಗೆ ಇಷ್ಟು ಮಾಲಿಕ್ಯೂಲ್ಸ್ ಇರ್ತಾವ. ಐ ವಿಲ್ ಕಮ್ ಟು ದಟ್ ಪಾಯಿಂಟ್. ಬಟ್ ದಿಸ್ ಪರ್ಟಿಕ್ಯುಲರ್ ನಂಬರ್ ಹ್ಯಾಸ್ ಕಮ್ ಫ್ರಮ್ ಅವೋಗಾಡ್ರೋಸ್ ಲಾ. ಈ ನಂಬರ್ ನೆನ್ಪಿಟ್ಕೊಳ್ರಿ, ಇದಕ್ಕೆ ಅವೋಗಾಡ್ರೋಸ್ ನಂಬರ್ ಅಂತಾರ. ರೈಟ್. ನೆಕ್ಸ್ಟ್, ಮೋಲ್ ಅಂದರೆ ಏನು? ಇನ್ ಟರ್ಮ್ಸ್ ಆಫ್ ನಂಬರ್. ಈಗ 1 ಡಜನ್ ಅಂದರೆ ಎಷ್ಟು? 12. 1 ಡಜನ್ ಅಂದರೆ ಎಷ್ಟು? 12. ಹಾಗೆ 1 ಮೋಲ್ ಅಂದರೆ ಎಷ್ಟು? ಅವೋಗಾಡ್ರೋಸ್ ನಂಬರ್ ಅಂತ ನೆನ್ಪಿಟ್ಕೊಳ್ರಿ. ಮೋಲ್ ಇನ್ ಟರ್ಮ್ಸ್ ಆಫ್ ನಂಬರ್ ಎಷ್ಟು? ಒಂದು ಅಮೌಂಟ್ ಆಫ್ ದ ಸಬ್ಸ್ಟೆನ್ಸ್ ಕಂಟೈನಿಂಗ್ ಅವೋಗಾಡ್ರೋಸ್ ನಂಬರ್ ಆಫ್ atoms or molecules is called as a mole or simply written as a mole. ಮೋಲ್ ಅಂದ್ರೆ ಏನ್ರಿ? 1 ಡಜನ್ ಅಂದರೆ ಎಷ್ಟು? 1 ಡಜನ್ ಆ್ಯಪಲ್ಗೆ ಎಷ್ಟು ಅಂತೀರಿ ನೀವು? ಅದು 2 kg ಆ್ಯಪಲ್ ಇರಲಿ, 3 kg ಇರಲಿ, 4 kg ಇರಲಿ, ಅದರಲ್ಲಿ ಎಷ್ಟು ಇರಬೇಕು? 12 ಆ್ಯಪಲ್ ಇರಬೇಕು. ಆವಾಗ ಮಾತ್ರ ನೀವು 1 ಡಜನ್ ಅನ್ನೋರು. ಇಲ್ರಿ 10 kg ಇದಾವ, ಒಂದು 4-5 ಕಡಿಮೆ ತಗೊಳ್ರಿ, ಆದರೂ ಅದಕ್ಕೆ ಡಜನ್ ಅನ್ಕೋತ ಹೋಗ್ರಿ ಅಂತಂದ್ರೆ ಇಲ್ಲ. ದೇರ್ ಹ್ಯಾಸ್ ಟು ಬಿ 12. ಅವಾಗ ಮಾತ್ರ 1 ಡಜನ್ ಆಗುತ್ತದು, ಎಷ್ಟೇ ಅಮೌಂಟ್ ಇರಲಿ. Is that clear? So therefore, just like that, mole ಅಂದ್ರೆ ಏನು? ಎಷ್ಟೇ ಅಮೌಂಟ್ ಇರಲಿ, ಬಟ್ ಇಟ್ ಶುಡ್ ಕಂಟೈನ್ ಅವೋಗಾಡ್ರೋ ನಂಬರ್ ಆಫ್ atoms or molecules. ಎಷ್ಟು ಅಮೌಂಟಲ್ಲಿ ಅವೋಗಾಡ್ರೋ ನಂಬರ್ ಆಫ್ ಆಟಮ್ಸ್ ಇರುತ್ತೋ, ಎಷ್ಟು ಅಮೌಂಟಲ್ಲಿ ಅವೋಗಾಡ್ರೋ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇರುತ್ತೋ, ಆ ಅಮೌಂಟಿಗೆ ಏನಂತಾರ? ಮೋಲ್. That amount is called mole and that number is huge. 6.022 into 10⁻23 ಅಂದ್ರೆ 6 ಮುಂದೆ 23 0 ಕೊಡಬೇಕು.
ಅಷ್ಟು ಆಟಮ್ಸ್ ಇರೋದಕ್ಕೂ ಅದಕ್ಕೇನಂತಾರ ಮೋಲ್ ಅಂತಾರೆ. ಕ್ಲಿಯರ್? ರೈಟ್. ಇದೇ ಮೋಲನ್ನು ಈಗ ಮೋಲ್ ಇನ್ ಟರ್ಮ್ಸ್ ಆಫ್ ಮಾಸ್. ಈಗ ನೀವು ಹೇಳ್ಬೋದು ಸರ್ 1 ಡಜನ್ ಈಸ್ 12. ಈಸಿಲಿ ಕೌಂಟ್ ಮಾಡ್ತೀನಿ, 1 ಡಜನ್ ತೊಗೊಂಬರ್ತೀನಿ. ಈಗ ನಮ್ಮ ಮನೆಯಲ್ಲಿ ಹೇಳಿಬಿಟ್ಟು ನನಗೀಗ 1 ಮೋಲ್ ಬನಾನಾ ತೊಗೊಂಬ ಅಂದರೆ ಏನು ಮಾಡಬೇಕು? ದಟ್ ಈಸ್ ನಾಟ್ ಪಾಸಿಬಲ್. ಬಿಡ್ರಿ, ನಾವು ವಿ ಆರ್ ಇನ್ ಮಾಲಿಕ್ಯುಲರ್ ಸ್ಟಡೀಸ್ ಮಾಡ್ತಾ ಇದ್ದೀವಿ. ಇಸ್ ದಟ್ ಕ್ಲಿಯರ್? 1 ಮೋಲ್ ಇಸ್ ಅ ಹ್ಯೂಜ್ ನಂಬರ್. 1 ಮೋಲ್ ಇಸ್ ವಾಟ್? ಅ ಹ್ಯೂಜ್ ನಂಬರ್. ಇಷ್ಟು ಹ್ಯೂಜ್ ನಂಬರ್ ಹೆಂಗೆ ಕೌಂಟ್ ಮಾಡೋದ್ರಿ ಸರ್ ಅಂತ ನೀವು ಕೇಳ್ಬೋದು. ಕೌಂಟ್ ಮಾಡೋ ಅವಶ್ಯಕತೆ ಇಲ್ಲ. ಕೌಂಟ್ ಮಾಡೋ ಅಂಥ ಅವಶ್ಯಕತೆ ಇಲ್ಲ. ಒಂದು ಸರ್ಟನ್ ಮಾಸ್ ತೊಗೊಂಡ್ರಿ ಅಂದ್ರೆ ಅಲ್ಲಿ ಅವೋಗಾಡ್ರೋಸ್ ನಂಬರ್ ಇದ್ದೇ ಇರುತ್ತೆ. ದಿಸ್ ಇಸ್ ದ ಬ್ಯೂಟಿ ಆಫ್ ದಿಸ್. ಒಂದು ಪರ್ಟಿಕ್ಯುಲರ್ ಮಾಸ್ ತೊಗೊಳ್ಳೋದು, ಅದರೊಳಗೆ ಅವೋಗಾಡ್ರೋ ನಂಬರ್ ಆಫ್ ಆಟಮ್ಸ್ ಇದ್ದೇ ಇರುತ್ತೆ, ಅದರೊಳಗೆ ಅವೋಗಾಡ್ರೋ ನಂಬರ್ ಆಫ್ ಮಾಲಿಕ್ಯೂಲ್ ಇದ್ದೇ ಇರುತ್ತೆ. ಯು ನೀಡ್ ನಾಟ್ ಕೌಂಟ್. ಹ್ಯೂಜ್ ನಂಬರ್ ಇದೆ, ಡಿಫಿಕಲ್ಟಿ ಇದೆ, ಯು ಕೆನಾಟ್ ಕೌಂಟ್, ಯು ನೀಡ್ ನಾಟ್ ಕೌಂಟ್. ಭಾಳ ದೊಡ್ಡ ನಂಬರ್ ಇದೆ, ಕೌಂಟ್ ಮಾಡೋಕೆ ಆಗೋದಿಲ್ಲ, ಕೌಂಟ್ ಮಾಡೋ ಹಂಗಿಲ್ಲ, ಕೌಂಟ್ ಮಾಡೋ ಅವಶ್ಯಕತೆಯೂ ಇಲ್ಲ. ಯಾಕಂತಂದ್ರೆ ಇನ್ ಟರ್ಮ್ಸ್ ಆಫ್ ಮಾಸ್ ವಿ ಕ್ಯಾನ್ ಈಸಿಲಿ ಎಕ್ಸ್ಪ್ರೆಸ್ ಇಟ್. ಹೆಂಗೆ ನೋಡ್ರಿ, ಮೋಲ್ ಈಸ್ ಡಿಫೈನ್ಡ್ ಆಸ್ that amount of the substance which has a mass equal to gram atomic mass. If the substance is atomic, or gram molecular mass if the substance is molecular. ಆಯ್ತಾ? ಏನು ಹೇಳ್ರಿ? ಮೋಲ್ ಅಂದರೆ ಅವೋಗಾಡ್ರೋ ನಂಬರ್ ಆಫ್ ಪಾರ್ಟಿಕಲ್ ಇರಬೇಕಾ? ಅವೋಗಾಡ್ರೋ ನಂಬರ್ ಆಫ್ ಪಾರ್ಟಿಕಲ್ ಎದರಲ್ಲಿರ್ತಾವ? ಗ್ರಾಮ್ ಅಟಾಮಿಕ್ ಮಾಸ್ನಲ್ಲಿ ಇದ್ದೇ ಇರ್ತಾವ. 1 ಮೋಲ್ ಕಾರ್ಬನ್ ತೊಗೊಂಡು ಬರ್ರಿ ಅಂದರೆ ಏನು ಮಾಡಬೇಕು? 1 ಮೋಲ್ ಕಾರ್ಬನ್ ತೊಗೊಂಡು ಬರ್ರಿ ಅಂದರೆ ಏನು ಮಾಡ್ಬೇಕು? ಅವೋಗಾಡ್ರೋ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಹುಡುಕಾಡಿ ಕೌಂಟ್ ಮಾಡಿ ತೊಗೊಂಬರೋಂಗಿಲ್ಲ. ಅದರ ಗ್ರಾಮ್ ಅಟಾಮಿಕ್ ಮಾಸ್ ತೊಗೊಂಡು ಬಂದ್ರೆ ಮುಗಿದೋಯ್ತು. ಅದರ ಗ್ರಾಮ್ ಅಟಾಮಿಕ್ ಮಾಸ್ ಎಷ್ಟು? 12 ಗ್ರಾಮ್. 12 ಗ್ರಾಮ್ ಅಟಾಮಿಕ್ ಮಾಸ್. 12 ಗ್ರಾಮ್ ತಂದ್ರಿ ಅಂದ್ರೆ ಕಾರ್ಬನ್ದು, ಅದರೊಳಗೆ ಅವೋಗಾಡ್ರೋ ನಂಬರ್ ಆಫ್ ಆಟಮ್ಸ್ ಇದ್ದೇ ಇರ್ತಾವ. ದೇರ್ ಫೋರ್ 12 ಗ್ರಾಮ್ ಆಫ್ ಕಾರ್ಬನ್ ಈಸ್ ಕಾಲ್ಡ್ 1 ಮೋಲ್. ಕಾರ್ಬನ್ ಏನಿದು? ಎಲಿಮೆಂಟ್, ಕಂಟೈನ್ಸ್ ಓನ್ಲಿ 1 ಆಟಮ್ಸ್. ಸೊ ದೇರ್ ಫೋರ್ ಕಾರ್ಬನ್ದ ಅಟಾಮಿಕ್ ಮಾಸ್ ತಂದ್ರೆ ಅವೋಗಾಡ್ರೋ ನಂಬರ್ ಆಫ್ ಆಟಮ್ಸ್ ಇರ್ತಾವೆ. ಅದೇ ಒಂದು ವೇಳೆ ಮಾಲಿಕ್ಯೂಲ್ ಇದ್ರೆ, ಆ ಬಾಕ್ಸಲ್ಲಿ NaCl ಇದೆ, ಗೋ ಆ್ಯಂಡ್ ಬ್ರಿಂಗ್ ದ NaCl. ನನಗೆ 1 ಮೋಲ್ NaCl ಕೊಡ್ರಿ ಅಂದ್ರೆ ಏನು ಮಾಡಬೇಕು? NaCl ಅನ್ನು ಅವೋಗಾಡ್ರೋ ನಂಬರ್ ಮಾಲಿಕ್ಯೂಲ್ ಹುಡುಕಾಡೋ ಅವಶ್ಯಕತೆ ಇಲ್ಲ. ಅದರದ್ದು ಫಾರ್ಮುಲಾ ಮಾಸ್ ತೊಗೊಂಡು ಬಂದ್ರೆ ಮುಗಿದೋಯ್ತು. ಇಸ್ ದಟ್ ಕ್ಲಿಯರ್? ಕಾರ್ಬನ್ ಡೈಆಕ್ಸೈಡ್ದು 1 ಮೋಲ್ ಕೊಡ್ರಿ ಅಂದ್ರೆ ಅದ್ರ ಮಾಲಿಕ್ಯುಲರ್ ಮಾಸ್ ಕೊಟ್ಟರೆ ಮುಗಿದೋಯ್ತು. ಅದು ಎಲಿಮೆಂಟಲ್ ಸ್ಟೇಟಲ್ಲಿದ್ದಾಗ ಅದರ ಗ್ರಾಮ್ ಅಟಾಮಿಕ್ ಮಾಸನೇ 1 ಮೋಲ್. ಅದು ಮಾಲಿಕ್ಯುಲರ್ ಫಾರ್ಮಲ್ಲಿ ಇದ್ದರೆ ಅದರ ಗ್ರಾಮ್ ಮಾಲಿಕ್ಯುಲರ್ ಮಾಸನೇ 1 ಮೋಲ್. ಈಗ ನೋಡ್ರಿ, ಕಾರ್ಬನ್ ಎಲಿಮೆಂಟು 12 ಗ್ರಾಮ್. ನೋಡ್ರಿ ಇಲ್ಲಿ ಸರಿಯಾಗಿ ಅರ್ಥ ಮಾಡ್ಕೊಳ್ರಿ, 12 ಗ್ರಾಮ್ ಅಂದ್ರೇ 1 ಮೋಲ್. ಬಿಕಾಸ್ 12 ಗ್ರಾಮ್ ಇಸ್ ಗ್ರಾಮ್ ಅಟಾಮಿಕ್ ಮಾಸ್. ಅದರೊಳಗೆ ಎಷ್ಟಿರ್ತಾವ? ಅವೋಗಾಡ್ರೋಸ್ ನಂಬರ್ Na ಅಂದರೆ 6.022 × 10⁻23 ಅವೋಗಾಡ್ರೋಸ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇರ್ತಾವೆ. ಇದರೊಳಗಡೆ ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಅದೇ ರೀತಿ ನಿಮಗೆ ಕಾರ್ಬನ್ ಡೈಆಕ್ಸೈಡ್ ಕೊಟ್ಟರೆ, ಕಾರ್ಬನ್ ಡೈಆಕ್ಸೈಡ್ ಏನಿದು? ಮಾಲಿಕ್ಯೂಲ್. ಇದು ಈಗೇನು ತೊಗೋಬೇಕಿತ್ತರದು? ಮಾಲಿಕ್ಯುಲರ್ ಮಾಸ್ ತೊಗೋಬೇಕು. ಮಾಲಿಕ್ಯುಲರ್ ಮಾಸ್ ಗ್ರಾಮಲ್ಲಿ ಎಕ್ಸ್ಪ್ರೆಸ್ ಮಾಡಿದರೆ ಗ್ರಾಮ್ ಮಾಲಿಕ್ಯುಲರ್ ಮಾಸ್. ಎಷ್ಟು ಸಲ ಎಕ್ಸ್ಪ್ರೆಸ್ ಮಾಡಿದ್ರಿ? ಒಂದೇ ಸಲ. ಏನಂತೀರಿ ಇದಕ್ಕೆ? 1 ಗ್ರಾಮ್ ಮಾಲಿಕ್ಯೂಲ್. ಇದು 1 ಗ್ರಾಮ್ ಆಟಮ್. 1 ಗ್ರಾಮ್ ಆಟಮ್ ಈಸ್ ಗ್ರಾಮ್ ಅಟಾಮಿಕ್ ಮಾಸ್. ಮೋಲ್ ಇಟ್ ಕಂಟೈನ್ಸ್ ಅವೋಗಾಡ್ರೋ ನಂಬರ್ ಆಫ್ ಆಟಮ್ಸ್. 44 ಗ್ರಾಮ್ ಅಂದರೆ 1 ಗ್ರಾಮ್ ಮಾಲಿಕ್ಯೂಲ್. 44 ಗ್ರಾಮ್ ಇಟ್ ಸೆಲ್ಫ್ ಈಸ್ 1 mole of carbon dioxide, which is also called as gram molecular mass, and it will contain Avogadro's number of molecules. ಅರ್ಥ ಆಯ್ತು ರೀ ಸ್ಟೂಡೆಂಟ್ಸ್? 1 ಮೋಲ್ ಅನ್ನು ಹೆಂಗೆ ಮೆಜರ್ಮೆಂಟ್ ಮಾಡಬೇಕು? ನಂಬರಿಂದ ಮೆಜರ್ಮೆಂಟ್ ಮಾಡಬೇಕು. ನಂಬರ್ ಎಲ್ಲಿಂದ ಸಿಗುತ್ತೆ? ಆ ಪರ್ಟಿಕ್ಯುಲರ್ ಎಲಿಮೆಂಟ್ ಗ್ರಾಮ್ ಅಟಾಮಿಕ್ ಮಾಸ್ ತಂದ್ರೆ ಅದರೊಳಗೆ ಅವೋಗಾಡ್ರೋ ನಂಬರ್ ಆಫ್ ಆಟಮ್ಸ್ ಇದ್ದೇ ಇರುತ್ತೆ. ಕ್ಲಿಯರ್? ರೈಟ್. ಮೋಲ್ ಇನ್ ಟರ್ಮ್ಸ್ ಆಫ್ ವಾಲ್ಯೂಮ್. ಈಗ ಅದು ಪರ್ಟಿಕ್ಯುಲರ್ ಎಲಿಮೆಂಟು ಮಾಸ್ ಹೇಳಿದ್ರಿ ನೀವು, ಅಟಾಮಿಕ್ ಮಾಸ್ ಮತ್ತು ಮಾಲಿಕ್ಯುಲರ್ ಮಾಸ್ ಹೇಳಿದ್ರಿ. ಈಗ ಅದು ಗ್ಯಾಸಿಯಸ್ ಸ್ಟೇಟ್ನಲ್ಲಿದ್ದಾಗ ಏನು ಮಾಡಬೇಕು? ಅವಾಗ ಎಷ್ಟು ತರಬೇಕು? ಎಲಿಮೆಂಟಲ್ಲಿದ್ದರೆ ಗ್ರಾಮ್ ಅಟಾಮಿಕ್ ಮಾಸ್ ತಂದ್ರಿ, ಮಾಲಿಕ್ಯೂಲಲ್ಲಿದ್ದರೆ ಗ್ರಾಮ್ ಮಾಲಿಕ್ಯುಲರ್ ಮಾಸ್ ತಂದ್ರಿ, ಗ್ಯಾಸಲ್ಲಿದ್ದರೆ ಮೋಲಾರ್ ವಾಲ್ಯೂಮ್ ತೊಗೊಂಡು ಬರಬೇಕು. ಮೋಲಾರ್ ವಾಲ್ಯೂಮ್ ತೊಗೊಂಡು ಬರಬೇಕು. ವಾಟ್ ಈಸ್ ಮೋಲಾರ್ ವಾಲ್ಯೂಮ್? ಮೋಲಾರ್ ವಾಲ್ಯೂಮ್ ಅಂದರೆ ಅಂತಂದರೆ
ವಾಲ್ಯೂಮ್ ಆಫ್ 1 mole of gas at standard temperature and pressure. ಇದು ವಾಲ್ಯೂಮ್ ಎಷ್ಟಿರುತ್ತೆ? 22.4 ಲೀಟರ್. ಒಂದು ಗ್ಯಾಸ್ ಇದೆ, 1 ಮೋಲ್ ಆ ಗ್ಯಾಸ್ ಕೊಡಪ್ಪ ಅಂತಂದ್ರೆ ಅದರಲ್ಲಿರುವಂಥ ಅವೋಗಡ್ರೋ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಕೌಂಟ್ ಮಾಡಿ ಕೊಡೋದಲ್ಲ, ಅದರದ್ದು 22.4 ಲೀಟರ್ ಕೊಟ್ಟರೆ ಮುಗಿದೋಯ್ತು. ಅದರದ್ದು 22.4 ಲೀಟರಲ್ಲಿ ಅವೋಗಡ್ರೋ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇದ್ದೇ ಇರುತ್ತೆ. ದಟ್ ಕ್ಲಿಯರ್? ಒಂದು ಎಲಿಮೆಂಟದ್ದು ಅಟಾಮಿಕ್ ಮಾಸ್ ತಗೊಂಡ್ರೆ ಅದರಲ್ಲಿ ಅವೋಗಡ್ರೋ ನಂಬರ್ ಆಫ್ ಆಟಮ್ಸ್ ಇರ್ತಾವ. ಒಂದು ಸಬ್ಸ್ಟೆನ್ಸ್ದು ಮಾಲಿಕ್ಯುಲರ್ ಮಾಸ್ ತಗೊಂಡ್ರೆ ಅದರಲ್ಲಿ ಅವೋಗಡ್ರೋ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇದ್ದೇ ಇರುತ್ತೆ. ಒಂದು ಸಬ್ಸ್ಟೆನ್ಸ್ದು ಮೋಲಾರ್ ವಾಲ್ಯೂಮ್ ತಗೊಂಡ್ರೆ ಅದರಲ್ಲಿ ಅವೋಗಡ್ರೋ ನಂಬರ್ ಆಫ್ ಮಾಲಿಕ್ಯೂಲ್ಸ್, ಗ್ಯಾಸಿಯಸ್ ಮಾಲಿಕ್ಯೂಲ್ಸ್ ಇದ್ದೇ ಇರುತ್ತೆ. ದೀಸ್ 3 ಥಿಂಗ್ಸ್ ನಿಮ್ಮ ತಲೆಯಲ್ಲಿ ಹೋಗಬೇಕು. ಇಸ್ ದ್ಯಾಟ್ ಕ್ಲಿಯರ್? ಗಾಟ್ ಇಟ್? ಗ್ರೇಟ್. ಕ್ಯಾಲ್ಕುಲೇಷನ್ ಆಫ್ ದ ಆಕ್ಚುಯಲ್ ಮಾಸ್ ಆಫ್ ದ ಸಿಂಗಲ್ ಆಟಮ್. ಒಂದು ಸಿಂಗಲ್ ಆಟಮ್ದ ಮಾಸ್ ಬೇಕು ನಮಗೆ. ಆಯ್ತು ರೀ ಸರ್, ಅವೋಗಡ್ರೋ ನಂಬರ್ ಆಫ್ ಆಟಮ್ಸ್ದು ಮಾಸ್ ಬಂತು ನಮಗೀಗ. ಒಂದು ಆಟಮ್ದ ಮಾಸ್ ಏನು? ಓಕೆ, ನಾನು ನಿಮ್ಗೆ ಕಾರ್ಬನ್ ಕೊಟ್ಟನ, ಕಾರ್ಬನ್ 1 ಮೋಲ್ ಕೋಡ್ ಅಂತಂದೆ. ಎಷ್ಟು ಕೊಟ್ರಿ? ಅವೋಗಡ್ರೋ ನಂಬರ್ ಆಫ್ ಆಟಮ್ಸ್ ಕೊಟ್ಟರು, ಗ್ರಾಮ್ ಅಟಾಮಿಕ್ ಮಾಸ್ ಕೊಟ್ರಿ? ಗ್ರಾಮ್ ಅಟಾಮಿಕ್ ಮಾಸ್ ಕೊಟ್ರಿ. ಆ ಗ್ರಾಮ್ ಅಟಾಮಿಕ್ ಮಾಸಲ್ಲಿ ಏನಿದೆ ಅಂತಂದೆ ನಾನು? ಅವೋಗಡ್ರೋ ನಂಬರ್ ಆಫ್ ಆಟಮ್ಸ್ ಇದೆ. ಗ್ರಾಮ್ ಅಟಾಮಿಕ್ ಮಾಸಲ್ಲಿ ಅವೋಗಡ್ರೋ ನಂಬರ್ ಆಫ್ ಆಟಮ್ಸ್ ಇದೆ. 4 kg ಆ್ಯಪಲಲ್ಲಿ 12 ಆ್ಯಪಲ್ ಇದಾವ. 4 kg ಆ್ಯಪಲಲ್ಲಿ 12 ಆ್ಯಪಲ್ ಇದಾವ. ದೇರ್ ಫೋರ್ 4 kg ಏನಂದ್ರೆ ನೀವು 1 ಡಜನ್ ಅಂದ್ರಿ. 4 kg ಆ್ಯಪಲಲ್ಲಿ 12 ಆ್ಯಪಲ್ ಇರೋದ್ರಿಂದ ದೇರ್ ಫೋರ್ ನೀವೇನಂದ್ರಿ? ಆ 4 kgಗೆ 1 ಡಜನ್ ಅಂದ್ರಿ. ಗ್ರಾಮ್ ಅಟಾಮಿಕ್ ಮಾಸಲ್ಲಿ ಅವೋಗಡ್ರೋ ನಂಬರ್ ಆಫ್ ಆಟಮ್ಸ್ ಇರೋದ್ರಿಂದ ಆ ಗ್ರಾಮ್ ಅಟಾಮಿಕ್ ಮಾಸ್ಗೆ ಏನಂದ್ರಿ? 1 ಮೋಲ್ ಅಂದ್ರಿ. 1 ಮೋಲ್ ಅಂದ್ರಿ. ಸೊ ದೇರ್ ಫೋರ್ ನಾವೊಂದು ರಿಲೇಷನ್ ಬರಿತೀನಿ ಈಗ. ದೇರ್ ಫೋರ್ ನಾ ಈಗ ಬರೋಂದು ರಿಲೇಷನ್ ಬರಿತೀನಿ ಈಗ. ಮಾಸ್ ಆಫ್ ಅವೋಗಡ್ರೋಸ್ ನಂಬರ್ ಆಫ್ ಆಟಮ್ಸ್ ಆಫ್ ಅನ್ ಎಲಿಮೆಂಟ್. ಮಾಸ್ ಆಫ್ ಅವೋಗಡ್ರೋಸ್ ನಂಬರ್ ಆಫ್ ಆಟಮ್ಸ್ ಆಫ್ ಅನ್ ಎಲಿಮೆಂಟ್. ಮಾಸ್ ಆಫ್ 1 ಡಜನ್ ಆಫ್ ಆ್ಯಪಲ್ ಎಷ್ಟಿತ್ತು? 4 kg ಇತ್ತು. ದೇರ್ ಫೋರ್ 4 kg 1 ಡಜನ್ ಅಂದ್ರೆ ನೀವು. ಮಾಸ್ ಆಫ್ ಅವೋಗಡ್ರೋ ನಂಬರ್ ಆಫ್ ಆಟಮ್ಸ್ಗೆ ಎಷ್ಟಿರುತ್ತೆ? ಅದರ ಗ್ರಾಮ್ ಅಟಾಮಿಕ್ ಮಾಸ್ ಇರುತ್ತೆ. ಅರ್ಥ ಆಯ್ತಾ ಇದು? ಅದರ ಗ್ರಾಮ್ ಅಟಾಮಿಕ್ ಮಾಸ್ ತಗೊಂಡ್ರಿ ಅಂದ್ರೆ ಗ್ರಾಮ್ ಅಟಾಮಿಕ್ ಮಾಸಲ್ಲಿ ಅವೋಗಡ್ರೋ ನಂಬರ್ ಆಫ್ ಆಟಮ್ಸ್ ಇದ್ದೇ ಇರ್ತಾವ. ಅಂದ್ರೆ ಮಾಸ್ ಆಫ್ ಅವೋಗಡ್ರೋ ನಂಬರ್ ಆಫ್ ಆಟಮ್ಸ್ ಎಷ್ಟು? ಗ್ರಾಮ್ ಅಟಾಮಿಕ್ ಮಾಸ್. ನಮಗೇನು ಬೇಕಾಗಿದೆ ಈಗ? ಮಾಸ್ ಆಫ್ 1 ಆಟಮ್. ಸೊ ದೇರ್ ಫೋರ್ mass of 1 atom of that element is equal to how much? Mass of 1 atom of that element is equal to how much? Mass of 1 atom of an element is equal to, cross multiply ಮಾಡ್ರಿ ಏನಾಗುತ್ತೆ? 1 atom ಅಂದ್ರೆ 1 into gram atomic mass, gram atomic mass divided by S ನಂಬರು ಅವೋಗಡ್ರೋಸ್ ನಂಬರ್. ಇಷ್ಟು ಮಾಡಿದ್ರಿ ಅಂದ್ರೆ ನಿಮಗೆ ಮಾಸ್ ಆಫ್ 1 ಆಟಮ್ ಸಿಗುತ್ತೆ. ಮಾಸ್ ಆಫ್ 1 ಆಟಮ್ ಸಿಗುತ್ತೆ. ಮಾಸ್ ಆಫ್ 1 ಆಟಮ್ ಆಫ್ ಕಾರ್ಬನ್ ಎಷ್ಟು? 12 ಡಿವೈಡೆಡ್ ಬೈ ಅವೋಗಡ್ರೋಸ್ ನಂಬರ್. ಮುಗಿದೋಯ್ತು. ಮಾಸ್ ಆಫ್ 1 ಆಟಮ್ ಆಫ್ ಸಿಲ್ವರ್ ಎಷ್ಟು? 108 ಬೈ ಅವೋಗಡ್ರೋಸ್ ನಂಬರ್. ಮಾಸ್ ಆಫ್ 1 ಆಟಮ್ ಆಫ್ ಕ್ಯಾಲ್ಸಿಯಂ ಎಷ್ಟು? 40 ಡಿವೈಡೆಡ್ ಬೈ ಅವೋಗಡ್ರೋಸ್ ನಂಬರ್. ಅದರ ಅಟಾಮಿಕ್ ಮಾಸು ಡಿವೈಡೆಡ್ ಬೈ ಅವೋಗಡ್ರೋಸ್ ನಂಬರ್ ಮಾಡಿದರೆ ಮಾಸ್ ಆಫ್ 1 ಆಟಮ್ ಸಿಗುತ್ತೆ. Understood? This is how calculation of actual mass is done. Actual mass of 1 atom is done. Important formula number 1. Okay students, next. Calculation of number of atoms. Calculation of number of atoms or molecules in the substance. ಇಲ್ಲೇ ನೋಡ್ರಿ, ಇಲ್ಲೇ ಇನ್ನೊಂದು ನೀವು ಹೇಳ್ಬೋದು. ಇದೇ ರೀತಿ ಮಾಸ್ ಆಫ್ 1 ಮಾಲಿಕ್ಯೂಲ್ ಹೆಂಗೆ ಬರೀತೀರಿ? ಮಾಲಿಕ್ಯೂಲ್ ಆಫ್ ಸಬ್ಸ್ಟೆನ್ಸ್ ಹೆಂಗೆ ಬರೀತೀರಿ? ಇಲ್ಲಿ ಗ್ರಾಮ್ ಅಟಾಮಿಕ್ ಮಾಸ್ ಐತಲ್ಲ, ಅಲ್ಲಿ ಏನು ಕೊಟ್ರಿ ಆಗಲೇ ನನಗೆ? ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಕೊಟ್ರಲ್ಲ, ಅದರಲ್ಲೂ ಏನಿದೆ? ಅವೋಗಡ್ರೋಸ್ ನಂಬರ್ ಇದೆ. ಮಾಸ್ ಆಫ್ 1 ಆಟಮ್ ಕೇಳಿದರೆ ಆ ಎಲಿಮೆಂಟ್ದು ಗ್ರಾಮ್ ಅಟಾಮಿಕ್ ಮಾಸ್ ಡಿವೈಡೆಡ್ ಬೈ ಅವೋಗಡ್ರೋಸ್ ನಂಬರ್. ಮಾಸ್ ಆಫ್ 1 ಮಾಲಿಕ್ಯೂಲ್ ಕೇಳಿದರೆ ಆ ಮಾಲಿಕ್ಯೂಲ್ದು ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಡಿವೈಡೆಡ್ ಬೈ ಅವೋಗಡ್ರೋಸ್ ನಂಬರ್. ಆಸ್ ಸಿಂಪಲ್ ಆಸ್ ದ್ಯಾಟ್. ಓಕೆ, ರೈಟ್. ಕ್ಯಾಲ್ಕುಲೇಷನ್ ಆಫ್ ನಂಬರ್ ಆಫ್ ಆಟಮ್ಸ್ ಆರ್ ಮಾಲಿಕ್ಯೂಲ್ಸ್ ಇನ್ ದ ಗಿವನ್ ಮಾಸ್. ಒಂದು ಗಿವನ್ ಮಾಸ್ ಅಲ್ಲಿ ನಂಬರ್ ಆಫ್ ಆಟಮ್ಸ್ ಹೆಂಗೆ ತೆಗೆಯೋದು? ಈಗ ನಿಮಗೇನು ಗೊತ್ತದ? ಈಗ ಗ್ರಾಮ್ ಅಟಾಮಿಕ್ ಮಾಸ್ ಆಫ್ ಅನ್ ಎಲಿಮೆಂಟ್, ಗ್ರಾಮ್ ಅಟಾಮಿಕ್ ಮಾಸ್ ಆಫ್ ಅನ್ ಎಲಿಮೆಂಟ್ ಅಂದ್ರೆ ಅಟಾಮಿಕ್ ಮಾಸ್ ಕೊಟ್ರಿ. ಅಟಾಮಿಕ್ ಮಾಸ್ ಅಲ್ಲಿ ಎಷ್ಟು ಆಟಮ್ಸ್ ಇದಾವ?
ಅವೋಗ್ಯಾಡ್ರೋಸ್ ನಂಬರ್ ಆಫ್ ಆಟಮ್ಸ್ ಇದಾವ. ಗ್ರಾಮ್ ಅಟಾಮಿಕ್ ಮಾಸ್ ಆಫ್ ಅನ್ ಎಲಿಮೆಂಟ್ ಅಲ್ಲಿ ಅವೋಗಾಡ್ರೋ ನಂಬರ್ ಆಫ್ ಆಟಮ್ಸ್ ಇದಾವ. ಈಗ ನಾ ಎಷ್ಟು ಗ್ರಾಮ್ ಕೊಡ್ತೀನಿ ನಿಮ್ಗೆ? ಒಂದು ಯಾವುದೋ ಗಿವನ್ ಮಾಸ್ ಕೊಡ್ತೀನಿ, ಡಬ್ಲ್ಯೂ ಗ್ರಾಮಲ್ಲಿ ಎಷ್ಟು ಇದಾವ? ಒಂದು ಯಾವುದೋ ನಾ ಕೊಡುವಂಥ ಮಾಸ್ ಇದು, ರ್ಯಾಂಡಮ್ಲಿ ಒಂದು 200, 500, 1000 ಗ್ರಾಮ್ ಕೊಡ್ತೀನಿ, ಅದರಲ್ಲಿ ಎಷ್ಟು ಆಟಮ್ಸ್ ಇರ್ತಾವ? ಸೊ ದಿಸ್ ಕ್ವಶನ್ ಮಾರ್ಕ್ ಇಸ್ ನಥಿಂಗ್ ಬಟ್ ವಾಟ್? ನಂಬರ್ ಆಫ್ ಆಟಮ್ಸ್. ನಂಬರ್ ಆಫ್ ಆಟಮ್ಸ್ ಫಾರ್ಮುಲಾ ಏನು? ಡಬ್ಲ್ಯೂ. ವಾಟ್ ಇಸ್ ಡಬ್ಲ್ಯೂ? ಗ್ರಾಮ್ ಅಟಾಮಿಕ್ ಮಾಸ್ ಇಂಟು ಅವೋಗಾಡ್ರೋಸ್ ನಂಬರ್ ಡಿವೈಡೆಡ್ ಬೈ ಗ್ರಾಮ್ ಅಟಾಮಿಕ್ ಮಾಸ್ ಇಂಟು ಡಿವೈಡೆಡ್ ಬೈ ಗ್ರಾಮ್ ಅಟಾಮಿಕ್ ಮಾಸ್. ಇದೇನಿದು? ನಂಬರ್ ಆಫ್ ಆಟಮ್ಸ್ ಫಾರ್ಮುಲಾ ಇದು. ಏನಿದು? ನಂಬರ್ ಆಫ್ ಆಟಮ್ಸ್ ಫಾರ್ಮುಲಾ. ಅದೇ ರೀತಿ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಕೇಳಿದ್ರ? ನಂಬರ್ ಆಫ್ ಮಾಲಿಕ್ಯೂಲ್ಸ್ ಕೇಳಿದ್ರ? ಏನು ಚೇಂಜ್ ಆಯಿತು? ಮತ್ತೆ ಗಿವನ್ ಮಾಸ್ ಡಬ್ಲ್ಯೂ, ಮತ್ತೆ ಅವೋಗಾಡ್ರೋಸ್ ನಂಬರ್, ಬಟ್ ಡಿವೈಡೆಡ್ ಬೈ ಗ್ರಾಮ್ ಅಟಾಮಿಕ್ ಮಾಸ್ ಇದೆ ಇಲ್ಲಿ ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಆಗುತ್ತೆ. ಬಾಟಮ್ ಲೈನ್ ಏನು? 1 ಮೋಲ್ ಅಂದರೆ ಅವೋಗಾಡ್ರೋಸ್ ನಂಬರು, 1 ಮೋಲ್ ಆಫ್ ಎಲಿಮೆಂಟ್ ಅಂದರೆ ಅದರ ಅಟಾಮಿಕ್ ಮಾಸು, 1 ಮೋಲ್ ಆಫ್ ಮಾಲಿಕ್ಯೂಲ್ ಅಂದರೆ ಅದರ ಮಾಲಿಕ್ಯುಲರ್ ಮಾಸ್. ಆ ಎಲಿಮೆಂಟ್ದ ಅಟಾಮಿಕ್ ಮಾಸಲ್ಲಿ ಅವೋಗಾಡ್ರೋ ನಂಬರ್ ಆಫ್ ಆಟಮ್ಸ್ ಇರ್ತಾವ, ಆ ಮಾಲಿಕ್ಯುಲರ್ ಮಾಸಲ್ಲಿ ಅವೋಗಾಡ್ರೋ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇರ್ತಾವೆ. ಮಾಸ್ ಆಫ್ ಅವೋಗಾಡ್ರೋ ನಂಬರ್ ಆಫ್ ಆಟಮ್ಸ್ ಇಸ್ ಗ್ರಾಮ್ ಅಟಾಮಿಕ್ ಮಾಸ್, ಮಾಸ್ ಆಫ್ ಅವೋಗಾಡ್ರೋ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇಸ್ ಗ್ರಾಮ್ ಮಾಲಿಕ್ಯುಲರ್ ಮಾಸ್. ಓಕೆ, ರೈಟ್. ಈಗ ಕ್ಯಾಲ್ಕ್ಯುಲೇಷನ್ ಆಫ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇನ್ ದ ಗಿವನ್ ವಾಲ್ಯೂಮ್. ಇನ್ ದ ಗಿವನ್ ವಾಲ್ಯೂಮ್ ಕೊಟ್ಟಿರ್ತಾರೆ, ಈಗ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಕಂಡುಹಿಡಿಬೇಕು. ಇಸ್ ದ್ಯಾಟ್ ಕ್ಲಿಯರ್? ನಾನು ನಿಮ್ಗೇನು ಹೇಳಿದೆ? 22.4 ಲೀಟರ್ ಆಟ್ STP ಅಲ್ಲಿ ಎಷ್ಟು ಮಾಲಿಕ್ಯೂಲ್ಸ್ ಇರ್ತಾವ? ಅವೋಗಾಡ್ರೋಸ್ ನಂಬರ್ ಆಫ್ ಮಾಲಿಕ್ಯೂಲ್ಸ್. ಯಾಕಂದ್ರೆ 22.4 ಲೀಟರ್ ಏನಿದು? ಮೋಲಾರ್ ವಾಲ್ಯೂಮ್ ಅಲ್ಲ ಇದು. ಮೋಲಾರ್ ವಾಲ್ಯೂಮ್ ಅಂದರೆ ವಾಲ್ಯೂಮ್ ಆಫ್ 1 ಮೋಲ್. 22.4 ಲೀಟರ್ ವಾಲ್ಯೂಮ್ ಆಫ್ 1 ಮೋಲ್ ಅಂದರೆ ಇದು 1 ಮೋಲ್. 1 ಮೋಲಲ್ಲಿ ಎಷ್ಟು ಮಾಲಿಕ್ಯೂಲ್ಸ್ ಇರ್ತಾವ? ಅವೋಗಾಡ್ರೋ ನಂಬರ್ ಆಫ್ ಮಾಲಿಕ್ಯೂಲ್ಸ್. ಇನ್ನು ಗಿವನ್ ವಾಲ್ಯೂಮ್, ಈಗ ವಾಲ್ಯೂಮ್ ಕೊಟ್ಟಿರ್ತಾರೆ ಅವ್ರು ನಿಮ್ಗೆ. ವಾಲ್ಯೂಮ್ ಅಂದರೆ ವಿ ಲೀಟರ್ ಆಟ್ STP. ಒಂದು 1000 ಲೀಟರ್ ಕೊಟ್ರಂದ್ರೆ ಎಷ್ಟು ಮಾಲಿಕ್ಯೂಲ್ಸ್ ಇರ್ತಾವ? ಸೊ ನಂಬರ್ ಆಫ್ ಮಾಲಿಕ್ಯೂಲ್ಸ್ in given volume is equal to given volume into Avogadro's number divided by 22.4 liter. This is important formula number 3. This is important formula number 1. Important formula number 2. ಇದು ಆಯಿತು ನಂಬರ್ 2. ಇಂಪಾರ್ಟೆಂಟ್ ಫಾರ್ಮುಲಾ ನಂಬರ್ 3. ಅರ್ಥ ಆಯ್ತಾ? ಫಾರ್ಮುಲಾ ನಂಬರ್ 1 ಅಲ್ಲಿ ಏನು ಗೊತ್ತಾಯ್ತು ನಿಮ್ಗೆ? ಹೌ ಟು ಫೈಂಡ್ ಮಾಸ್ ಆಫ್ 1 ಆಟಮ್ ಆರ್ ಮಾಸ್ ಆಫ್ 1 ಮಾಲಿಕ್ಯೂಲ್. ಹಿಯರ್ ಯು ಗಾಟ್ ಟು ಫೈಂಡ್ ನಂಬರ್ ಆಫ್ ಆಟಮ್ಸ್ ಆರ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇಫ್ ಮಾಸ್ ಇಸ್ ಗಿವನ್, ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇಫ್ ವಾಲ್ಯೂಮ್ ಇಸ್ ಗಿವನ್. ದೀಸ್ ಆರ್ ದ ಥಿಂಗ್ಸ್ ಯು ಶುಡ್ ಬಿ ನೋಯಿಂಗ್. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಇಲ್ಲೇ ನೋಡ್ರಿ, ಯು ಹ್ಯಾವ್ ಗಾಟ್, ಇದನ್ನು ನಿಮಗೆ ಗೊತ್ತಿದ್ರೆ ಭಾಳ ಅನುಕೂಲ ಆಗುತ್ತೆ. ನಿಮಗೀಗ ಮೋಲ್ಸ್ ಕೊಟ್ಟಿದ್ದಾರೆ. ಮೋಲ್ಸ್ ಕೊಟ್ಟಾಗ ನಂಬರ್ ಆಫ್ ಪಾರ್ಟಿಕಲ್ಸ್ ಕೇಳ್ಬೋದು, ಮಾಸ್ ಕೇಳ್ಬೋದು, ವಾಲ್ಯೂಮ್ ಕೇಳ್ಬೋದು. ಮೋಲ್ ಕೊಟ್ಟಾಗ ಏನು ಮಾಡೋದು? ಮೋಲ್ ಕೊಟ್ಟಾಗ ಮಲ್ಟಿಪ್ಲೈ ವಿತ್ 6.022 ಇಂಟು 10⁻23 ನಿಮ್ಗೇನು ಸಿಗುತ್ತಾ? ಮೋಲನ್ನು ಇದರಲ್ಲೇ ಮಲ್ಟಿಪ್ಲೈ ಮಾಡಿದರೆ ನಂಬರ್ ಆಫ್ ಪಾರ್ಟಿಕಲ್ಸ್, ಆಟಮ್ ಇರ್ಬೋದು, ಅಯಾನ್ಸ್ ಇರ್ಬೋದು, ಮಾಲಿಕ್ಯೂಲ್ಸ್ ಸಿಗುತ್ತೆ. ತಿಳಿತಾ? ಅದೇ ಮೋಲನ್ನು ಮಾಲಿಕ್ಯುಲರ್ ಮಾಸ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಮಾಸ್ ಸಿಗುತ್ತೆ. ಅದೇ ಮೋಲನ್ನು 22.4 ಲೀಟರ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ವಾಲ್ಯೂಮ್ ಸಿಗುತ್ತೆ. ಇದೇ ನಂಬರ್ ಆಫ್ ಪಾರ್ಟಿಕಲ್ಸನ್ನು ಡಿವೈಡೆಡ್ ಬೈ ಅವೋಗಾಡ್ರೋಸ್ ನಂಬರ್ ಆಫ್ ಮಾಡಿದ್ರೆ ಮೋಲ್ಸ್ ಬರುತ್ತೆ. ಇದೇ ಮಾಸನ್ನು ಡಿವೈಡೆಡ್ ಬೈ ಮಾಲಿಕ್ಯುಲರ್ ಮಾಸ್ ಮಾಡಿದರೆ ಮೋಲ್ಸ್ ಬರುತ್ತೆ. ಇದೇ ವಾಲ್ಯೂಮನ್ನು ಡಿವೈಡೆಡ್ ಬೈ 22.4 ಮಾಡಿದರೆ ಮೋಲ್ಸ್ ಬರುತ್ತೆ. ಇದು ಫಾರ್ಮುಲಾ ನಿಮಗೆ ನೆನಪಿರಬೇಕು. ಮೋಲನ್ನು ಕನ್ವರ್ಟಿಂಗ್ ಮೋಲ್ ಇಂಟು ನಂಬರ್ ಆಫ್ ಪಾರ್ಟಿಕಲ್ಸ್, ಮಾಸ್ ಆ್ಯಂಡ್ ವಾಲ್ಯೂಮ್. ಮೋಲನ್ನು ನಂಬರ್ ಆಫ್ ಪಾರ್ಟಿಕಲ್, ಮಾಸ್ ಆ್ಯಂಡ್ ವಾಲ್ಯೂಮ್. ನಂಬರ್ ಆಫ್ ಪಾರ್ಟಿಕಲ್, ಮಾಸ್ ಆ್ಯಂಡ್ ವಾಲ್ಯೂಮನ್ನು ಮೋಲ್ ಕನ್ವರ್ಟ್ ಮಾಡಲಿಕ್ಕೆ ಏನು ಮಾಡಬೇಕು? ಮಲ್ಟಿಪ್ಲೈ ಮೋಲ್ ವಿತ್ ಅವೋಗಾಡ್ರೋಸ್ ನಂಬರ್, ಮಾಲಿಕ್ಯುಲರ್ ಮಾಸ್, ಅವೋಗಾಡ್ರೋಸ್ ನಂಬರ್ ಟು ಗೆಟ್ ನಂಬರ್ ಆಫ್ ಪಾರ್ಟಿಕಲ್, ಮಾಸ್ ಆ್ಯಂಡ್ ವಾಲ್ಯೂಮ್. ಮಲ್ಟಿಪ್ಲೈ ವಿತ್ 1/6 ಅವೋಗಾಡ್ರೋಸ್ ನಂಬರ್ ಅಂದರೆ ಡಿವೈಡ್ ಬೈ ಅವೋಗಾಡ್ರೋಸ್ ನಂಬರ್, ಡಿವೈಡ್ ಬೈ ಮಾಲಿಕ್ಯುಲರ್ ಮಾಸ್, ಡಿವೈಡ್ ಬೈ ಅವೋಗಾಡ್ರೋಸ್ ನಂಬರ್.
ಯು ಕ್ಯಾನ್ ಕನ್ವರ್ಟ್ ನಂಬರ್ ಆಫ್ ಪಾರ್ಟಿಕಲ್ಸ್ ಮಾಸ್ ಆ್ಯಂಡ್ ವಾಲ್ಯೂಮ್ ಇಂಟು ಈ ಫಾರ್ಮುಲಾ ಸರಿಯಾಗಿ ನೋಡ್ಕೊಡ್ರಿ. ಯು ಕ್ಯಾನ್ ಈಸಿಲಿ ಕನ್ವರ್ಟ್ ಮೋಲ್ಸ್ ಇಂಟು ಮಾಸ್, ವಾಲ್ಯೂಮ್ ಆ್ಯಂಡ್ ನಂಬರ್ ಆಫ್ ಪಾರ್ಟಿಕಲ್. ಒನ್ ಮೋರ್ ಥಿಂಗ್, ನಿಮ್ಮ ಕಡೆ ಈಗ ಮೋಲ್ ಕೊಟ್ಟಿದ್ದಾರೆ ಅನ್ಕೊಳ್ರಿ. ಮೋಲ್ ಕೊಟ್ಟರೆ ಮೋಲನ್ನು ನೀವು ಮಲ್ಟಿಪ್ಲೈ ಮಾಡಿರಿ, ನಿಮ್ಗೇನು ಸಿಗುತ್ತೆ? ಮಲ್ಟಿಪ್ಲೈ ವಿತ್ ಅವೋಗಡ್ರೋಸ್ ನಂಬರ್. ಮೋಲ್ ಮಲ್ಟಿಪ್ಲೈಡ್ ವಿತ್ ಅವೋಗಡ್ರೋಸ್ ನಂಬರ್ ವಿಲ್ ಗಿವ್ ಪಾರ್ಟಿಕಲ್ಸ್. 10 ಮೋಲ್ ಕೊಟ್ಟರೆ ಇಂಟು ಅವೋಗಡ್ರೋಸ್ ನಂಬರ್ 10 ಇಂಟು ಅವೋಗಡ್ರೋಸ್ ನಂಬರ್ ಇಸ್ ಅಷ್ಟು ಪಾರ್ಟಿಕಲ್ ಬರ್ತಾವೆ. ಪಾರ್ಟಿಕಲ್ಸ್ ಕೊಟ್ಟಿದ್ರೆ ಡಿವೈಡ್ ಬೈ ಅವೋಗಡ್ರೋಸ್ ನಂಬರ್ ಮಾಡಿರಿ, ಮೋಲ್ಸ್ ಬರುತ್ತೆ. ಮೋಲ್ ಮಲ್ಟಿಪ್ಲೈಡ್ ಬೈ ಅವೋಗಡ್ರೋಸ್ ನಂಬರ್ ಪಾರ್ಟಿಕಲ್ಸ್ ಕೊಡುತ್ತೆ. ಪಾರ್ಟಿಕಲ್ ಡಿವೈಡೆಡ್ ಬೈ ಅವೋಗಡ್ರೋಸ್ ನಂಬರ್ ಮೋಲ್ ಕೊಡುತ್ತೆ. ಮೋಲ್ ಮೋಲ್ ಮಲ್ಟಿಪ್ಲೈಡ್ ಬೈ ಮೋಲಾರ್ ಮಾಸ್ ಏನು ಕೊಡುತ್ತೆ? ಮಾಸ್ ಕೊಡುತ್ತೆ, ಗ್ರಾಮ್. ಮಾಸ್ ಅಥವಾ ಗ್ರಾಮ್ಸ್ ಡಿವೈಡೆಡ್ ಬೈ ಮಾಲಿಕ್ಯುಲರ್ ಮಾಸ್ ವುಡ್ ಗಿವ್ ಯು ಮೋಲ್. ಮೋಲ್ multiplied by 22.4 will give you volume in liter. Volume in liter divided by 22.4 will give you mole. ಇವೆಲ್ಲದರ ಬಗ್ಗೆ ಪ್ರಾಬ್ಲಮ್ಸ್ ಅನ್ನು, ನ್ಯೂಮರಿಕಲ್ಸ್ ಅನ್ನು, ಇವೆಲ್ಲ ಫಾರ್ಮುಲಾ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದ್ಸಲ ರಿವೈಸ್ ಮಾಡಿ ಲಿಸ್ಟ್ ಮಾಡಿ ಅದರ ಮೇಲೆ ನ್ಯೂಮರಿಕಲ್ಸ್ ಅನ್ನು ನಾವು ಸಾಲ್ವ್ ಮಾಡ್ತೀವಿ. ದಟ್ ಕ್ಲಿಯರ್? ದಿಸ್ ಇಸ್ ಮೋಲ್ ಕಾನ್ಸೆಪ್ಟ್. ಇಲ್ಲಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ರಿಪೀಟೆಡ್ಲಿ ಹೇಳಿದ್ದೀನಿ. ಅಟಾಮಿಕ್ ಮಾಸ್, ಮಾಲಿಕ್ಯುಲರ್ ಮಾಸ್, ಗ್ರಾಮ್ ಮಾಲಿಕ್ಯುಲರ್ ಮಾಸ್, ಗ್ರಾಮ್ ಅಟಾಮಿಕ್ ಮಾಸ್, ಮೋಲಾರ್ ವಾಲ್ಯೂಮ್, formula mass, gram formula mass, how to find number of particle, how to find number of particle when mass is given, how to find number of particle when volume is given. Go through this entirely, you will understand all the formulas. We will repeat again all the formulas, list again. ಇದರ ಮೇಲೆ number of problems ಅನ್ನು ನಾವು next class ಅಲ್ಲಿ solve ಮಾಡ್ತೀವಿ. So that's all for this class, students. We'll continue next class with numericals based on mole concept. Till then, have a nice time.